Yes, go ahead. ಓಕೆ, ಫೋನ್ ಎಲ್ಲ ಸೈಲೆಂಟ್ ಇಟ್ಕೊಳ್ಳಿ ಸರ್. Yeah, go ahead, madam. Yes. ಓಕೆ ಸರ್, ನಮ್ಮದು ಇಲ್ಲಿ ಸ್ಟುಡಿಯೋದಿಂದ ರೆಕಾರ್ಡ್ ಆಗ್ತಾ ಇರುತ್ತೆ. ನಾನು ವಿಡಿಯೋಯಿಂದ ಔಟ್ಸೈಡ್ ಬರ್ತೀನಿ, ನೀವು ನೋಡ್ಕೊಳ್ಳಿ. ಓಕೆ ಮೇಡಮ್? ಸರ್, ಮತ್ತೆ ಸೆಷನ್ ಎಂಡ್ ಆಗೋದು ನಾನು ನಿಮ್ಗೆ ಹೇಗೆ ತಿಳಿಸೋದು? ಹೇಳಿ. ಯಾರಿಗೆ ಮೇಡಮ್? ನಿಮ್ಗೆ, ವಿರೂಪಾಕ್ಷ ಸರ್ಗೆ. ನಾನೀಗ ಇಲ್ಲಿ ಕೇಳಿಸ್ಕೊಂತಿರ್ತೀನಿ ಮೇಡಮ್, ಹೆಡ್ಫೋನ್ ಇರುತ್ತೆ ನನಗೆ, ನಾನು ಕೇಳಿಸ್ಕೊಂತ ಇರ್ತೇನೆ. ಸರಿ, ನೀವು ಎಂಡ್ ಆದ ತಕ್ಷಣ ಎಂಡ್ ಮಾಡ್ಕೊಂಡು. ರೈಟ್ ಸರ್. ಓಕೆ ಮೇಡಮ್? ಭಾರತಿ ಮೇಡಮ್ ಸ್ಟಾರ್ಟ್. ಪ್ರೇಮ್ ಸರ್ ಓಕೆನಾ ಸರ್? ಓಕೆ. ಎಲ್ಲ ಆತ್ಮ ಬಂಧುಗಳಿಗೂ ಸ್ವಾಗತ, ಸುಸ್ವಾಗತ. ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಕನ್ನಡ, PMC ಕನ್ನಡ ಚಾನೆಲ್, ಪ್ರತಿಕ್ಷಣ ಸತ್ಯ ದರ್ಶನ, ಮಹಿಳಾ ಧ್ಯಾನ ಮಹಾಚಕ್ರದ ವಿಶೇಷ ಸಮಯದಲ್ಲಿ PMC ಕನ್ನಡ ವಾಹಿನಿ ಅರ್ಪಿಸುತ್ತಿರುವ ಪಿರಮಿಡ್ ಮಾಸ್ಟರ್ ರೊಂದಿಗೆ ಸಂವಹನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮ ಎಲ್ಲಾ ಆತ್ಮ ಬಂಧುಗಳಿಗೂ ಸ್ವಾಗತ, ಸುಸ್ವಾಗತ. ಈ ದಿನ ನಮ್ಮ ಜೊತೆ ಒಬ್ಬ ವಿಶೇಷ ದಂಪತಿಯಾದ ಶ್ರೀ ಪ್ರೇಮ್ ಕುಮಾರ್ ಸರ್ ಮತ್ತು ಶ್ರೀಮತಿ ಭಾರತಿ ಪ್ರೇಮ್ ಮೇಡಮ್ ರವರು ಈಗ ನಮ್ಮ ಜೊತೆ ಇದ್ದಾರೆ ಸ್ನೇಹಿತರೆ. ಇವರು ಆಧ್ಯಾತ್ಮಿಕ ದಂಪತಿಗಳೆಂದರೆ ತಪ್ಪಾಗಲಾರದು. ಇವರು ಸಾಕಷ್ಟು ವರ್ಷಗಳಿಂದ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಸತತವಾಗಿ ಇವರ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶ್ರೀ ಪ್ರೇಮ್ ಕುಮಾರ್ ಸರ್ ಅವರು ಅವರ 15ನೇ ವರ್ಷದಿಂದ ಇದ್ದಾಗಲೇ ಆಧ್ಯಾತ್ಮಿಕ ಅವರ ಪ್ರಯಾಣ ಪ್ರಾರಂಭವಾಯಿತು. ಅದರಲ್ಲಿ ಕೆಲವಾದ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್, ರಾಮಕೃಷ್ಣ ಮಿಷನ್ ನಲ್ಲಿ 10 ವರ್ಷ ಮತ್ತು ಓಶೋರವರನ್ನ ಸ್ವತಃ 1989ರಲ್ಲಿ ಇವರು ಭೇಟಿಯಾಗಿದ್ದಾರೆ ಮತ್ತು ಪತ್ರಿಜಿಯವರನ್ನು 2005ರಲ್ಲಿ ಇವರು ಭೇಟಿಯಾಗಿದ್ದು, ಅಂದಿನಿಂದ ಇಂದಿನವರೆಗೆ ಸತತವಾಗಿ ಇವರ ಸೇವೆಯನ್ನು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ನಡೆಸುತ್ತಿದ್ದಾರೆ. ಇವರನ್ನು ಸಾಕಷ್ಟು ಜನ ಪಿರಮಿಡ್ ಪ್ರೇಮ್ ಎಂದೇ ಕರೆಯುತ್ತಿದ್ದಾರೆ ಸ್ನೇಹಿತರೆ. ಮತ್ತು ಭಾರತಿ ಮೇಡಮ್ ರವರು, ಇವರು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಲಿ ನಿಮಗೆ ಕಾಣಿಸುವ ಸಾಕಷ್ಟು ಹಿರಿಯ ಕಟ್ಟಡಗಳಾದ ಪಗೋಡಾ ಇರ್ಬೋದು, ಪಿರಮಿಡ್ ಇರ್ಬೋದು, ಅಥವಾ ಕಬೀರ್ ಭವನ್ ಇರಬಹುದು, ಅನ್ನದಾನದ ಒಂದು ಪ್ರಾಂಗಣ ಇರಬಹುದು, ಈ ರೀತಿ ಸಾಕಷ್ಟು ಕಟ್ಟಡಗಳನ್ನು ಇವರು ಡಿಸೈನ್ ಮಾಡಿದ್ದಾರೆ ಸ್ನೇಹಿತರೆ. ಇವರ ಪ್ರೊಫೆಷನ್ ಬಂದು ಆರ್ಕಿಟೆಕ್ಟ್ ಅಂಡ್ ಪ್ರೇಮ್ ಕುಮಾರ್ ಸರ್ ಅವರು ಇಂಜಿನಿಯರ್ ಆಗಿ ಕೆಲಸ ಅಲ್ಲಿ ನಿರ್ವಹಿಸಿದ್ದಾರೆ. ಹಾಗಾಗಿ ಈ ದಿನ ಇವರ ಆಧ್ಯಾತ್ಮಿಕ ಪ್ರಯಾಣ ಮತ್ತು ಪ್ರಾಪಂಚಿಕ ಪ್ರಯಾಣವನ್ನು ಈ ದಿನ ಇವರಿಂದಲೇ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರೇಮ್ ಸರ್ ಮತ್ತು ಭಾರತಿ ಮೇಡಮ್ ರವರಿಗೆ. ನಮಸ್ತೆ. ನಮಸ್ತೆ ದಿವ್ಯಾಶ್ರೀ. ಥ್ಯಾಂಕ್ ಯು. ಮತ್ತೊಮ್ಮೆ ಆಧ್ಯಾತ್ಮಿಕ ದಂಪತಿಗಳಿಗೆ ಧ್ಯಾನ ಮಹಾಚಕ್ರ, ಮಹಿಳಾ ಧ್ಯಾನ ಮಹಾಚಕ್ರದ ಅಂಗವಾಗಿ ಸ್ವಾಗತ, ಸುಸ್ವಾಗತ. ನಮಸ್ಕಾರ, ವಂದನೆಗಳು. ಈಗ ಕೆಲವು ಪ್ರಶ್ನೆಗಳೊಂದಿಗೆ ಈಗ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸೋಣ. ಈ ಕಾರ್ಯಕ್ರಮದ ಹೆಸರೇ ಪಿರಮಿಡ್ ಮಾಸ್ಟರ್ ರೊಂದಿಗೆ ಸಂವಹನ, ಇಂಟರಾಕ್ಷನ್ ವಿತ್ ಪಿರಮಿಡ್ ಮಾಸ್ಟರ್ಸ್. ಸರ್ ಮತ್ತು ಮೇಡಮ್ ಇಬ್ಬರಿಗೂ ಒಂದು ಕಾಮನ್ ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ. ನೀವು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಗೆ ಹೇಗೆ ನೀವು ಪ್ರವೇಶವಾದ್ರಿ? ಅದಕ್ಕೆ ಮುಖ್ಯ ಕಾರಣ ಏನಿತ್ತು? ಶುರು ಮಾಡಬಹುದಾದ್ರೆ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಮಾಸ್ಟರ್ಸ್ ಮತ್ತು ಆಲ್ ಓವರ್ ವರ್ಲ್ಡ್ ಯಾರು ವಾಚ್ ಮಾಡ್ತಾವ್, ಫಾರ್ ವಾಚಿಂಗ್ ಅಸ್, ಮೀ ಅಂಡ್ ಭಾರತಿ, ವಿ ವಿಶ್ ಯು ಎ ಗ್ರೇಟ್ ಸಕ್ಸಸ್ ಫಾರ್ ಮಹಿಳಾ ಧ್ಯಾನ ಯಜ್ಞ. ಒಳ್ಳೇದಾಗ್ಲಿ. ಮಹಿಳಾ ಧ್ಯಾನ ಯಜ್ಞಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಇದೊಂದು ಒಳ್ಳೆ ಕಾರ್ಯಕ್ರಮ ನೀವು ಕೂಡಿದ್ದೀರಾ, ಬರ್ತಾ ಇದೆ, ಚೆನ್ನಾಗಿದೆ. ಎಲ್ಲರನ್ನು ಇಂಟರ್ವ್ಯೂ ಮಾಡಿ ಮಾಸ್ಟರ್ಸ್ನ ಪಿರಮಿಡ್ ಮೂವ್ಮೆಂಟ್, ಸ್ಪಿರಿಚುವಲ್ ಮೂವ್ಮೆಂಟ್ ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತಾ ಬರ್ತಾ ಇದ್ರೆ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ. ಇದು ನಮ್ಮ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ ವಿ ವಿಲ್ ಲೈಕ್ ಟು ಶೇರ್ ಇಟ್. ನಾನು 15ನೇ ವರ್ಷದಲ್ಲಿ ನಾನು ಮೆಡಿಟೇಷನ್ ಕಲ್ತ್ಕೊಂಡೆ ಅಂತ ನಾನು ಹೇಳಿದೆ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್. ಸೊ ನಾನು ಒಬ್ಬ ಕನ್ನಡ ಮೀಡಿಯಂ ಸ್ಟೂಡೆಂಟು, ಆಮೇಲೆ ಇಂಗ್ಲೀಷ್ ಮೀಡಿಯಂಗೆ ಹೋದಾಗ ಸ್ವಲ್ಪ ಸಮಸ್ಯೆ ಆಯಿತು. ಶಾಲೆಯ ಅಂಕಗಳು ಮತ್ತು ಮಾರ್ಕ್ಸು, ಹೆಲ್ತು ಎಲ್ಲ ಸ್ವಲ್ಪ ಕೆಳಮಟ್ಟಕ್ಕೆ ಹೋದಾಗ ನಾನು ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ನು ನಮ್ಮ ಅಕ್ಕ ಡಾಕ್ಟರ್ ಕುಸುಮ ಅಂತ ಈಗ ಇದ್ದಾರೆ, ತುಂಬ ಪೆಥಾಲಜಿಸ್ಟು. ಅವರು ನನಗೆ 15ನೇ ವರ್ಷದಲ್ಲಿ
ಇಂಟ್ರೊಡ್ಯೂಸ್ ಮಾಡೋದು. 10 ನಿಮಿಷಗಳ ಕಾಲ ನಮ್ಮ ಕಣ್ಮುಚ್ಕೊಂಡು ಕೂತ್ಕೊಳ್ಳೋದು, ಆಲೋಚನೆಗಳನ್ನು ಏನದು ಫಾಲೋ ಮಾಡಬಾರ್ದು, ಆಲೋಚನೆಗಳನ್ನು ಹಿಂಬಾಲಿಸಬಾರ್ದು, ಕಥೆಗಳನ್ನ ಕಟ್ಟಬಾರ್ದು. ಓ ಇಲ್ಲಿ ಬರ್ತಾ ಇದೆ, ಹೊಟ್ಟೆ ಸೀತಾ ಇದೆ, ಏನು ಮಾಡ್ತಾರೆ. ಸೊ ಆ ಥರ ಫ್ಯಾಕ್ಟ್ ಸಮಥಿಂಗ್ ಸ್ಟೋರಿಗಳನ್ನ ಬೆಳೆಸ್ಕೊಂಡು ಹೋಗ್ತೀವಿ. ಮನಸ್ಸುಗಳ ಆಲೋಚನೆ ಒಂದು ಬಂದರೆ ಅದಕ್ಕೆ ವೆಬ್ ಇದ್ದಂಗೆ. ಸೊ ಆ ಒಂದು ಕಾರಣಕ್ಕೆ 2015ರವರೆಗೂ ನಾನು 2005ರವರೆಗೂ ಪತ್ರಿಜಿಯವ್ರು ಭೇಟಿ ಆಗೋವರೆಗೂ ಒಂದು ರೀತಿಯ ನಿರಂತರವಾದ ಈ ಆಧ್ಯಾತ್ಮಿಕ ಹಸಿವು ಅಂತ ಏನು ಹೇಳ್ತೀವಿ, ಓಶೋ, ಸ್ವಾಮಿ ಸುಖಬೋಧಾನಂದಜಿ, ಮತ್ತೆ ಸತ್ಯಸಾಯಿ ಬಾಬಾ, ಹೀಗೆ ಹಲವಾರು ಮಾಸ್ಟರ್ಗಳನ್ನ ಒಡನಾಟ ನನಗಿಟ್ಟು. ಹಾಗೆ ಭಾಷಣ ಶಾಸ್ತ್ರವನ್ನು 15 ವರ್ಷ ನಾನು ಒಬ್ಬ ಲೀಡರ್ಶಿಪ್ ಸ್ಕಿಲ್ಲು ಮತ್ತು ಅಂತ ಅಸೈನ್ಮೆಂಟ್ ಅಂತಲೇ ತಗೊಂಡು ನಾನು ನನ್ನ ಜೀವನದಲ್ಲಿ ಟೋಸ್ಟ್ ಮಾಸ್ಟರ್ಸ್ ಇರ್ಬೋದು, ಮೆಲ್ಟ್ ಇರ್ಬೋದು, ಝೀಲ್ ಇರ್ಬೋದು. ಹಾಗಾಗಿ ಇವನ್ನೆಲ್ಲ ಒಂದು ಸಂಘಟಕನಿಗೆ, ಒಂದು ಲೀಡರ್ಗೆ ಏನು ಬೇಕು ಅದನ್ನೆಲ್ಲ ಒಂದು ತಯಾರಿ ತಗೊಂಡು ಪತ್ರಿಜಿಯವ್ರನ್ನ ಭೇಟಿಯಾಗಿ 2005ರಿಂದ ಪಿರಮಿಡ್ ಮೂವ್ಮೆಂಟ್ನಲ್ಲಿ ಸಕ್ರಿಯವಾಗಿ ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಹೇಗಾಯ್ತು ಅಂದ್ರೆ 2005ರಲ್ಲಿ ನಾವು ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ಅಲ್ಲಿ ಮನೀಸೆ ಸೇಟ್ ಅಂತ ಇದ್ರು. ಅವರು ಜೀರಿಯಾಟಿಕ್ ವಾರ್ಡು ಪಿರಮಿಡ್ ಶೇಪ್ ಅಲ್ಲಿ, ಅಂದ್ರೆ ಓಲ್ಡ್ ಏಜ್ ಪೀಪಲ್ಗೆ ಪಿರಮಿಡ್ ಶೇಪ್ ಅಲ್ಲಿ ಮಾಡಬೇಕು ಅಂತ ಅವ್ರು ಸ್ಟಾರ್ಟ್ ಮಾಡಿದ್ರು. ಹಾಗೆ ಡಿಸ್ಕಷನ್ ಮಾಡ್ತಾ ಮಾಡ್ತಾ ನಾವು ಕೇಳ್ತಾ ಇದ್ವಿ ಎಲ್ಲೆಲ್ಲಿದೆ ಈ ಪಿರಮಿಡ್ ಅಂತ. ಆಗ ನಮಗೆ ಕೇಳಿ ಬಂತು, ಕನಕಪುರ ರಸ್ತೆಯಲ್ಲಿ ಪಿರಮಿಡ್, ದೊಡ್ಡ ಮಹಾ ಪಿರಮಿಡ್ ಬರ್ತಾ ಇದೆ, ಅದಕ್ಕೆ ಪ್ಲಾನಿಂಗ್ ನಡೀತಾ ಇದೆ, ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ ಅಂತ. ಹಾಗೆ ನಮ್ಗೆ ಕೇಳಿ ಬಂತು. ಓ ಹೌದಾ, ಇದು ಎಲ್ಲಿದೆ ಅಂತೆಲ್ಲ ಹುಡ್ಕಕ್ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮಗೆ ಆ್ಯಕ್ಚುಲಿ ಏನು ಕರೆಕ್ಟ್ ಮಾಹಿತಿ ಸಿಗಲಿಲ್ಲ. ಆಮೇಲೆ ನಮ್ಮ ಮನೆಗೆ ಬಂದಾಗ ಎಲ್ಲೋ ಒಂದು ಕೆಳಗಡೆ ಒಂದು ಪಾಂಪ್ಲೆಟ್ ಸಿಕ್ತು. ಆ ಪಾಂಪ್ಲೆಟಲ್ಲಿ ನೋಡಿದ್ರೆ ಪಿರಮಿಡ್ ಬಗ್ಗೆ ಇತ್ತು. ನಮಗಂತೂ ತುಂಬಾನೇ ಸಂತೋಷ ಆಯ್ತು. ನಾವು ಇದನ್ನೇ ನೋಡ್ತಾ ಇದ್ವಿ, ಇದೇ ಸಿಕ್ತು ನಮಗೆ ಅಂತ. ಶ್ರೀಪಾದ್ ರಾವ್ ಅವರು ಬಂದು ಹಾಕಿ ಹೋಗಿದ್ರು. ಶ್ರೀಪಾದ್ ರಾವ್ ಅವರು ಬಂದು ಹಾಕಿ ಹೋಗಿದ್ರು. ಸೊ ನಮಗೆ ಅವಾಗ ಪಾಂಪ್ಲೆಟ್ ಸಿಕ್ಕಿದಾಗ ಅದು ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ವಿಜಯದಶಮಿ ದಿನ ಅವತ್ತು ಅಕ್ಟೋಬರಲ್ಲಿ. ಸೊ ನಾನು ಕ್ಯಾರಿಯಿಂಗ್ ಇದ್ದೆ, ಸೆಕೆಂಡ್ ಚೈಲ್ಡು ನನ್ನ ಮಗಂದು. ಸೊ ಆಗ ನಾನು ಪ್ರೇಮ್ ಅಂದ್ಕೊಂಡ್ವಿ, ಬನ್ನಿ ಹೋಗೋಣ ಇವತ್ತು ವಿಜಯದಶಮಿ ದಿನ, ಒಳ್ಳೆ ದಿನ, ಹೇಗೂ ಫ್ರೀ ಇದೀವಲ್ಲ ಅಂತ. ಸೊ ಇಬ್ರು ಕಾರಲ್ಲಿ ಹೋದ್ವಿ ಅಲ್ಲಿ ಪಿರಮಿಡ್ ವ್ಯಾಲಿಗೆ. ಅಲ್ಲಿ ರೋಡೆಲ್ಲ ಆ್ಯಕ್ಚುಲಿ ಇನ್ನೂ ನೀಟಾಗಿ ಫಾರ್ಮ್ ಆಗಿರಲಿಲ್ಲ, ಮಳೆ ಬೇರೆ ಬಂದಿತ್ತು, ಹಳ್ಳ ದಿಣ್ಣೆ ಎಲ್ಲ ತುಂಬಾ ಇತ್ತು. ಆದರೂ ಹೋದ್ವಿ. ನಮಗೆ ಅಲ್ಲಿ ವಿಶಾಲಾಕ್ಷಿ ಮೇಡಮ್ ಇದ್ದರು, ಪಿರಮಿಡ್ದು ಸ್ಟ್ರಕ್ಚರ್ ಸ್ಕೆಲಿಟನ್ ಆಗ್ತಾ ಇತ್ತು. ವಿಶಾಲಾಕ್ಷಿ ಮೇಡಮ್ ಅವರೇ ನಮಗೆ ಪಿರಮಿಡ್ ಧ್ಯಾನ ಹೇಳ್ಕೊಟ್ಟಿದ್ದು, ಮಾಹಿತಿ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದು. ಆಮೇಲೆ ಅವತ್ತು ಪಿರಮಿಡಲ್ಲಿ ಕೂತ್ಕೊಂಡು ಮೆಡಿಟೇಟ್ ಮಾಡ್ತೀವಿ. ಎಕ್ಸ್ಟೀರಿಯರ್ದು ಆ ಶೆಲ್ ಇದೆಲ್ಲ ಆಗಿತ್ತು, ಈಗ ಸ್ಕೆಲಿಟನ್ ಒಂದು ಸೈಡ್ ದಿನ ಆಗಿರಲಿಲ್ಲ ಕವರಿಂಗು. ಹಾಗೆ ನಮಗೆ ಪಿರಮಿಡ್ ಧ್ಯಾನದ ಬಗ್ಗೆ ಗೊತ್ತಾಯಿತು. ಅದಾದ ನಂತರ ಆಮೇಲೆ ಎಲ್ಲರದ್ದು ವಿಷಯ ಗೊತ್ತಾಯಿತು, ಪ್ರಸಾದ್ ಅವ್ರದ್ದು, ಆಮೇಲೆ ಪತ್ರಿಜಿ, ಈ ನೆಕ್ಸ್ಟ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಂತ ಇದೆ BP ವಾಡಿಯಾ ರೋಡಲ್ಲಿ, ಅಲ್ಲೇ ಅವ್ರದ್ದು ಪ್ರೋಗ್ರಾಮ್ ಇತ್ತು, ಈವ್ನಿಂಗ್ ಸೆಷನ್ನು. ಸೊ ಅದಾದಮೇಲೆ ನಾವು ಅಲ್ಲಿ ಹೋದ್ವಿ. ನೆಕ್ಸ್ಟ್ ಸ್ವಲ್ಪ ಕೆಲವು ದಿನಗಳಾದಮೇಲೆ ಅಲ್ಲಿ ಫ್ಲೂಟ್ ಮೆಡಿಟೇಷನ್ ಮಾಡಿದ್ವಿ. ಅದು ಕೇಳಿಸ್ಕೊಂಡು ತುಂಬಾ ಸಂತೋಷ ಆಗೋಯ್ತು ನಮಗೆ. ಆಮೇಲೆ ಅವಾಗ ಅಲ್ಲಿ ಗೊತ್ತಾಗಿದ್ದು, ಪತ್ರಿಜಿ ಫಸ್ಟ್ ಭೇಟಿ ಆಗಿದ್ದು ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಅಲ್ಲಿ. ಮೊದಲನೇ ಭೇಟಿ ನನ್ನ ಕಣ್ಣು ನೋಡ್ಬಿಟ್ಟು ಅವ್ರಿಗೆ ಸ್ವಾಮೀಜಿ ಅಂದ್ರು. ನಾನು ಏನಪ್ಪ ಎಲ್ಲಿದ್ದಾರೆ ಸ್ವಾಮೀಜಿ ಅಂತ ಹಿಂದೆ ಮುಂದೆ ಹುಡುಕ್ತಾ ಇದ್ದೀನಿ, ಸ್ವಾಮೀಜಿ ಅಂತ ನನ್ನೇ ಕರೀತಿದ್ದಾರೆ. ಸೊ ಒಂದು ಎಲ್ಲೋ ಒಬ್ಬ ಬೇರೆಯವರಲ್ಲಿ ದೈವತ್ವವನ್ನು ಕಾಣುವ ಮೊದಲೇ ವ್ಯಕ್ತಿ ನಾನು ಮೀಟ್ ಮಾಡಿದ್ದು. ಥರ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಾರೆ ಗುರುಗಳು ಅಂದ್ರೆ, ಒಂಥರ ಏನೋ ಬಿಲ್ಟಪ್ಪು, ಆಮೇಲೆ ಅವ್ರ ಹತ್ರ ಹೋಗ್ಬೇಕು ಅಂದ್ರೆ ಬೇರೆಯವರ ಪರ್ಮಿಷನ್ ತಗೋಬೇಕು, ಆ ಥರ ಎಲ್ಲ ಇರುತ್ತೆ. ಹಾಗಾಗಿ ಪತ್ರಿಜಿ ವಾಸ್ ವೆರಿ ಸಿಂಪಲ್ ಇನ್ ಇಸ್ ಅಪ್ರೋಚ್. ಸೊ ನನ್ನ ಕಣ್ಣಲ್ಲಿ ನೋಡಿ ಏನೋ ಒಂದು ಕೆಮಿಸ್ಟ್ರಿ ವರ್ಕ್ ಆಗಿದೆ. ನಾನು ಆಗಲೇ ಪಿರಮಿಡ್ ಝೆನ್ ಕೇಂದ್ರ ಅಂತ ನನ್ನ ಪಿರಮಿಡ್ ಕೇಂದ್ರನೇ ಇತ್ತು. ಹಾಗಾಗಿ ನೋಡಿ, ಇದೆಲ್ಲ ಒಂದು ಕಾಕತಾಳೀಯ ಯೂನಿವರ್ಸಲ್ ಏನೋದು ಸ್ಟೋರಿ ಅಂತ ಹೇಳ್ತಾರಲ್ಲ. ಸೊ ಐ ಆಮ್ ಬೀನ್ ಪರ್ಸ್ಯೂಯಿಂಗ್ ದ ಸೇಮ್ ಥಿಂಗ್. ಸೊ ಮೇ ಬಿ ವೆನ್ ದ ಸ್ಟೂಡೆಂಟ್ ಈಸ್ ರೆಡಿ ದ ಮಾಸ್ಟರ್ ಕಮ್ಸ್ ಅಂತ ಹೇಳ್ತಾರೆ. ನೀನು ಯಾವಾಗ ಒಬ್ಬ ವಿದ್ಯಾರ್ಥಿ ನಿಜವಾಗ್ಲೂ ರೆಡಿ ಇದ್ರೆ ಒಬ್ಬ ಗುರು, ನಿಜವಾದ ಗುರು ಬರ್ತಾನೆ. ಹಲವಾರು ಗುರುಗಳು ನನ್ನ ಜೀವನದಲ್ಲಿ ಬಂದು ಹೋಗಿದ್ದಾರೆ. ಅದು ಏನಾಗುತ್ತೆ ಅಂದ್ರೆ ಅಸ್ಪಷ್ಟವಾದ ಒಂದು ನಿಲುವುಗಳು. ಮೆಡಿಟೇಷನ್ ಅಂದ್ರೆ 100 ಥರ ಮಾಡಬೇಕು, ಅಥವಾ ಮೆಡಿಟೇಷನ್ ಅಂದ್ರೆ ಇದೇನೇ ಮೆಡಿಟೇಷನ್ನು, ಇನ್ನೊಂದೇ ಯಾವುದೋ ಇದು. ಸೊ ಹಾಗಾಗಿ ಅದು ಬಿಟ್ಟು ಒಂದೇ ಮಾಡಿ ಅಂತ ಹೇಳಿದ್ಮೇಲೆ ನಮ್ಮ ಜೀವನದಲ್ಲಿ ಹಲವಾರು ಪವಾಡಗಳಾಗಿದೆ. ನಾವೊಂದು ಥಾಟ್ ಅಂತ ಕೊಟ್ಟಿದ್ದು ಹೆಚ್ಚು ಕಮ್ಮಿ 90% ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಐ ವಾಂಟ್ ಟು ಥ್ಯಾಂಕ್ ಪತ್ರಿಜಿ ಅಟ್ ಹಿಸ್ ಫೀಟ್. ಥ್ಯಾಂಕ್ ಯು. ಆಮೇಲೆ ಅವರು ನಮ್ಮ ಸೆಂಟರ್ಗೆ ಬಂದ್ರು, ಶ್ರೀಪಾದ ರಾವ್ ಕ್ಲಾಸಸ್ ಮಾಡ್ತಿದ್ರು. ಆಗ
Then Patriji came to our center, Zen Center. ಆಫ್ಟರ್ವರ್ಡ್ಸ್ ಆಮೇಲೆಲ್ಲ ಹಾಗೆ ಅವ್ರಿಗೂ ಆರ್ಕಿಟೆಕ್ಟ್ದು ರಿಕ್ವೈರ್ಮೆಂಟ್ ಇತ್ತು, ನೆಸೆಸಿಟಿ ಇತ್ತು, ನಾನು ರೂಪಿನ್ ಆದೆ. ಸೊ ದಟ್ಸ್ ಹೌ ಮೈ ಜರ್ನಿ ಸ್ಟಾರ್ಟೆಡ್ ವಿತ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ. ಓಕೆ, ತುಂಬಾ ಧನ್ಯವಾದಗಳು ಸರ್ ಮತ್ತು ಮೇಡಮ್. ಮತ್ತೆ ನಿಮ್ಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಲ್ಲಿ ಕೆಲವರಿಗೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಅಂಶಗಳು ಇಷ್ಟ ಆಗ್ತಾ ಇರುತ್ತೆ. ನಿಮಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಲ್ಲಿ ತುಂಬಾ ಇಷ್ಟವಾದ ಆಸಕ್ತಿಕರವಾದ ಅಂಶ ಏನು? ಮೆಡಿಟೇಷನ್, ಫೋಕಸ್ಡ್ ಮೆಡಿಟೇಷನ್, ಅಷ್ಟೇ ಫೋಕಸ್ಡ್ ಮೆಡಿಟೇಷನ್ ಮತ್ತು ಆ ಪ್ರಚಾರ ತಂತ್ರಗಾರಿಕೆ ಇದೆಯಲ್ಲ. ನಾನು ಪಬ್ಲಿಸಿಟಿಲಿ ಇದ್ದೆ ತುಂಬಾ ಯಂಗ್ ವಯಸ್ಸಿಂದನೇ. ನಾನು ಚಿನ್ಮಯ ಮಿಷನ್ನು, ಸುಖಬೋಧಾನಂದ ಮತ್ತು ಸತ್ಯಸಾಯಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಸಂಘಟನೆಯ ಒಂದು ಪರಾಕಾಷ್ಠೆ. ಅಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಸಂಘಟನೆಗಳು ನಡೀತವೆ. ಆದ್ರೆ ಪ್ರಚಾರ ತಂತ್ರ ಅಂತ ಏನು ಪತ್ರಿಜಿಯವರು ಒಂದೇ ಮೆಡಿಟೇಷನ್ನು, ಒಂದೇ ಮಾತಾಡು, ಅದ್ರ ಸುತ್ತ ಬೇರೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದು ನೋಡಿ, ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ, ಸಜ್ಜನ ಸಾಂಗತ್ಯ, ಪಿರಮಿಡ್ ನಿರ್ಮಾಣ, ಪ್ರಗತಿಪರ ಸಮಾಜ ನಿರ್ಮಾಣ. ಹಾಗೆ ವ್ಯಕ್ತಿಯಿಂದ ಬದಲಾವಣೆ ಶುರುವಾಗುತ್ತೆ ಅನ್ನೋದು ಪತ್ರಿಜಿ ಅವರಿಂದ ನಾನು ತಿಳ್ಕೊಂಡೆ. ಈ ಸಮಾಜ ಬದಲಾವಣೆ ಆಗ್ಬೇಕಾದ್ರೆ ಹೆಂಗ್ ಬದಲಾವಣೆ ಆಗುತ್ತೆ? ವಾಟ್ ಈಸ್ ಸಮಾಜ? ಎ ಗ್ರೂಪ್ ಆಫ್ ಸಂಸಾರ. ಆ ಒಂದು 1000 ಸಂಸಾರ ಸೇರಿದ್ರೆ ಒಂದು ಸಮಾಜ. ಆ 1000 ನಮ್ಮ ಮನೇಲಿ ಈಗ 5 ಜನ ಇದ್ದೀವಿ. ನಮ್ಮ ಹಿರಿಯರಾದ ತಾಯಿ ಇದ್ದಾರೆ, 76 ವರ್ಷ, ನನ್ನ ವೈಫು, ನನ್ನಿಬ್ರು ಮಕ್ಕಳು, 5 ಜನ ಅಂದ್ರೆ ಅದೊಂದು ಸಂಸಾರ, ಒಂದು ಫ್ಯಾಮಿಲಿ. ಸೊ ಲೈಕ್ ದಟ್ 1000 ಫ್ಯಾಮಿಲಿ ಈಸ್ ಈಕ್ವಲ್ ಟು ಒಂದು ಸಮಾಜ. ಆದ್ರೆ ಆ ಸಂಸಾರದಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿದ್ರೆ, ಒಬ್ಬ ಪ್ರೊಫೆಷನಲಿ ಬದಲಾವಣೆ ತರಬೇಕು ಅಂತಿದ್ರೆ ಎಲ್ಲೋ ವೈಯಕ್ತಿಕವಾಗಿ ಬದಲಾವಣೆ ತರಬೇಕು. ಈ ವೈಯಕ್ತಿಕವಾಗಿ ಅಂದ್ರೆ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀನಿ ನಾನು ಯಾವಾಗ್ಲೂ. ವೈಯಕ್ತಿಕವಾಗಿ ಪರಿವರ್ತನೆಗೊಳ್ಳದೆ ಸಂಸಾರಗಳು ಪರಿವರ್ತನೆ. ನೀನ್ ನನ್ನ ಮಗನಿಗೆ ಬಂದು ನಾನು ಲೆಕ್ಚರ್ ಕೊಟ್ರೆ ಅವ್ನು ಬದಲಾಗಲ್ಲ. ನಾನು ಆ ರೀತಿ ಜೀವನ ಮಾಡ್ಬೇಕಾಗ್ತದೆ. ಎಲ್ಲೋ ನನಗೆ ಧೈರ್ಯ ಇಲ್ಲ ಅಂದ್ರೆ, ಧೈರ್ಯ ತಗೊಳ್ಳೋ ಅಂತ ಹೇಳಿದ್ರೆ ಅವನಿಗೆ ನಮ್ಮ ಅಪ್ಪನಿಗೆ ಧೈರ್ಯ ಇಲ್ಲ, ಆ ತರ ಒಂದು ಭಾವನೆ ಬಂದ್ಬಿಡುತ್ತೆ. ಹಾಗಾಗಿ ನಾನು ಫಸ್ಟ್ ಇಂಪ್ಲಿಮೆಂಟ್ ಮಾಡಬೇಕು. ಧ್ಯಾನ ಮಾಡ್ತಿದ್ವಿ ಅಷ್ಟೇ, ನಾವು ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ, ಯಾರಿಗೂ ಹೇಳ್ಕೊಡ್ತಾ ಇರಲಿಲ್ಲ. ಹಾಗಾಗಿ ಎಲ್ಲೋ ನಮಗೆ ಬೆನಿಫಿಟ್ಸ್ಗಳು ಸಿಗ್ತಿರ್ಲಿಲ್ಲ. ಹಾಗಾಗಿ ನಾನು ಒಂದು ದೊಡ್ಡ ಮೈದಾನ ಕೊಟ್ಟರು ಪತ್ರಿಜಿ ಅವರು. ನನ್ನಂತ ಒಬ್ಬ ಆಟಗಾರನಿಗೆ ದೊಡ್ಡ ಮೈದಾನ ಬೇಕಿತ್ತು, ನನಗೆ ಮೈದಾನ ಇರಲಿಲ್ಲ. ಚಿಕ್ಕ ಮೈದಾನಗಳು, ಅದರಲ್ಲೂ ಬೇಕಾದಷ್ಟು ಪ್ರಾಬ್ಲಮ್ಸ್ಗಳಿರೋದು. ಹಾಗಾಗಿ ಪತ್ರಿಜಿ ಗೇವ್ ಎ ವೆರಿ ಬಿಗ್ ಫೀಲ್ಡ್ ಫಾರ್ ಮೀ ಟು ಪ್ಲೇ ಆ್ಯಂಡ್ ಟೇಕ್ ಇಟ್ ಟು ದ ಇಂಟರ್ನ್ಯಾಷನಲ್ ಲೆವೆಲ್. ಇವತ್ತು ಪಿರಮಿಡ್ ಟ್ರೈನ್ ಚಾನಲ್ ನೀವು ಇವಾಗ PMC ಮಾಡಿದ್ದೀರಾ, ನಾವು 2010 ಮಾಡಿದ್ದೆ, ಇವತ್ತು ಮಿಲಿಯನ್ಸ್ ವ್ಯೂಸ್ ಇದೆ. ಹಾಗಾಗಿ ಬೈಯೋರು ನನಗೆ, ಏನಪ್ಪ ಇಷ್ಟು ಬೇಗ ನೀನು ಯೂಟ್ಯೂಬ್ಗೆ ಹಾಕ್ಬಿಡ್ತೀಯಾ, ಇಷ್ಟು ಬೇಗ ಫೇಸ್ಬುಕ್ಗೆ ಹಾಕ್ಬಿಡ್ತೀಯಾ, ಇನ್ನು ಸ್ಟೇಜಿಂದ ಕೆಳಗಿತ್ತಿ ಎಳೀತಾ ಇದ್ದಂಗೆ ಫೇಸ್ಬುಕ್ಕಲ್ಲಿ ಅಪಿಯರ್ ಆಗಿರುತ್ತಲ್ಲ ನಿನ್ನ ಕಾರ್ಯಕ್ರಮಗಳು, ಹೇಗೆ ಅಂತ. ಸೊ ಇದು ಪ್ರಚಾರ ತಂತ್ರ. 10-11 ವರ್ಷಗಳಿಂದನೇ ಈ ಇಂಟರ್ನೆಟ್, ಪವರ್ ಆಫ್ ಇಂಟರ್ನೆಟ್ನ ನಾನು ತಿಳ್ಕೊಂಡಿದ್ದೆ. ಎಲ್ಲ ಕೆಲಸನೂ ಮಾಡ್ತಾ ಇದ್ವಿ, ಅದ್ರ ಪ್ರಚಾರ ಕೆಲಸ ಮಾಡಾದ್ಮೇಲೆ ಅದ್ರ ಪ್ರಚಾರ ಮಾಡಿದಾಗ ಅದ್ರ 1000 ಟೈಮ್ಸ್ ಬೆನಿಫಿಟ್ ಸಿಗ್ತಾ ಇತ್ತು. ಒಳ್ಳೆಯವರ ಪರಿಚಯ ಆಯಿತು. ಶ್ರೇಯಾಸ್ ದಾಗ ಅವರು, ನಮ್ಮ ಯಾರೋ PCS, ಪ್ರಸಾದ್, ಪಾಲು, ಸೋ ಮೆನಿ ಪೀಪಲ್, ಆಲ್ ಗ್ರೇಟ್ ಗೈಸ್. ತುಂಬಾ ದೊಡ್ಡ ಫ್ಯಾಮಿಲಿ ಇವತ್ತು ನನಗೆ. ಐ ಆಮ್ ನಾಟ್ 5, ಐ ಆಮ್ ಆಲ್ ವರ್ಲ್ಡ್ ಇಸ್ ಮೈ ಫ್ಯಾಮಿಲಿ, ಪಿರಮಿಡ್ ಫ್ಯಾಮಿಲಿ. ಯಾ, ಓಕೆ. ಸೊ ಹಾಗಾಗಿ ಪ್ರೇಮ್ ಕುಮಾರ್ ಸರ್ ಅವರು ಆಕರ್ಷಿತರಾಗಿದ್ದು ವಸುದೈಕ ಕುಟುಂಬ ಅಂದ್ರೆ ನಮ್ಮ ಸಂಸಾರ ಅಲ್ಲ, ಸಂಪೂರ್ಣ ವಿಶ್ವವೇ ನಮ್ಮ ಸಂಸಾರ ಎಂಬ ಅಂಶಕ್ಕೆ ಅವರು ಆಕರ್ಷಿತರಾದ್ರು. ಮತ್ತೆ ಭಾರತಿ ಮೇಡಮ್, ನೀವು ಯಾವ ಒಂದು ಅಂಶಕ್ಕೆ, ವಿಷಯಕ್ಕೆ ನೀವು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಇಷ್ಟಪಟ್ಟಿದ್ದೀರಾ? ಏನು ವಿಷಯ ನಿಮ್ಗೆ ಇಷ್ಟ ಆಯ್ತು? ನನಗೆ ಪತ್ರಿ ಸರ್ ಹೇಳಿದ್ದು, ನಿಮ್ ಪ್ರಾಬ್ಲಮ್ಸ್ ಏನಿದೆಯೋ ನಿಮ್ಮ ಹತ್ರನೇ ಸೊಲ್ಯೂಷನ್ ಇರುತ್ತೆ. ಫಾರ್ ದಟ್ ಬ್ರೆತ್ ಇಸ್ ದ ಓನ್ಲಿ ವೇ ಯು ಕ್ಯಾನ್ ಕನೆಕ್ಟ್ ವಿತ್ ಯುವರ್ ಸೆಲ್ಫ್. ಅದೇ ನನಗೆ ತುಂಬಾ ಇಷ್ಟ ಆಗಿದ್ದು. ಅಷ್ಟು ಸಿಂಪಲ್ ಆಗಿ ಮೆಡಿಟೇಷನ್ ಮಾಡ್ಬೋದು ಅಂತ ಖಂಡಿತ ನನಗೂ ಗೊತ್ತಿರಲಿಲ್ಲ. ಅಷ್ಟು ಸಿಂಪಲ್ ಆಗಿ ಕನೆಕ್ಟ್ ಆಗ್ಬೋದು ನಮಗೆ ಅಂತಾನು ಇನ್ನ ಗೊತ್ತಿರಲಿಲ್ಲ. ವಿ ಆಲ್ವೇಸ್ ಯೂಸ್ ಟು ಥಿಂಕ್ ದಟ್ ನಮಗೆಲ್ಲ ತುಂಬಾನೇ ಕಷ್ಟ ಮೆಡಿಟೇಷನ್ ಮಾಡಿ ಸೈಲೆನ್ಸ್ ಮಾಡಿ ಕೂತ್ಕೊಳ್ಳೋದು, ನಮ್ಮನ್ನು ನಾವು ಕನೆಕ್ಟ್ ಮಾಡ್ಕೊಳ್ಳೋದು. ಆಮೇಲೆ ನಮ್ಮಲ್ಲಿ ಅಷ್ಟೊಂದು ಪವರ್ ಇದೆ. ಮೆಡಿಟೇಷನ್ನಲ್ಲಿ ಮಾಡಿ ಕನೆಕ್ಟ್ ಆದಾಗ ಅಷ್ಟೊಂದು ಪವರ್ ಬರುತ್ತೆ ನಮಗೆ. ಎಷ್ಟು ಬದಲಾವಣೆ ತರ್ಬೋದು ನಮ್ಮಲ್ಲೇ ನಾವು. ಆಮೇಲೆ ನಮ್ಮ ಸುತ್ತಮುತ್ತ ಅವ್ರ ಜೊತೆ ರಿಯಾಕ್ಷನ್ಸು, ಅವ್ರ ಜೊತೆ ಇಂಟ್ರಾಕ್ಷನ್ಸ್ ಎಲ್ಲಾನು ಬದಲಾಯಿಸ್ಬೋದು. ಸೊ ನಾವು ಅಷ್ಟೊಂದು ನಾವು ಮೆಡಿಟೇಟ್ ಆಗಿ ಕನೆಕ್ಟ್ ಆಗಿ ನಾವು ಚೇಂಜ್ ಆದರೆ ನಮ್ಮ ಸರೌಂಡಿಂಗ್ಸಲ್ಲೂ ವಿ ಕ್ಯಾನ್ ಸೀಕ್ ದಟ್ ಚೇಂಜ್. ನನಗೆ ಅದೊಂದು ತುಂಬ ಇಷ್ಟ ಆಯಿತು. ಆಮೇಲೆ ಬುಕ್ಸ್ ಓದೋದು,
ದಟ್ ಆಲ್ಸೋ ಇಸ್ ದ ಮೇನ್ ಥಿಂಗ್ ವಾಟ್ ಐ ಲೈಕ್, ಬಿಕಾಸ್ ಅದರಿಂದ ತುಂಬಾ ಪತ್ರಿ ಸರ್ ಅಂತೂ ಎವ್ರಿ ಟೈಮ್ ಕೋಟ್ ಮಾಡ್ತಾರೆ ಆ ಬುಕ್ಕಿಂದ. ಎಷ್ಟು ಬುಕ್ಸ್ ಓದಿರ್ತಾರೆ ಅಂದರೆ ನನಗೆ ಅದೇ ಆಶ್ಚರ್ಯ ಆಗತ್ತೆ. ಪತ್ರಿ ಸರ್ ಅದು ಹೆಂಗೆ ಜ್ಞಾಪಕ ಇಟ್ಕೊಳ್ತಾರೆ, ಅದು ಹೆಂಗೆ ಕೋಟ್ ಮಾಡ್ತಾರೆ ವಾಪಸ್ಸು. ನನಗೆ ನಿಜವಾಗ್ಲೂ ನನಗೆ ಎಷ್ಟೋ ಸಲ ಓದ್ತೀನಿ ಮರ್ತು ಬಿಡ್ತೀನಿ, ಬಟ್ ಅವರು ಈ ಕರೆಕ್ಟ್ಲಿ ಕೋಟ್ಸ್ ಫ್ರಮ್ ದಟ್ ಬುಕ್ ಯಾವಾಗ ಓದಿದ್ರು ನನಗೆ ಅದು ತುಂಬ ಇಷ್ಟ ಆಯಿತು. ಅದರಿಂದ ನಾನು ಬುಕ್ ಓದೋದು ತುಂಬಾ ಜಾಸ್ತಿ ಮಾಡಿದೆ. Those are the two things. Vegetarian, though I am born in a non-veg family, I have been a vegetarian since birth. ಸೊ ನನಗೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬಾ ಈಸಿ ಆಯಿತು. ನನಗೆ ಐ ಫೆಲ್ಟ್ ನನಗೆ ಯಾರು ಏನು ಮಾಡಿದ್ರು ನಾನು ನಾನ್ ವೆಜ್ ತಿನ್ನೋದೇ ಇಲ್ಲ. ನನ್ನ ಅದೇ ಫ್ಯಾಮಿಲಿಯಲ್ಲಿ ಬಂದಿದ್ರು ತಿನ್ನೋದೇ ಇಲ್ಲ ಚಿಕ್ಕವಳಿಂದ. ಸೊ ನನಗದು ಈಸಿಯಾಗಿ ಕನೆಕ್ಟ್ ಆಗೋಯ್ತು ಅದು. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್. ನನಗೆ ಆಮೇಲೆ ದ ಮಾಸ್ಟರ್ಸ್, ಮೀಟಿಂಗ್ ಸೋ ಮೆನಿ ಮಾಸ್ಟರ್ಸ್ ಆ್ಯಂಡ್ ಗೆಟಿಂಗ್ ಆಲ್ ಆಫ್ ದೆಮ್ ಆನ್ ಒನ್ ಪ್ಲ್ಯಾಟ್ಫಾರ್ಮ್, ದಟ್ ಐ ಲೈಕ್ ವೆರಿ ಮಚ್ ಇನ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್. ಬೇರೆ ಯಾವುದರಲ್ಲೇ ನೋಡ್ಬೋದು ನಾವು, ಅವ್ರವ್ರದ್ದೇ ನೋಡೋಕ್ಕೆ ಇದು ಮಾಡ್ತಾರೆ, ಅವ್ರವ್ರ ತತ್ವನೇ ಹೇಳ್ತಾ ಇರ್ತಾರೆ. ದೇ ಸೇ ದಟ್ ದೇರ್ ಮೆಥಡ್ ಈಸ್ ದ ಬೆಸ್ಟ್ ಮೆಥಡ್ ಅಂತ. ಬಟ್ ವೆರಾಸ್ ಪತ್ರಿಜಿ ಸರ್ ಸೇಸ್ ಯು ಲರ್ನ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಮಾಸ್ಟರ್. ಯಾರೇ ಇರ್ಬೋದು, ದೆ ಮೆ ನಾಟ್ ಬಿ ದ ಮಾಸ್ಟರ್, ಯಾರೇ ಕಾಮನ್ ಪರ್ಸನ್ ಇರ್ಬೋದು, ಯು ಲರ್ನ್ ಫ್ರಮ್ ದೆಮ್ ಅಂತ ಹೇಳಿ. ಆ್ಯಂಡ್ ದ ವೇ ಈ ಕನೆಕ್ಟ್ಸ್ ಟು ದ ಮಾಸಸ್, ಬೇರೆಯವ್ರ ಎಲ್ಲರ ಹತ್ರನೂ ತುಂಬ ಸ್ವಲ್ಪ ವೆರಿ ವೆಲ್ ಟು ಡೂ ಫ್ಯಾಮಿಲಿ ಆ್ಯಂಡ್ ದೆನ್ ಅವ್ರ ಹತ್ರ ಅವ್ರು ಇರ್ತಾರೆ ಪಾರ್ಟಿಸಿಪೆಂಟ್ಸು. ವೆರಾಸ್ ವಿತ್ ಪತ್ರಿಜಿ ಫಾಲೋವರ್ಸ್ ಆರ್ ಮಾಸ್ ನಂಬರ್ ಆಫ್ ಪೀಪಲ್, ದೋ ದೇ ಬಿಲಾಂಗ್ ಟು ದ ಲೋವರ್ ಎಕನಾಮಿಕ್ ಗ್ರೂಪ್ ಆಲ್ಸೋ, ಅವ್ರು ಒಂದೇ ರೀತಿಯಲ್ಲಿ ನೋಡ್ತಾರೆ. ದಟ್ ಐ ಲೈಕ್ ದ ಮೋಸ್ಟ್. ಅದನ್ನು ಕಲ್ತಿದ್ದೀನಿ ನಾನು ಅವರಿಂದ ಎಷ್ಟೊಂದು ಅದನ್ನು ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಬಗ್ಗೆ ಮತ್ತು ಪತ್ರಿಜಿ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಅದು ಸರಮಾಲೆಯೇ ಆಗ್ತಾ ಇರುತ್ತೆ. ನಾವು ಅದು ಇದು ಅಂತ ಏನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕ್ಷಣಕ್ಕೆ ನಮ್ಗೆ ಏನೇನು ನೆನಪಿರುತ್ತೋ ಅದನ್ನ ನಾವು ನೆನಪಿಸ್ಕೊಂಡು ಆಗ ನಾವು ಹೇಳಕ್ಕಾಗುತ್ತೆ. ಸೊ ಮೇಡಮ್, ಈ ಒಂದು ಪ್ರಶ್ನೆಗೆ ಎಷ್ಟೆಲ್ಲ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನ ಸಾಕಷ್ಟು ತತ್ವಗಳು ಏನೇನಿದೆಯೋ ಆ ಒಂದು ತತ್ವಗಳಿಗೆ ನಾನು ಆಕರ್ಷಿತಳಾಗಿ ನಾನು ಬಂದೆ ಅಂತ ಹೇಳಿದ್ದಾರೆ. ಮತ್ತೆ ಈಗ ಮುಂದಿನ ಪ್ರಶ್ನೆಗೆ ಸಾಗೋಣ. ನಿಮ್ಮ ಜೀವನದಲ್ಲಿ ಆದ ಅಂದ್ರೆ ಬದಲಾವಣೆಗಳೇನು? ಅಂದ್ರೆ ನೀವು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ಗೆ ಬರೋದಕ್ಕಿಂತ ಮುಂಚೆಗೂ ನಂತರಕ್ಕೂ ನಿಮ್ಮ ಜೀವನದಲ್ಲಿ ಆದ ಬದಲಾವಣೆಗಳನ್ನ ಕೆಲವು ನೀವು ಸಂಕ್ಷಿಪ್ತವಾಗಿ ಹೇಳಬೇಕೆಂದು ಕೋರ್ತಾ ಇದ್ದೇನೆ ಮೇಡಮ್ ಮತ್ತು ಸರ್. ಒಳ್ಳೇದು ಬದಲಾವಣೆ ಅಂದ್ರೆ ಕ್ಲಾರಿಟಿ, ಫೋಕಸ್ ಇರ್ಲಿಲ್ಲ ನನಗೆ. ಐ ವಾಸ್ ಇನ್ ಟು ಟೂ ಮೆನಿ ಥಿಂಗ್ಸ್. ಯಾಕಂದ್ರೆ ಜಾಕ್ ಆಫ್ ಆಲ್ ಅಂತಾರೆ ಅದಕ್ಕೆ. ಜಾಕ್ ಆಫ್ ಆಲ್ ಇಸ್ ಮಾಸ್ಟರ್ ಆಫ್ ನನ್. ಸೊ ಎಲ್ಲೋ ಒಂದು ಮಾಸ್ಟರಿ ಅನ್ನೋದು ಕಡಿಮೆ ಆಗಿತ್ತು. ಜಾಕ್ ಎಲ್ಲ ಗೊತ್ತು, ಗೂಗಲ್ ತರ ಎವ್ರಿಥಿಂಗ್ ಯು ನೋ, ಬಟ್ ಯು ಆರ್ ನಾಟ್ ಎ ಮಾಸ್ಟರ್ ಆಫ್ ಎನಿಥಿಂಗ್. ಹಾಗಾಗಿ ನನಗೆ 15 ವರ್ಷಗಳಿಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ತುಂಬಾನೇ ಒಂದು ವೈಡ್ ಓಪನ್ ಆಗಿತ್ತು ನನಗೆ. ತುಂಬಾ ಒಂದು ಕ್ರೇಜಿ ಥಿಂಗ್ಸ್ ಐ ಹ್ಯಾವ್ ಡನ್ ಇನ್ ಮೈ ಲೈಫ್. ನೋಡಿ, ಓಶೋ ಹತ್ರ ಹೋದಾಗ ನಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ಗಳು ನಾನು ಹಾಳಾಗೋದೆ ಜೀವನದಲ್ಲಿ ಅಂತ ಅನ್ಕೊಂಡ್ಬಿಟ್ರು. ಆಗ್ಲೇ ನನಗೆ ಗೊತ್ತಿತ್ತು. ಇವಾಗ ನಾನು ಹೇಳ್ತೀನಿ ನನ್ನ ವೈಫ್ಗೆ ಆಗ್ಲಿ ಯಾರಿಗೆ ಆಗ್ಲಿ ಭಾರತಿಗೆ ಆಗ್ಲಿ, ಐ ನ್ಯೂ ವಾಟ್ ಐ ವಾಸ್ ಡೂಯಿಂಗ್, ಬಟ್ ಎವ್ರಿಬಡಿ ವಾಸ್ ಗಿವಿಂಗ್ ಆನ್ ದ ರಾಂಗ್ ಕ್ಯಾಂಪೇನ್ ಅಗೇನ್ಸ್ಟ್ ಓಶೋ. ಪಾಪ ಅವ್ರದ್ದು ಏನೋ ಮೀಡಿಯಾದು ಮತ್ತೆ ಪೊಲಿಟಿಷಿಯನ್ಸು ಪ್ರೀಸ್ಟು, ಈ ವಾಸ್ ಅಗೇನ್ಸ್ಟ್ ಪ್ರೀಸ್ಟ್ ಅಂಡ್ ಪೊಲಿಟಿಷಿಯನ್. ಈವನ್ ನೌ ಪಿರಮಿಡ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಒಂದು ಸೀಟ್ ಗೆಲ್ಲಕ್ಕಾಗಿಲ್ಲ. ನಾವು 21 ವರ್ಷ ಆಯ್ತು ಹೋರಾಟ ಮಾಡ್ತಾನೆ ಇದ್ದೀವಿ. ಹಾಗಾಗಿ ಎಲ್ಲೋ ಒಂದು ಆ ಫೋಕಸ್ ಪತ್ರಿಜಿಯವರಲ್ಲಿ ಇದೆ. ಮತ್ತೆ ಆ ಒಂದು ರಾಪೋ ಬಿಲ್ಡಿಂಗ್ ಇದೆಯಲ್ಲ, ಮೈತ್ರೇಯ ಭಾವ, ಆ ಮೈತ್ರೇಯ ಭಾವ, ದೋ ಐ ವಾಸ್ ಮಾಸ್ಟರ್ ಇನ್ ಆಲ್ ದೋಸ್ ಥಿಂಗ್ಸ್, ರಾಪೋ ಬಿಲ್ಡಿಂಗ್ ಎಲ್ಲ ಎಲ್ಲೋ ಒಂದು ನ್ಯಾಚುರಲ್ ಇದು ಎಲಿಮೆಂಟ್ ಮಿಸ್ ಆಗ್ತಾ ಇತ್ತು. ನಾನು ನ್ಯಾಚುರಲ್ ಆಗಿ ಕನೆಕ್ಟ್ ಆಗ್ತಿರ್ಲಿಲ್ಲ, ಎಲ್ಲೊಂದು ಡ್ರಾಮಾ ಇರ್ತಿತ್ತೇನೋ ಅನ್ಸುತ್ತೆ. ಸೊ ಪತ್ರಿಜಿ ಜೊತೆ ಬಂದಾಗ ಏನಾಗುತ್ತೆ, ಹಿ ಬಿಕಮ್ಸ್ ಒನ್ ವಿತ್ ಆಲ್, ಈ ಹೂವರ್ ದೇ ಆರ್. ನಮ್ಮನೆಗೆ ಒಂದು 8 ಸತಿ ಬಂದಿದ್ದಾರೆ ಇದ್ದಾರೆ ನಮ್ಮನೇಲಿ. ಅವ್ರು ಹೇಗಿರ್ತಾರೆ ಅಲ್ಲೂ ಏನಿಲ್ಲ, ಆಚೆನೂ ಹೆಂಗಿರ್ತಾರೆ ಹಂಗೆ ಇರ್ತಾರೆ. ಈಸ್ ವೆರಿ, ಯಾವುದೇ ಹೊಸಬರು ಬಂದ್ರೆ ಅವ್ರ ಬಗ್ಗೆ ತಿಳ್ಕೋತಾರೆ. ಇದಿದೆಯಲ್ಲ ರ್ಯಾಪೋ ಬಿಲ್ಡಿಂಗು, ದಟ್ ಹ್ಯಾಸ್ ಗಾಟ್ ಮೀ ಲಾಟ್ ಆಫ್ ಫ್ರೆಂಡ್ಸ್. ಇವತ್ತು ನನಗೆ ಶತ್ರುಗಳು ಅಂತ ಇಲ್ಲ, ಯಾಕಂದ್ರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ ನನಗೆ. ಐ ಥಿಂಕ್ ವಾಟ್ ವಿ ಶುಡ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದಂದ್ರೆ, ಯಾವುದೇ ಒಂದು ಟೀಮಲ್ಲಿ ಕೆಲಸ ಮಾಡುವಾಗ ವ್ಯತ್ಯಾಸಗಳು ಬರುತ್ತೆ, ವ್ಯತ್ಯಾಸಗಳು ಬರಬಾರ್ದು ಅಂತಲ್ಲ, ದಟ್ ಈಸ್ ದ ಬ್ಯೂಟಿ ಆಫ್ ಲೈಫ್. ವ್ಯತ್ಯಾಸಗಳು ಇರಬೇಕು, ಬಟ್ ಅದನ್ನೇ ಪರ್ಸನಲ್ ಆಗಿ ತಗೊಳ್ಬಾರ್ದು ಅನ್ನೋದು ಒಂದು ಪತ್ರಿಜಿ ಹತ್ರ ಕಲ್ತ್ಕೊಂಡೆ ನಿಜವಾಗ್ಲು. ಆ್ಯಂಡ್ ಐ ಲರ್ನ್ ಫ್ರಮ್ ಹಿಮ್, ನೆವರ್ ಟೇಕ್ ಎನಿಥಿಂಗ್ ವೆರಿ ಪರ್ಸ್ನಲಿ. ಒಂಥರ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರ್ಬೋದು, ಒಂದು ಟೀಮ್ ವರ್ಕ್ ಮಾಡಿದಾಗ ಏನೋ ಒಂದು ಆಗುತ್ತೆ. ಸೊ ಅದನ್ನ ತಗೊಂಡು ಮುಂದೆ ಹೋಗೋದು ಹೆಂಗೆ,
ರೆಸ್ಪೆಕ್ಟ್ ದ ಪರ್ಸನ್, ನಾಟ್ ದ ಇಶ್ಯೂ ಬಿಡಿ ಪಕ್ಕಕ್ಕಿಡೋಣ, ಲೆಟ್ ಅಸ್ ವರ್ಕ್ ಯುನೈಟೆಡ್ಲಿ ಅನ್ನೋ ಒಂದು ಇದು. ಆಮೇಲೆ ಇನ್ನೊಂದು, ದ ಗ್ರೇಟ್ ಚೇಂಜ್ ಇನ್ ಮೀ ಈಸ್ ಐ ವಾಸ್ ಅ ವೆರಿ ಗುಡ್ ಸ್ಪೀಕರ್, ಬಟ್ ಅದು ಟೋನ್ ಡೌನ್ ಆಗಿ 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 ಎಲ್ಲೋ ಆ ಒಂದು ಇಂಪ್ರೆಸ್ಸಿಂಗ್ ಅದರ್ಸ್. ನಾನು ಒಬ್ಬ ಟೋಸ್ಟ್ ಮಾಸ್ಟರ್ಸ್ ಅಂದ್ರೆ ವರ್ಲ್ಡ್ ಅಲ್ಲಿ ದ ಬೆಸ್ಟ್ ಕ್ಲಬ್ ಇನ್ ಫಾರ್ ದ ಸ್ಪೀಕಿಂಗ್, ಅದು ಅರ್ಥ ಆಯ್ತಲ್ಲ. ಐ ವಾಸ್ ಅವಾರ್ಡೆಡ್ ದ ಟಾಪ್. ಸೊ ಎಲ್ಲೋ ಆ ಒಂದು ಡಿಬೇಟರು, ಆ ಒಂದು ಎಲ್ಲೋ ಆ ಒಂದು ಇದು ಬಂದಿತ್ತು ನನಗೆ, ನಾನು ಚೆನ್ನಾಗಿ ಮಾತಾಡಬಲ್ಲೆ ಅಂತ. ಸೊ ಹಾಗಾಗಿ ಎಲ್ಲೋ ಪಿರಮಿಡ್ಗೆ ಬಂದಮೇಲೆ ನಾನು ಸರಳೀಕರಣ ಆದೆ, ಸರಳತೆಯನ್ನು ಬೆಳೆಸ್ಕೊಂಡು ಶುರು ಮಾಡಿದೆ. ನಾನು ನನ್ನ ಮಾತುಗಳಿಂದ ಬೇರೆಯವ್ರಿಗೆ ಆಕರ್ಷಣೀಯ ಮಾಡಬೇಕಾಗಿಲ್ಲ. ನಾನು ನನ್ನ ಅಭಿವ್ಯಕ್ತಿ, ನನ್ನ ಮನಸ್ಸಿನೊಳಗಿರೋದನ್ನ ಒಂದು ಅದನ್ನ ಅಭಿವ್ಯಕ್ತಿಗೊಳಿಸೋದೇ ನನ್ನ ಭಾಷಣದ ಒಂದು ಮುಖ್ಯ ಉದ್ದೇಶ ಅಂತ ಬದಲಾದೆ. ಮುಂದಕ್ಕೆ ಭಾರತೀಯವರು ಹೇಳ್ಬೇಕು, ಆಮೇಲೆ ನಾನು ನನ್ನ ಪುಸ್ತಕದ ಬಗ್ಗೆ ಹೇಳ್ತೀನಿ. ನಾನು ಮೇನ್ ಏನ್ ಕಲಿತೆ, ವಾಟ್ ಟ್ರಾನ್ಸ್ಫಾರ್ಮೇಶನ್ ಐ ಲರ್ನ್ ಇಸ್, ನಾವು ನಮ್ಮೊಳ್ಳೆ ಕನೆಕ್ಟ್ ಆಗ್ತಿದ್ದಾಗ ವಿ ಗೋ ಆನ್ ಡಿಲೀಟಿಂಗ್ ದ ಥಿಂಗ್ಸ್. ನಾವು ಯಾವ್ದಕ್ಕೆ ಅಟ್ಯಾಚ್ ಆಗಿರ್ತೀವೋ ಅದನ್ನೆಲ್ಲ ಡಿಲೀಟ್ ಮಾಡಿದ್ರು ನಮ್ಮಲ್ಲಿ ಏನೂ ಇರಲ್ಲ. ವಿ ಗೋ ಆನ್ ಎಂಪ್ಟಿಂಗ್ ಅವರ್ ಸೆಲ್ಸ್, ಆದ್ರೂ ವಿ ಗೆಟ್ ಸೋ ಮಚ್ ಸ್ಟ್ರೆಂತ್. ನಾವು ಅದಕ್ಕೆ ಅಟ್ಯಾಚ್ ಆಗಿ ಇದಕ್ಕೆ ಅಟ್ಯಾಚ್ ಆಗಿ ಅಲ್ಲಿಂದ ಸ್ಟ್ರೆಂತ್ ತಗೊಳ್ಳೋ ನೆಸೆಸಿಟಿನೇ ಬರಲ್ಲ. ದಟ್ ಈಸ್ ದ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಐ ಹ್ಯಾವ್ ಅಂಡರ್ಗಾನ್. ಸೊ ಆ ಸ್ಟ್ರೆಂತ್ ನಮ್ಮೊಳಗೇನೆ ಆ ಸ್ಟ್ರೆಂತ್ ಬಂದಾಗ ವಿ ಡೋಂಟ್ ಡಿಪೆಂಡ್ ಆನ್ ಅದರ್ಸ್ ಆರ್ ಬೇರೆಯವ್ರು ಆಗ ಹೇಳಿದ್ರು ಅಂತ ಅದನ್ನ ವಿ ಡೋಂಟ್ ರಿಯಾಕ್ಟ್ ಟು ದಟ್. ವಿ ಸೇ ದಟ್ ಓಕೆ ಅವ್ರು ಮಾಡಿರ್ಬೋದು, ದಟ್ ಈಸ್ ಡಿಫ್ರೆಂಟ್, ಬಟ್ ಐ ಆಮ್ ಸಮಥಿಂಗ್ ಎಲ್ಸ್. ನಾನು ಅದಲ್ಲ, ಅವ್ರು ಹೇಳಿದ್ದಲ್ಲ, ನಾನು ಅದಲ್ಲ ಅಂತ. ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ಡ್ ಇನ್ ಮೆಡಿಟೇಷನ್, ಆ್ಯಂಡ್ ಡೆಫಿನೆಟ್ಲಿ it has improved me in developing being more creative. How we can become more creative is we go on deleting everything. There won't be anything. Emptiness iddaga avaga namage fill agta hogutte. Then the creative energy flows in us and we connect. Nanage that connection is the main thing what I have also got in my profession. We connect to the earth or the place where we are doing, the building we are doing, the material what I am choosing. So ಇದೆಲ್ಲದರಲ್ಲೂ ನಾನು ಪ್ರೊಫೆಷನಲಿ ತುಂಬಾನೇ ಹೆಲ್ಪ್ ಮಾಡಿದೆ ಮೆಡಿಟೇಷನ್. ಆ್ಯಂಡ್ ಡೆಫಿನೆಟ್ಲಿ ಇಂಟ್ರಾಕ್ಟಿಂಗ್ ವಿತ್ ಅದರ್ಸ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ನೀಡ್ ಇಟ್. ಆ ಅಂಡರ್ಸ್ಟ್ಯಾಂಡಿಂಗು ಈ ಸ್ಪಿರಿಚುಯಾಲಿಟಿ ಇಸ್ ವಾಟ್ ಹಸ್ ಟಾಟ್ ಮೀ ದಟ್ ದಿಸ್ ಇಸ್ ಬಿಕಮಿಂಗ್ ಮೋರ್ ಅರ್ಥ್ಲಿ, more grounded and more creative. These are the strengths I've learned. Yeah. ತುಂಬಾ ಧನ್ಯವಾದಗಳು ಮೇಡಮ್. ಅಂದ್ರೆ ನಮ್ಮ ಉದ್ಯೋಗ ರೀತಿಯ ಧ್ಯಾನ ಅನ್ನೋದು ನಮ್ಗೆ ತುಂಬಾ ಬ್ಯಾಲೆನ್ಸ್ ಮಾಡ್ಕೊಡುತ್ತೆ, ಅಂಡ್ ನಮ್ಮ ಉದ್ಯೋಗ ರೀತಿಯ ಸಹ ಅದು ನಮ್ಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, 100%. ಯಾಕಂದ್ರೆ ದಿವ್ಯಶ್ರೀ, ಕೊನೆಗೆ ಧ್ಯಾನ ಪ್ರಚಾರ ಮಾಡಿ ಇವತ್ತು ಹಣಕ್ಕೋಸ್ಕರ ಧ್ಯಾನ ಪ್ರಚಾರ ಮಾಡಬಾರ್ದು ಅಂತ ನಮ್ದು ಇದಿದೆ. ಹಾಗಾಗಿ ನಮ್ಮ ಪ್ರೊಫೆಷನ್ಗಳು ಬಹಳ ಮುಖ್ಯ ಆಗ್ತದೆ. ಇಫ್ ಐ ಆಮ್ ನಾಟ್ ಸಕ್ಸಸ್ಫುಲ್ ಇನ್ ಮೈ ಪ್ರೊಫೆಷನ್, ಪ್ರಾಬಬ್ಲಿ ನನ್ನ ಮೈಂಡ್ ವರ್ಕೇ ಆಗಲ್ಲ ಅಲ್ಲಿ. ಸುಮ್ಮನೆ ಇನ್ನೇನಪ್ಪ, ನನಗೆ ಊಟ ಮಾಡೋಕ್ಕಿಲ್ಲ, ನಾನೇನು ಧ್ಯಾನ ಪ್ರಚಾರ ಮಾಡ್ತೀನಿ, ನಾನೇನು ಮಾಡಬಲ್ಲೆ, ಅಥವಾ ನಾನೇನು ನನ್ನನ್ನು ಇನ್ವಾಲ್ವ್ ಮಾಡ್ಕೊಳ್ಬಲ್ಲೆ. ಯಾಕಂದರೆ ನಾನಿವತ್ತು ಕುವೆಂಪು ಪಿರಮಿಡ್ ಮಾಡ್ತಾ ಇದ್ದೀನಲ್ಲ, ಕುವೆಂಪು ಇದರಲ್ಲಿ ಮೈಸೂರು ರೋಡ್ನಲ್ಲಿ, ಅದಕ್ಕೆ ಎಷ್ಟೊಂದು ಅಮೌಂಟ್ ಖರ್ಚಾಗಿದೆ. ಅದು ನನ್ನ ಒಂದು ಕನಸದು, ನಮ್ಮ ಕನಸದು. ಪತ್ರಿಜಿಯವರು ಹೇಳೋಗೆ ಪಿರಮಿಡ್ ಬನ ಆಗಿದ್ದಾರೆ. ಸೊ ಫಾರ್ ಲಾಸ್ಟ್ 8 years ಐ ಬೀನ್ ಡ್ರೀಮಿಂಗ್. ಅದಕ್ಕೆ ಸಂಪನ್ಮೂಲಗಳು ಬರಬೇಕು ಅಂದ್ರು ಎಲ್ಲೋ ಒಂದು ಸಂಕಲ್ಪದಲ್ಲಿ ಶುದ್ಧಿ ಇರಬೇಕು. ನನ್ನ ಸಂಕಲ್ಪದಲ್ಲಿ ಶುದ್ಧಿ ಇದ್ದಾಗ, ಸೊ ಎಲ್ಲೋ ಒಂದು ಆ ಸಂಕಲ್ಪದಲ್ಲಿ ಶುದ್ಧಿಯನ್ನ ತರಬೇಕು ಅನ್ನೋದನ್ನು ಕೂಡ ನಾನು ಪತ್ರಿಜಿಯವರಿಂದ ಬಹಳ ಕಲಿತೆ. ಮುಂಚೆಗಳಲ್ಲಿ ತುಂಬಾ ಕಷ್ಟಪಡ್ತಾ ಇದ್ದೆ ನಾನು. ಒಂಥರ ಏನೋ ಒಂದು ಚಿಕ್ಕ ಕೆಲಸ ಮಾಡಬೇಕು ಅಂದ್ರೆ ಅಯ್ಯೋ ಏನೋ ತಲೆ ಕೆಳಗೆ ಹಾಕೊಂಡು ಸರ್ಕಸ್ ಮಾಡೋದಂತೆ, ಅದಂತೆ ಇದಂತೆ, ಸೈಕಲ್ ಹೊಡಿಯೋದು ಅಂತಾರಲ್ಲ, ಈ ಸೈಕಲ್ ಹೊಡಿಯೋದು ನಿಲ್ಲಿಸ್ಬಿಟ್ಟು ಏನ್ ಬೇಕೋ ಅದನ್ನ ಮಾಡೋದು. ಸರಳೀಕರಣ, ಆ ಒಂದು ಏನು ಕಾರಣದ ಕೈ, ಗಾಡೋ, ಲಾರ್ಡೋ, ಯೂನಿವರ್ಸಲ್ ಫೋರ್ಸು, ಅದಕ್ಕೆ ನಾನು ಸರೆಂಡರ್ ಆದಾಗ, ಒಬ್ಬ ಗುರುಗುನೋ ಸರೆಂಡರ್ ಆದಾಗ, ಅದನ್ನ ನೀನ್ ಮಾಡ್ತಾ ಇಲ್ಲ, ಆ ಫೋರ್ಸ್ ನಿನ್ ಮೂಲಕ ಯು ಆರ್ ಓನ್ಲಿ ಎ ಟೂಲ್. ಒಬ್ಬ ಗೊಂಬೆ ಇದ್ದಂಗೆ ನೀನು, ನಿನ್ನ ಮೂಲಕ ಅವನೇನೋ ಕೆಲಸ ಮಾಡಿಸ್ಕೊತಾ ಇದ್ದಾನೆ. ಸೊ ಪತ್ರಿಜಿ ಹ್ಯಾಸ್ ಗಿವನ್ ಮೀ ಎ ಚಾನ್ಸ್, ಗಿವನ್ ಹರ್ ಎ ಚಾನ್ಸ್ ಟು ಎಕ್ಸಿಕ್ಯೂಟ್. ನಮ್ಮ ಕಾನ್ಷಿಯಸ್ ಪ್ರಜ್ಞೆ ಎಲ್ಲೋ ಇತ್ತು, ಅದನ್ನ ಒಂದು ಮಟ್ಟಕ್ಕೆ ಎತ್ತಿ, ಅದು ನಮ್ಮ ಲೌಕಿಕ ಮತ್ತು ಆಧ್ಯಾತ್ಮಿಕ ಎರಡೂ ಇದೆ. ದಿವ್ಯಶ್ರೀ, ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟು, ಅಯ್ಯೋ ನಾನು ಆಧ್ಯಾತ್ಮದಲ್ಲಿ ಇದ್ದೀನಿ,
ನಾನೇನು ಕೆಲಸ ಮಾಡಬಾರ್ದು ಅನ್ನೋದು ತಪ್ಪಾಗುತ್ತೆ. ಯಾವ ವ್ಯಕ್ತಿ ಅಧ್ಯಾತ್ಮದಲ್ಲಿ ಕ್ಲಾರಿಟಿ ಇರ್ತದೋ ಅವನು ಅವರ ಲೌಕಿಕದಲ್ಲೂ ಕೂಡ ಅತ್ಯಂತ ಯಶಸ್ಸನ್ನ ಗಳಿಸ್ಬೋದು ಅಂತ ನಾನು ಇಲ್ಲಿ ತಿಳ್ಕೊಂಡೆ. ಯಾ ಎಸ್ ಓಕೆ, ಗೋ ಅಹೆಡ್ ನೆಕ್ಸ್ಟ್. ಧನ್ಯವಾದಗಳು ಸರ್. ಸರ್, ಈ ಒಂದು ಪ್ರಶ್ನೆ ಮುಖ್ಯವಾಗಿ ನಿಮಗೆ ಕೇಳಬೇಕು. ಏನಕ್ಕೆ ಅಂತಂದ್ರೆ ಪತ್ರಿಜಿ ಅವರು ಈಗ ಮಹಿಳೆಯರಿಗೆ ತುಂಬಾ ಮಹತ್ವ ಕೊಡ್ತಾ ಇದ್ದಾರೆ. So, ಹಾಗಾಗಿ ಒಬ್ಬ ಪುರುಷರಾಗಿ ಅದರ ಬಗ್ಗೆ ಇರುವ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಮಹಿಳೆಯರಿಗೆ ನಮಗೆ ಆದ್ಯತೆ ಕೊಟ್ರೆ ನಮ್ಗೆ ಯಾವಾಗ್ಲೂ ಆನಂದವಾಗಿ ಇರ್ತೀವಿ, ಇನ್ನು ಚೆನ್ನಾಗೇ ಇರ್ತೀವಿ. ಸೊ ಆಸ್ ಎ ಮೇಲ್, ಒಬ್ಬ ಪುರುಷನಾಗಿ ಅದನ್ನ ಹೇಗೆ ಸ್ವೀಕರಿಸ್ತಾ ಇದ್ದೀರಾ ಸರ್? ಹೇಗೆ ಸ್ವೀಕರಿಸಬೇಕು ಎಲ್ಲಾ ಪುರುಷರು ಸಹ? All these years we have been doing it, we have been maintaining it. ಏನಾಗುತ್ತೆ ಅಂದ್ರೆ ಎಲ್ಲೋ ಒಂದು ಪುರುಷರು ಅಂದ ಮೇಲಾಗೆ ಒಂದ್ಸತಿ ಅಗ್ರೆಷನ್ ಅಂತ ಇರುತ್ತೆ, ಸ್ವಲ್ಪ ಈ ಈಗೋ ಪ್ಲೇ ಇರ್ತದೆ. ಈಗೋ ಅದರಲ್ಲಿ ನಮಗೆ ಕಡಿಮೆ ಇರ್ಬೋದು, ಕೆಲವ್ರಿಗೆ ಜಾಸ್ತಿ ಇರ್ಬೋದು. ಅಸ್ತಿತ್ವಕ್ಕೆ ಅಂಟ್ಕೊಳ್ಳೋದು ಸ್ವಲ್ಪ ಜಾಸ್ತಿನೇ. ಆಮೇಲೆ ನನ್ನನ್ನು ಹೊಗಳಬೇಕು ಅಥವಾ ನನ್ನನ್ನು ಯಾರು ಗುರ್ತಿಸ್ಬೇಕು, ನನಗೆ ಕೀರ್ತಿ ಎಲ್ಲ ಬೇಕು ಅಂತ ಸ್ವಲ್ಪ ಗಂಡಸರಿಗೆ ಜಾಸ್ತಿ ಆಸೆ ಇರುತ್ತೆ ಅಂತ ನನ್ನ ಭಾವನೆ. ಯಾಕಂದ್ರೆ ಈ ಚಂದ್ರನ್ ನೋಡಿದ ತಕ್ಷಣ ಅವ್ರಿಗೆ ಚಂದ್ರನ್ ಮೇಲೆ ನಾನು ಯಾಕೆ ಫ್ಲಾಗ್ ಹಾಕ್ಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಯಾರೋ ಗಂಡಸರು. ಅಂದ್ರೆ ಅಚೀವ್ಮೆಂಟ್ ಯಾವಾಗ್ಲೂ. ಆಮೇಲೆ ಸ್ವಲ್ಪ ಈ ರಾಜಕೀಯ ಅಂತ ಹೇಳಕ್ಕಾಗಲ್ಲ, ಈ ರೀತಿ ಎಲ್ಲನೂ ಸ್ವಲ್ಪ ನಮ್ಮಲ್ಲಿ ಈ ಏನದು ನಾನು ಶಕ್ತಿ ತೋರಿಸ್ಕೋಬೇಕು ಅಂತ ಮುಂದಕ್ಕೆ ಹೋಗೋದು, ನಾನು ಪ್ರೂವ್ ಮಾಡ್ಕೊಳಕ್ ಹೋಗೋದ್ರಲ್ಲಿ ಎಲ್ಲೋ ಸ್ವಲ್ಪ ಅಗ್ರೆಷನ್ ಜಾಸ್ತಿ ಇರುತ್ತೆ ಗಂಡಸರಿಗೆ. ಆದ್ರೆ ಹೆಂಗಸರಲ್ಲಿ ಅದು ಇರೋದಿಲ್ಲ ಅಂತಲ್ಲ, ಅವ್ರಿಗಲ್ಲೂ ಇರುತ್ತೆ. ಬಟ್ ದೇ ಆರ್ ಗ್ರೌಂಡೆಡ್ ಟು ದ ಅರ್ತ್. ಸೊ ಎಲ್ಲೋ ಆ ಒಂದು ನೋಡಿ, ಮನೆ ಒಳಗಡೆ ಎಷ್ಟೇ ಪ್ರಾಬ್ಲಮ್ ಇದ್ರು ನಮ್ಮ ತಾಯಿಯವರು ಇರ್ಬೋದು ಅಥವಾ ಇನ್ನೊಬ್ರು ಹೆಂಗಸರು ಇರ್ಬೋದು, ಅವ್ರಿಗೆ ತಾಳ್ಮೆ ಜಾಸ್ತಿ ಇರುತ್ತೆ. ಸೊ ಆ ತಾಳ್ಮೆಯ ಗುಣ ಎಲ್ಲೋ ಗಂಡಸಿಗೆ ಕಡಿಮೆ ಇರೋದ್ರಿಂದ ದೇ ಹ್ಯಾವ್ ಎ ಬೆಟರ್. ಬಟ್ ಏನಿವೆ ಅಡ್ಮಿನಿಸ್ಟ್ರೇಷನ್ ಸಪೋರ್ಟು, ಆ ಒಂದು ಲಾಜಿಸ್ಟಿಕ್ಸ್ ಓಡಾಟ, ಇದು ಅದನ್ನೆಲ್ಲ ಡೆಫಿನೆಟ್ಲಿ ದೇ ಕ್ಯಾನ್ ಮೇಕ್ ಯೂಸ್ ಆಫ್ ಮೆನ್. ನಾವು ದೇ ಹ್ಯಾವ್ ಒಂದು ಬ್ಯಾಂಕಲ್ಲಿ ನೋಡಿ, ಇವತ್ತು ಇಬ್ರು ಸಮನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಕ್ಯಾಶಿಯರು ಆಗಿರ್ತಾರೆ, ಇದು ಆಗಿರ್ತಾರೆ. ಧ್ಯಾನ ಪ್ರಚಾರದಲ್ಲೂ ಅಷ್ಟೇನೆ. ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಅಲ್ಲಿ ಸ್ವಲ್ಪ ಅವರಿಗೆ ಅನುಭವಗಳನ್ನ ಹೆಚ್ಚಿಸ್ಕೊಂಡು ಸ್ವಲ್ಪ ಬ್ರಾಡ್ ಬ್ಯಾಂಡ್ ಆಗಿ ಬ್ರಾಡ್ ವ್ಯೂ ತಗೊಂಡು ಗಂಡಸರನ್ನು ಕೂಡ ಇನ್ವಾಲ್ವ್ ಮಾಡಿಕೊಂಡು ಮಾಡಿದ್ರೆ ಐ ಆಮ್ ಶ್ಯೂರ್ ಇಟ್ ವಿಲ್ ಬಿ ಎ ಬ್ಯಾಲೆನ್ಸ್. ಯಾಕಂದ್ರೆ ಇಲ್ಲಿ ಎನರ್ಜಿ ಫೀಲ್ಡ್ ಇಂಪಾರ್ಟೆಂಟ್ ಆಗುತ್ತೆ ದಿವ್ಯಶ್ರೀ. ಗಂಡಸು ಹೆಂಗಸು ಅನ್ನೋದಲ್ಲ, ಒಬ್ಬ ಹೆಂಗಸು ಕೂಡ ತುಂಬಾ ಆಂಬಿಷನ್ಸ್ ಇರ್ಬೋದು, ಗಂಡಸು ಕೂಡ ಆಂಬಿಷನ್ ಇಲ್ಲದೆ ಇರ್ಬೋದು, ಅಯ್ಯೋ ಏನಕ್ಕೆ ಬೇಕಪ್ಪ ಅಂತ. ಹಾಗಾದ್ರೆ ಇದು ಪ್ಯೂರ್ಲಿ ಅಬೌಟ್ ಎನರ್ಜಿ ಬಾಡೀಸ್. ಸೊ ವೆನ್ ಎನರ್ಜಿ ಬಾಡಿ ಇಸ್ ಮೇಲ್ ಆರ್ ಫೀಮೇಲ್, ಸೊ ಡೆಫಿನೆಟ್ಲಿ ಅವರಲ್ಲೂ ಅಡ್ಮಿನಿಸ್ಟ್ರೇಟರ್ ಒಬ್ಬ ಇರ್ತಾನೆ, ಅವರಲ್ಲೂ ಒಬ್ಬ ನಾಯಕ ಇರ್ತಾನೆ, ಅವರಲ್ಲೂ ಒಬ್ಬ ವ್ಯವಸ್ಥಿತವಾಗಿ ಮಾಡೋ ಒಂದು ಇದಿರುತ್ತೆ. ಬಟ್ ಎಲ್ಲರನ್ನು ತಗೊಂಡೋಗೋ ಗುಣ ಇಬ್ರು ಕಲಿಬೇಕು, ನಾವು ಕಲಿಬೇಕು, ಅವ್ರನ್ನೂ ಕಲಿಬೇಕು. ಒಂದು ಗುಂಪು ಅಂದಮೇಲೆ ಅಷ್ಟು ಜನನು ನಾವು ಕರ್ಕೊಂಡು ಹೋಗೋದೇ ನಿಜವಾದ ಸಾಧನೆ. ಯಾ ದಟ್ ಮಚ್ ಐ ಕ್ಯಾನ್ ಟೆಲ್ ಯು. ಮೇಡಮ್, ನಿಮ್ಮ ಅಭಿಪ್ರಾಯ ಏನು ಮೇಡಮ್? ಮಹಿಳೆಯರಿಗೆ ಇಷ್ಟು ಆದ್ಯತೆ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಪತ್ರಿಜಿ ಅವರು, ನಿಮ್ಮ ಆದ ಒಂದು ಅನುಭವ ಏನು ಮೇಡಮ್ ಇದರಿಂದ? ಎಸ್, ಹೆಂಗಸರಿಗೆ ಇಷ್ಟೊಂದು ಸಪೋರ್ಟು ಬೇಕೇ ಬೇಕು, ಮುಂದೆ ಬರೋದಕ್ಕೆ ಸಪೋರ್ಟ್ ಬೇಕೇ ಬೇಕು. ಯಾಕಂದ್ರೆ ಎಷ್ಟೊಂದು ಕಡೆ ನೋಡಿದೀವಿ, ಎಷ್ಟು ಎಜುಕೇಶನ್ ಅಲ್ಲಿ, ಯಾವುದೇ ಸ್ಕೂಲಲ್ಲಿ ಇರ್ಬೋದು ಅಥವಾ ಕಾಲೇಜಲ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ಹುಡುಗಿರೇ ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರೆ, ಫಸ್ಟ್ ರ್ಯಾಂಕ್ ಬಂದಿರ್ತಾರೆ, ಅವ್ರಿಗೆ ರ್ಯಾಂಕ್ ಬಂದಿರತ್ತೆ, ಪಾಸ್ ಪರ್ಸೆಂಟೇಜು ಜಾಸ್ತಿ ಬಂದಿರತ್ತೆ. ಬಟ್ ಅದೇ ನೋಡಕ್ ಹೋದಾಗ ಉದ್ಯಮಕ್ಕೆ ಬಂದಾಗ, ಉದ್ಯಮದಲ್ಲಿ ಆ ರೇಷಿಯೋ ನಾವು ಸರ್ವೆ ನೋಡಿದಾಗ ಹೆಂಗಸರು ತುಂಬಾನೇ ಕಮ್ಮಿ ಆಗೋಗತ್ತೆ. 50% ಇಲ್ಲ. ಆಲ್ ಓವರ್ ದ ವರ್ಲ್ಡ್ ಇಟ್ ಈಸ್ ಹ್ಯಾಪ್ನಿಂಗ್ ಲೈಕ್ ದಟ್. ಈ ತರ ಇದನ್ನ ನೋಡಿದಾಗ ದೆನ್ ವಿ ಸಿ ವೈ ಇಸ್ ದಿಸ್. ಬಿಕಾಸ್ ಅವ್ರಿಗೆ ಮನೇಲಿ ಸಪೋರ್ಟ್ ಸಿಗದೆ ಇರ್ಬೋದು, ಟು ಬ್ಯಾಲೆನ್ಸ್ ದ ಆಫೀಸ್ ಆಸ್ ವೆಲ್ ಆಸ್ ದ ಫ್ಯಾಮಿಲಿ. ಆ ಸಪೋರ್ಟ್ ಸಿಗದೇ ಇರೋ ಕಾರಣದಿಂದ ಈ ತರ ಇದಾಗತ್ತೆ. ಅವರು ಉದ್ಯಮ ಎಸ್ಪೆಷಲಿ ಬಿಕಾಸ್ ಮದರ್ ಆಗೋದು ಫೀಮೇಲೇ ತಾಯಿ ಆಗಕ್ ಸಾಧ್ಯ ಆಗೋದು. ಸೊ ಹಾಗೆಲ್ಲ ಆದಾಗ ಫೀಮೇಲ್ ತಾಯಿ ಆದ್ಮೇಲೆ ಅವ್ರು ಆ ಮಗುನ್ ಬೆಳೆಸೋದನ್ನು ಅವ್ರ ರೆಸ್ಪಾನ್ಸಿಬಿಲಿಟಿನೇ ಬರುತ್ತೆ. ಸೊ ಇದೆಲ್ಲ ಹಂಚ್ಕೊಳ್ದೆ, ಫ್ಯಾಮಿಲಿಯಲ್ಲಿ ಒಟ್ಟಿಗೆ ಹಂಚ್ಕೊಳ್ದೆ ಇದ್ದಾಗ, ಕಾರಣ ಆದಾಗ ಒಬ್ಬರ ಮೇಲೆ ಒತ್ತಡ ಬಿದ್ದಿ, ಆಗ ಕೊನೆಗೆ ಅವಳ ಫೀಮೇಲ್ ಏನಿರ್ತಾರೋ ಆ ಲೇಡಿ, ಆ ಮದರ್ ಕರಳಿರತ್ತಲ್ಲ, ತಾಯಿ ಕರಳು, ಅವ್ರು ಹೇಳ್ತಾರೆ ಓಕೆ ಬೇಡಪ್ಪ, ನನ್ನ ಮಗುಗೆ
ನೋಡ್ಕೊಂಡೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇನ್ಯಾವುದೂ ಇಲ್ಲ, ಇದ್ಬಿಡೋಣ ಅಂತ ಶಿ ವಿಲ್ ಟೇಕ್ ದಟ್ ಸ್ಟೆಪ್ ಬ್ಯಾಕ್. ನಾನು ಏನೇ ಎಲ್ಲರಿಗೂ ಹೇಳೋದು, ನೋಡು ನೀವು ತಾಯಿ ಕೆಲಸನೂ ಮಾಡ್ಬೋದು, ತಾಯಿತನ ಅದರಿಂದ ಏನು ಕಮ್ಮಿ ಫ್ಯಾಮಿಲಿಗೆ ಏನು ಬೇಕೋ ಅದನ್ನ ನೀಡ್ಸ್ ನೀವು ಪೂರೈಸ್ಲೂಬಹುದು. ಹಾಗೆ ನಿಮ್ಮ ಪ್ರೊಫೆಷನಲ್ಲೂ ಅಷ್ಟೇ ಕೆಲಸ ಇದು ಮಾಡ್ಬೋದು, ನೀವು ಟೈಮ್ ಕೊಡ್ಬೋದು. ದಿಸ್ ಇಸ್ ಅ ಬ್ಯಾಲೆನ್ಸ್ಡ್ ಅಪ್ರೋಚ್. ದಿಸ್ ಇಸ್ ಈಸಿಲಿ ಅಚೀವೇಬಲ್ ಥ್ರೂ ಮೆಡಿಟೇಷನ್. ಸೊ ಮೆಡಿಟೇಷನ್ ಇದಕ್ಕೊಂದು ಕಾರಣ. ಆ್ಯಂಡ್ ದೆನ್ ಡೆಫಿನೆಟ್ಲಿ ಫ್ಯಾಮಿಲಿಯಲ್ಲಿ ಎಲ್ಲ ಫ್ಯಾಮಿಲಿಯಲ್ಲೂ ಸಪೋರ್ಟ್ ಬೇಕೇ ಬೇಕು. ನನಗೆ ಪ್ರೇಮ್ ಹ್ಯಾಸ್ ಸಪೋರ್ಟೆಡ್ ಮೀ ಎ ಲಾಟ್. So in that way I am very thankful. And yes, definitely it is needed, because there are so many circumstances in the family. That support is needed. Ibru support ibriಗೂ ಬೇಕು. ಇಬ್ರು ಒಟ್ಟಿಗೆ ಹೋದ್ರೇನೆ ಆಗೋದು. ಲೈಫಲ್ಲಿ ನಾವೆಚ್ಚು ಅವ್ರ ಕಮ್ಮಿ ಅಂತ ಹೇಳಕ್ಕೆ ಆಗಲ್ಲ. ಬೋತ್ ಎನರ್ಜೀಸ್ ಆರ್ ನೀಡೆಡ್ ಫಾರ್ ಎನಿ ಕ್ರಿಯೇಷನ್. ಸೊ ಇಟ್ಸ್ ಎ ಬ್ಯಾಲೆನ್ಸ್ಡ್ ಕ್ರಿಯೇಷನ್, ದೆನ್ ಓನ್ಲಿ ಇಟ್ ವಿಲ್ ಬಿ ಅ ಬ್ಯಾಲೆನ್ಸ್. ಎಸ್ಪೆಷಲಿ ಧ್ಯಾನ ಮಹಾಚಕ್ರ ಅನ್ನೋ ಒಂದು ದೊಡ್ಡ ಒಂದು ಕೆಲಸ ಮಾಡಬೇಕಾದಾಗ ನನಗನ್ಸಿದ್ದು ಏನಂದ್ರೆ, ಒಂದು ಫಂಡ್ ರೈಸಿಂಗ್ ಇರುತ್ತೆ, ಇನ್ನೊಂದು ಸ್ಟೇಜ್ ಅಲ್ಲಿ ಇರುತ್ತೆ, ಆಮೇಲೆ ಫುಡ್ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ಕೆಲವು ವಿಷಯಗಳಲ್ಲಿ ಗಂಡಸರನ್ನ ಅವಲಂಬಿಸ್ಬೇಕಾಗುತ್ತೆ ಅಂತ ನನ್ನ ಭಾವನೆ. ಅಲ್ಲಿ ಕಾಂಪಿಟೇಷನ್ ಅಂತಲ್ಲ. ಸೊ ದ ಡಿಸಿಷನ್ ಮೇಕರ್ಸ್ ಕ್ಯಾನ್ ಬಿ ವಿಮೆನ್ ಅಂಡ್ ದೇ ಕ್ಯಾನ್ ಆಲ್ವೇಸ್ ವರ್ಕ್, ಬಟ್ ದೇ ಹ್ಯಾವ್ ಸರ್ಟನ್ ಸ್ಟ್ರೆಂತ್, ಮೆನ್ ಹ್ಯಾವ್ ಸರ್ಟನ್ ಸ್ಟ್ರೆಂತ್. ಸೊ ಅದನ್ನ ಕಾಂಪಿಟೇಟಿವ್ ಮಾಡೋದಕ್ಕಿಂತ ಕಾಂಪ್ಲಿಮೆಂಟ್ರಿ ಆಗಿ ಪ್ಯಾರಲಲ್ ಆಗಿ ಹೋಗಿ ಒಬ್ರಿಗಿನ್ನೊಬ್ರು ಇನ್ವಾಲ್ವ್ ಮಾಡಿಕೊಂಡು, ಡೆಫಿನೆಟ್ಲಿ ನಾನು ಪತ್ರಿಜಿಯು ತುಂಬಾ ಹೇಳ್ತಾರೆ, ಹೋಗೋ ಅಲ್ಲಿ ಕಿಚನ್ ನೋಡ್ಕೊ ಅಂದ್ರೆ ನೀನ್ ಮೆಡಿಟೇಷನ್ ಮಾಡೋ ನೆಸಿಟಿ ಇಲ್ಲ, ನೀನ್ ಕಿಚನ್ ನೋಡ್ಕೋ ಸಾಕು, ದಟ್ ಈಸ್ ಯುವರ್ ಮೆಡಿಟೇಷನ್. ಫುಡ್ ಅರೇಂಜ್ಮೆಂಟ್ ಮಾಡ್ತಾ ಇದ್ರೆ ಫುಡ್ ಅರೇಂಜ್ಮೆಂಟ್ ಇಸ್ ಯುವರ್ ಮೆಡಿಟೇಷನ್. ಡೋಂಟ್ ಕಮ್ ನಿಯರ್ ದ ಸ್ಟೇಜ್ ಅಂಡ್ ಸ್ಟ್ಯಾಂಡ್. ಸೊ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಸಹ ನಾನು ಅಬ್ಸರ್ವ್ ಮಾಡಿರೋದೇನಂದ್ರೆ, ಅಡ್ಮಿನಿಸ್ಟ್ರೇಷನ್ ಈಸ್ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಷನ್. ಅದರಲ್ಲಿ ನಾನು ಅಲ್ಲಿ ಬಂದ್ಬಿಟ್ಟು ಬೆಳಿಗ್ಗೆ ಕುತ್ಕೊಂಡು 8 hours ಧ್ಯಾನ ಮಾಡ್ತೀನಿ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಆಗಲ್ಲ. ಸೊ ಯು ಹ್ಯಾವ್ ಟು, that is what I've seen in all the established professional run spiritual organization. So administration has to be in a professional way, and our ಪ್ರಚಾರ ನಮ್ಮ ನಡವಳಿಕೆಗಳೆಲ್ಲ ಸ್ಪಿರಿಚುವಲ್ ಆಗಿರ್ಬೇಕು ಅಂತ ನನ್ನ ಭಾವನೆ. ಧನ್ಯವಾದಗಳು ಸರ್ ಮತ್ತು ಮೇಡಮ್. ಈಗ ಆರ್ಕಿಟೆಕ್ಟ್ ಆಗಿ, ಇಂಜಿನಿಯರ್ ಆಗಿ ಪಿರಮಿಡ್ ಶಕ್ತಿ ನೀವು ಹೇಗೆ ಅದನ್ನ ಸಮರ್ಥಿಸ್ತೀರಾ? ಪಿರಮಿಡ್ ಅಲ್ಲಿ ಶಕ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತು, ಆದ್ರೆ ಆ ಟೆಕ್ನಿಕಲ್ ಆಗಿ ನಿಮ್ಮ ಆರ್ಕಿಟೆಕ್ಟ್ ಅಂಡ್ ಇಂಜಿನಿಯರ್ಸ್ ಅದನ್ನ ಪ್ರಾಪರ್ ಆಗಿ, ಕರೆಕ್ಟ್ ಆಗಿ, ಸೈಂಟಿಫಿಕ್ ಆಗಿ ಹೇಳೋದಕ್ಕೆ ಸಾಧ್ಯ. ಸೊ ಅದು ಹೇಗೆ ಅದರಲ್ಲಿ ಪವರ್ ಇದೆ, ಎನರ್ಜಿಸ್ ಇದೆ ಅಂತ ನೀವು ಹೇಳ್ತೀರಾ ಮೇಡಮ್? ಎಸ್, ಇಡೀ ವರ್ಲ್ಡ್ ಅಲ್ಲಿ, ದೇಶದಲ್ಲಿ there are certain structures which are more very stable and which has the cosmic energy, like the round geodesic globe ತರ. ನಾವು ನೋಡಿರ್ಬೋದು ಇದರಲ್ಲಿ ಪಾಂಡಿಚೇರಿಯಲ್ಲಿ ಅರುವಿಲ್ಲೋ ಅಲ್ಲಿ ಮೈತ್ರಿ ಮಂದಿರ್, ಅದು ಗ್ಲೋಬ್ ಇದೆ. ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎನಿ ಕಾರ್ನರ್ಸ್, ಇಟ್ ಅಟ್ರಾಕ್ಟ್ಸ್ ಮೋರ್ ಎನರ್ಜಿ. ಅದೊಂದಿದೆ. ದೆನ್ ವಿ ಹ್ಯಾವ್ ಪಿರಮಿಡ್ ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಅದು ಸ್ಕ್ವೇರ್, it's a square base which is the most stable thing which can stay on the earth. ಅದರಿಂದ ಅಲ್ಲಿಂದ ಹೋಗಿ ಟೇಪರ್ ಆಗಿ ಪಿರಮಿಡ್ ತರ ಬರುತ್ತೆ. ದಟ್ ಆಂಗಲ್, ಆ ಇನ್ಕ್ಲಿನೇಷನ್ ಆಂಗಲ್, it is connected such that it can attract the maximum cosmic energy. ಆ ಕಾಸ್ಮಿಕ್ ಎನರ್ಜಿ ಅದು ಹೇಗಾಗತ್ತೆ ಅಂದ್ರೆ, ಇಟ್ ಕನೆಕ್ಟ್ಸ್ ಟು ಆಲ್ ದ ಪ್ಲಾನೆಟರಿ ಪೊಸಿಷನ್. ದಟ್ ಈಸ್ ಹೌ ನಾವು ರಿಸರ್ಚ್ ಮಾಡಿದ್ರೆ ಗೊತ್ತಾಗೋದು ನಮಗೆ. ಹಾಗೆ how it is been developed, how it has come to that certain angle. 52 degrees ಏನಕ್ಕೆ ಬೇಕು ಅಂದರೆ, ಇಟ್ ಈಸ್ ಸುಮ್ಮನೆ ಹಾಗೆ ಆ್ಯಂಗಲ್ ಮಾಡಿಲ್ಲ. ಅದು ಹೇಗಾಗಿದೆ ಅಂದರೆ, ನಾವು ಪ್ಲೇನಲ್ಲಿ ಸ್ಕ್ವೇರ್ ಪ್ಲೇನ್ ತಗೊಂಡು, ದೆನ್ ವೆನ್ ವಿ ಟೇಪರ್ ಇಟ್ ಕನೆಕ್ಟ್ಸ್ ಟು ದ ಸ್ಟಾರ್ ಸಿಸ್ಟಮ್, galaxy system. So from there we get that cosmic energy. That is why that angle is more powerful than the other. ಬೇರೆ ಟ್ರಯಾಂಗಲ್, ಪಿರಮಿಡ್ ಯಾವ ಆ್ಯಂಗಲ್ ಎಲ್ಲ ಆದರೂ ಮಾಡ್ಬೋದು. But why this particular angle attracts more cosmic energy is because of that. And this is the most stable structure present on the earth till date. Because pyramid ಈಜಿಪ್ಟ್ಗಿನ ಮುಂಚೆ ಇನ್ನ ಎಷ್ಟೊಂದು ಕಡೆ ಕಟ್ಟಿದೆ. ನಮ್ಮ ವರ್ಲ್ಡ್ ಅಲ್ಲಿ ಇರೋದು ಬರೀ ಈಜಿಪ್ಟ್ ಅಲ್ಲಿ ಅಲ್ಲ ಪಿರಮಿಡ್, ರಷ್ಯಾದಲ್ಲಿದೆ, ಚೈನಾದಲ್ಲಿದೆ. ದೇ ಹ್ಯಾವ್ ಡನ್ ಮಚ್ ಮೋರ್ ರಿಸರ್ಚ್ ದ್ಯಾನ್ ವಾಟ್ ವಿ ಸಿ. ಅದಕ್ಕೆ ಮುಂಚೆ ಅಟ್ಲಾಂಟಿಕ್ ಏರಿಯಾದಲ್ಲಿ ವಾಟ್ ಇಟ್ ವಾಸ್ ದೇರ್, ವಾಟ್ ಇಟ್ ಗಾಟ್ ಸಬ್ಮರ್ಜ್ಡ್ ಇನ್ ವಾಟರ್, ವೇರಿಯಸ್ ಸ್ಟ್ರಕ್ಚರ್ಸ್ ಆರ್ ದೇರ್.
ಇಟ್ ಈಸ್ ದ ಮೋಸ್ಟ್ ಏನ್ಷಿಯಂಟ್ ಸ್ಟ್ರಕ್ಚರ್ ಅವೈಲಬಲ್ ಆನ್ ಅರ್ತ್ ಟಿಲ್ ಇವಾಗಲೂ ಮಾಡ್ತಿರೋದು. ದಟ್ ಈಸ್ ಬಿಕಾಸ್ ಆಫ್ ದಿಸ್ ದ ಇನ್ಕ್ಲಿನೇಷನ್ ಆಂಗಲ್ why it can attract that, and then the being the most stable structure. ಇನ್ನೊಂದಮ್ಮ, ನಾನು ಈಜಿಪ್ಟ್ 15 ದಿವಸ ಇದ್ದೆ. ಅಲ್ಲಿ ಅದು ಆಕ್ಚುಲಿ ಎಲ್ಲ ಒಂದು ಗ್ರೇವ್ ಯಾರ್ಡ್ಗಳು. ಈಜಿಪ್ಟ್ ಅಲ್ಲಿ ಪಿರಮಿಡ್ ಅಂದ್ರೆ ಗ್ರೇವ್ ಯಾರ್ಡ್, ಅದು ಒಂಥರ ಎಡಗಳು ಕೆಳಗಿಟ್ಟದ್ದು. ಸೊ ಅಲೆಕ್ಸಾಂಡ್ರಿಯಾಗ ಹೋಗಿ ಅಲ್ಲೂ ಅದೇ ಇದೆ, ಲಕ್ಸರ್ಗೆ ಹೋಗಿ ಅಲ್ಲೂ ಅದೇ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ದೊಡ್ಡ ಮನುಷ್ಯರನ್ನ ಪಿರಮಿಡ್ ಕೆಳಗಿಟ್ರೆ ಫ್ಯಾರೋಸ್ನ ಅವರು ಮುಂದಿನ ಜನ್ಮದಲ್ಲಿ ದೊಡ್ಡ ವ್ಯಕ್ತಿಗಳಾಗ್ತಾರೆ ಅನ್ನೋ ಏನೋ ಒಂದು ನಂಬಿಕೆಗಳಷ್ಟೇ. ಆಮೇಲೆ ನಮ್ಮ ಟೆಂಪಲ್ ಸ್ಟ್ರಕ್ಚರ್ಗಳು ನೋಡಿ, something like this, something like this, something like this. So round ಗೋಲ್ ಗುಂಬಜು, ತಾಜ್ ಮಹಲ್ ನೋಡಿ. ಸೊ ಆಲ್ ಈವನ್ ಓಶೋ ಫಸ್ಟ್ ಪಿರಮಿಡ್ ನ 1980s ಅಲ್ಲೇ ಮಾಡಿದ್ದಾರೆ, ಬುದ್ಧ ಹಾಲ್ ಅಂತ ಪೂನಾದಲ್ಲಿ. Temple gopurams, kalasha, even that goes in the pyramid shape. ಕಳಶಗಳು, all that is a sacred geometry what it happens. So a module nidkondu it has been developed. Even the ancient temple, ನಾವು ಚಿದಂಬರಂ ಟೆಂಪಲ್ ಇರ್ಬೋದು, ಮೀನಾಕ್ಷಿ ಟೆಂಪಲ್ ಇರ್ಬೋದು, ನೋಡ್ತಾ ಇದ್ರೆ ಅದರದ್ದು ಗೋಪುರಂದು ಇಟ್ಸ್ ಆಲ್ಮೋಸ್ಟ್ ಇನ್ ದ ಸೇಮ್ ಆಂಗಲ್. ಕಾಸ್ಮಿಕ್ ಎನರ್ಜಿನ ಅಟ್ರಾಕ್ಟ್ ಮಾಡುತ್ತೆ ಕಳಶಗಳು, ಅದಕ್ಕೆ ಬೀಳುತ್ತೆ. ಆ ಮೂರ್ತಿಗೆ ಆ ಒಂದು ಶಕ್ತಿ ಬರುತ್ತೆ, ಅದನ್ನ ನೋಡಕ್ ಹೋದವ್ರಿಗೂ ಆ ಶಕ್ತಿ ಬರುತ್ತೆ, ಅಲ್ಲಿಂದ ಬಂದವ್ರಿಗೂ ಒಂದು ಶಕ್ತಿ. ಸೊ ಎವ್ರಿಥಿಂಗ್ ಇಸ್ ಸೈಂಟಿಫಿಕಲಿ ಡಿಸೈನ್. ಐ ಆಮ್ ಶ್ಯೂರ್ ದಿಸ್ ಇಸ್ ಸಮಥಿಂಗ್ ಅಮೇಝಿಂಗ್. ಜಿತೇನ್ ಭಟ್ ಮತ್ತು ಎಡ್ಗರ್ ಕೇಸಿ ತುಂಬಾ ಕೆಲಸ ಮಾಡಿದ್ದಾರೆ ಪತ್ರಿಜಿಯವರು ಮುಂಚೆ. ಪತ್ರಿಜಿಯವರು ಈ ಟುಕ್ ಇಟ್ ಆ ಮೆಡಿಟೇಷನ್, ಬುದ್ಧ ಮತ್ತು ಪಿರಮಿಡ್ ನೋಡಿ ಹೆಂಗಿದೆ. ಪತ್ರಿಜಿ ಇಸ್ ಅ ಗ್ರೇಟ್ ಡಿಸ್ಕವರಿ, ಒಂಥರ ಇನ್ವೆಂಟರ್. ತುಂಬಾ ರಿಸರ್ಚ್ ಮಾಡಿರೋದು ಪಿರಮಿಡ್ಸ್ ಬಗ್ಗೆನೆ. ಇನ್ ಆಲ್ ಓವರ್ ದ ವರ್ಲ್ಡ್ ಸರ್ವೆ ತಗೊಂಡ್ರು ಡಾಕ್ಯುಮೆಂಟ್ಸ್ ಟು ಮೋಸ್ಟ್ ರಿಸರ್ಚ್ಡ್ ಬಿಲ್ಡಿಂಗ್ ಈಸ್ ಅ ಪಿರಮಿಡ್ ಸ್ಟ್ರಕ್ಚರ್, ಅಂಡ್ ದಟ್ ದೇ ಹ್ಯಾವ್ ರಿಸರ್ಚ್ಡ್ ಇನ್ ವೇರಿಯಸ್ ಆಸ್ಪೆಕ್ಟ್ಸ್. Patriji sir has taken the spiritual aspect, someone else has done the why it's the most stable structure. Idnella nodadre it is the most sacred structure where we get more energy. Ellaru barodu a conclusion gade. So it is the best structure for a meditation as well, for the energy building. Yes madam. ತುಂಬಾ ಧನ್ಯವಾದಗಳು ಸರ್ ಮತ್ತು ಮೇಡಮ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಪಿರಮಿಡ್ ಕಟ್ಟಡ ಹೇಗೆ ವೈಜ್ಞಾನಿಕವಾಗಿ ಹೇಗೆ ಅದರ ಒಂದು ಪ್ರಾಮುಖ್ಯತೆಯನ್ನ, ಅದರ ಒಂದು ವೈಶಿಷ್ಟ್ಯತೆಯನ್ನ ಇಂಜಿನಿಯರ್ ಆಗಿ, ಆರ್ಕಿಟೆಕ್ಟ್ ಆಗಿ ಅದರ ಒಂದು ಹಿನ್ನೆಲೆಯನ್ನ ಹೇಗೆ ಅವರು ಹೇಳಿದ್ದಾರೆ ಅಂತ ನೋಡಿದ್ರಲ್ಲ. ಸೊ ಹಾಗಾಗಿ ಪಿರಮಿಡ್ ಅನ್ನೋ ಒಂದು ಕಟ್ಟಡ 100ಕ್ಕೆ 100ರಷ್ಟು ಸಂಪೂರ್ಣವಾದ ವಿಶ್ವ ಪ್ರಾಣ ಶಕ್ತಿಯನ್ನು ಆಕರ್ಷಿತವಾಗುತ್ತೆ. ಸೊ ಅದರ ಕೆಳಗಡೆ ನಾವಿದ್ದಾಗ ನಮಗೂ ಸಹ ಅಷ್ಟೇ ಶಕ್ತಿಯನ್ನು ನಾವು ಪಡೆದುಕೊಳ್ತೇವೆ ಸ್ನೇಹಿತರೆ. ಈಗ ಮುಂದಿನ ಪ್ರಶ್ನೆ, ಧ್ಯಾನದಿಂದ ಆಂತರಿಕ ಪ್ರಯಾಣ ಮಾಡುವುದರಿಂದ ವ್ಯಕ್ತಿ ವಿಕಾಸ ಆಗುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ? ಧ್ಯಾನದಿಂದ ಆಂತರಿಕ ಪ್ರಯಾಣದಿಂದ ಹೇಗೆ ಮೇಡಮ್, ಅಥವಾ ಹೇಗೆ ಸರ್? ಅದು ಏನಿಲ್ಲ, ಅದು ಆಂತರಿಕ ಪ್ರಯಾಣ ಅಂದ್ರೆ ಆಚೆ ಈಗ ನೋಡಿ, ನಾವು ಎಲ್ಲಿ ಕಳೆದೋಗಿದ್ದೀವಿ ಅಂದ್ರೆ ತೀರ್ಥಯಾತ್ರೆಗಳು ಅಲ್ಲಿ ಇಲ್ಲಿ ಕಳೆದೋಗಿದ್ದೀವಿ. ಬಸವಣ್ಣವ್ರು ಹೇಳ್ತಾರೆ, ಕಲ್ಲು ದೇವರು ದೇವರಲ್ಲ, ಮರದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ. ಎಲ್ಲಿದ್ದಾನೆ? ತನ್ನ ತಾನರ್ದು ತಾನಾರೆಂದು ತಿಳಿದೊಡೆ ತಾನೇ ದೇವ ನೋಡ. ಇವನ್ ಕುವೆಂಪು ಅವರು ವಿಶ್ವಮಾನವತಾವಾದವನ್ನು ಹೇಳ್ತಾರೆ. ಅನಿಕೇತನ ಪ್ರಜ್ಞೆ ಬಗ್ಗೆ ಮಾತಾಡ್ತಾರೆ. ಅನಿಕೇತನ ಅಂದ್ರೆ ಏನು? ಪ್ರಜ್ಞೆಗೆ ಮನೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾರೆ. ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂದ್ರೆ ನಿನ್ನ ಪ್ರಜ್ಞೆಯನ್ನ ಅನಿಕೇತನಗೊಳಿಸು, ಒಂದು ಸೀಮಾತೀತವಾಗಿ ಬೆಳೀಲಿ, ನೀನು ವಿಶ್ವವ್ಯಾಪಿ ಆಗು ಅಂತ ಈ ಎರಡೂ ಮಹನೀಯರು, ಕರ್ನಾಟಕದ ಹೆಮ್ಮೆಯ ಆಧ್ಯಾತ್ಮಿಕ ವಿಜ್ಞಾನಿಗಳು ಇವರೆಲ್ಲ. ಇವರು ಯಾರು? ಬಸವಣ್ಣವರು ಮತ್ತು ಕುವೆಂಪು ಅವರು. ಹಾಗಾಗಿ ಈ ಒಂದು ಅಲ್ಲಿ ಹೋದ್ರು ರಮಣ ಮಹರ್ಷಿ ಹತ್ರ ಹೋಗಿ ನಾನು ಯಾರು ಬಾಡಿನ ಅಲ್ಲ, ನಾನು ಮೈಂಡ್ ಅಲ್ಲ, ಕ್ರಿಯೇಟಿವಿಟಿನ ಅಲ್ಲ, ಸೋಲ್. ಇಟ್ಸ್ ಕಮ್ಸ್ ಟು ಕಮ್ ಬ್ಯಾಕ್ ಟು ಸೋಲ್ಹುಡ್. ಸೊ ಬಟ್ ನಾನು ಹೇಳೋದೇನಂದ್ರೆ, ಎಲ್ಲೋ ಒಂದು ಈ ದೇಹ ಕಾಣುವ ಆತ್ಮ ಕಾಣದೇ ಇರೋ ಶರೀರ. ದ ಬಾಡಿ ಈಸ್ ದ ವಿಸಿಬಲ್ ಸೋಲ್ ಅಂಡ್ ದ ಸೋಲ್ ಈಸ್ ದ ಇನ್ವಿಸಿಬಲ್ ಬಾಡಿ. ಸೊ ಎರಡನ್ನೂ ಅಲೈನ್ಮೆಂಟ್ ತರೋದು ಬಹಳ ಮುಖ್ಯ ಆಗುತ್ತೆ. ಆ ತಂದಾಗ ಏನಾಗುತ್ತೆ, ವ್ಯಕ್ತಿ ವಿಕಸನ ಆಗಕ್ಕೆ ಶುರು ಆಗುತ್ತೆ. ಒಬ್ಬ ವ್ಯಕ್ತಿ ಕನ್ನಡ ಮಾತ್ರ ಗೊತ್ತಿಲ್ಲ, ಇಂಗ್ಲಿಷ್ ಬರ್ತಿರಲ್ಲ ಅಂತಿರ್ತಾನೆ, ಇಂಗ್ಲಿಷ್ ಬರಕ್ ಶುರು ಆಗುತ್ತೆ. ಮೆಮೊರಿ ಕಡಿಮೆ ಇದೆ ಅಂತಾನೆ, ಮೆಮೊರಿ ಜಾಸ್ತಿ ಆಗುತ್ತೆ. ಹಣ ಇರಲ್ಲ, ಹಣ ಬರುತ್ತೆ. ವ್ಯಕ್ತಿ ವಿಕಸನ ಎಲ್ಲಿ? ಅವನ ಭಾಷೆಗಳೆಲ್ಲ ವೃದ್ಧಿಸ್ತಾ ಹೋಗುತ್ತೆ. ವಿಶುದ್ಧ ಚಕ್ರ ಅಂತ ಹೇಳ್ತಾರೆ ಪತ್ರಿಜಿಯವರು.
ಇದು ಚಕ್ರಗಳಲ್ಲಿ ಫಸ್ಟ್ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ಈ ಎಸ್ಪೆಷಲಿ ಈ ವಿಶುದ್ಧ ಮತ್ತು ಈ ಇದಿದೆಯಲ್ಲ ಯಾವುದು ಆಜ್ಞಾ ಚಕ್ರ, 6ನೇ ಚಕ್ರ, ಇದು ಡೆಫಿನೆಟ್ಲಿ ಇಟ್ ವರ್ಕ್ಸ್ ಆನ್ ಅವರ್ ಎಕ್ಸ್ಪ್ರೆಷನ್, ಜ್ಞಾನ. ಸೊ ಅನಾಹತ ಎಲ್ಲೋ ನಮ್ಮ ಹಾರ್ಟ್, ಈ ಪ್ರೀತಿ, ಲವ್, ಅದರ. ಸೊ ಅದು ಕೆಳಗಡೆ ಇರೋದೆಲ್ಲ ಅನಿಮಲಿಸ್ಟಿಕ್ ಚಕ್ರಗಳು. ಈ ಮೇಲ್ಗಡೆ ಬರೋದು ಬುದ್ಧನಿಗಾಗಿದ್ದು ಜ್ಞಾನೋದಯ. ನಾವು ಜ್ಞಾನೋದಯ ಆಗ್ಬೇಕಾಗಿಲ್ಲ, ಅಟ್ಲೀಸ್ಟ್ ಇಲ್ಲಿ 3ನೇ ಕಣ್ಣಿನವರೆಗೆ ರೀಚ್ ಆದ್ರೂ ವಿ ಲೀವ್ ಅವರ್ ಲೈಫ್ ಇನ್ ಎ ಬ್ಯೂಟಿಫುಲ್ ವೇ. ವ್ಯಕ್ತಿ ವಿಕಸನ ಎಲ್ಲಾಗುತ್ತೆ ಅಂದ್ರೆ the women are more emotional because their anahata is very active. The men are more active here because they are good speakers. Okay, like me. So ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗಬೇಕು ಅಂದ್ರೆ ಒಂದು ಸ್ಟೆಪ್ ಇದೆ. ಇಲ್ಲಿ ಮಧ್ಯದಲ್ಲಿ ಏನ್ ಹೇಳಿ, ಮೂಗು. ಈ ಮೂಗಿನ ಒಂದು ಸ್ಟೇರ್ ಕೇಸನ್ನು ಹತ್ತಿ ಆಜ್ಞಾ ಚಕ್ರವನ್ನು ತಲುಪಿದಾಗ ವ್ಯಕ್ತಿ ವಿಕಸನ. ನಾವು ಧ್ಯಾನ ಗ್ರಾಮೀಣ ಅಂತ ಮಾಡ್ತೀವಿ. ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ 40 ಶಾಲೆಗಳು ಧ್ಯಾನ ಗ್ರಾಮೀಣ, ಸ್ಟಡಿ ಸ್ಕಿಲ್ಸು, ಲೈಫ್ ಸ್ಕಿಲ್ಸು ಮತ್ತು ಮೆಡಿಟೇಷನ್. ಯಾಕೆ ಮೆಡಿಟೇಷನ್ ಮಾಡಬೇಕು? ವಾಟ್ ಆರ್ ಸ್ಟಡಿ ಸ್ಕಿಲ್ಸ್? ರೀಡಿಂಗ್ ಸ್ಕಿಲ್, ಓದುವುದು, ಬರೆಯುವುದು, ಆಲಿಸುವುದು, ವೇದಿಕೆ ಮೇಲೆ ನಿಂತು ಮಾತನಾಡುವುದು, ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಲಿ ಅಂತ. ಧ್ಯಾನ ಮಾಡುವುದು. ಯಾಕೆ ಧ್ಯಾನ ಮಾಡ್ತಾರೆ? ಧ್ಯಾನ ಮಾಡುವುದು ಏಕೆ ಅಂದರೆ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳುವುದು, ಅದಕ್ಕಾಗಿ ನೆನಪಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ಗುರಿಯ ಸ್ಪಷ್ಟತೆ ಉಂಟಾಗುತ್ತೆ ಮಕ್ಕಳಿಗೆ. ವ್ಯಕ್ತಿ ವಿಕಸನ ಇಲ್ಲೇ ಆಗೋಯ್ತಲ್ಲ, ಇನ್ನೇನಾಗಬೇಕು ವ್ಯಕ್ತಿ ವಿಕಸನ? ಸೊ ಒಂದು ಹಂತವಾಗಿ ಬೆಳ್ಕೊಂಡು ಒಬ್ಬ ವ್ಯಕ್ತಿ ವಾಲ್ಮೀಕಿ ಅನ್ನೋ ಬೇಡ ನಾಳೆ ರಾಮಾಯಣ ಬರೀತಾನೆ, ಒಬ್ಬ ಕಾಳಿದಾಸ ಅನ್ನೋ ಕುರುಬ, ಒಬ್ಬ ಶಕುಂತಲ ದೊಡ್ಡ ಒಂದು ನಾಟಕವನ್ನು ಬರೀತಾನೆ. ಹೀಗೆ ಪ್ರತಿ ಹಂತದಲ್ಲಿ ಕನಕನಾಯಕ ಯಾರು? ಒಬ್ಬ ಪಾಳೆಗಾರ. ಅವನು ಯುದ್ಧ ಪೀಪಾಸು, ಯುದ್ಧದಲ್ಲಿ ಅವನು ಮಾಡ್ಬೇಕು, ಅವನಿಗೆ ಎಲ್ಲ ಗೆಲ್ಲಬೇಕು ಅನ್ನೋ ಒಂದು ಪಾಳೆಗಾರ ಹೋಗಿ ಕನಕದಾಸರಾಗಿ ಹೋಗ್ತಾರೆ. ಒಬ್ಬ ಜಿಪುಣ ವ್ಯಾಪಾರಿ, ವೈಶ್ಯ ಯಾರು? ಅವರು ಒಬ್ರು ಪುರಂದರದಾಸರಾಗ್ತಾರೆ. ಸೊ ಈ ಒಂದು ವ್ಯಕ್ತಿ ವಿಕಸನ ಪತ್ರಿಜಿಯವರು ಒಂದು ಎಲ್ಲೋ ತಗೊಂಡಿರೋದೇನಂದ್ರೆ, ಈ ವ್ಯಕ್ತಿ ಒಳಗಡೆ ಹೋದಾಗ ಇಲ್ಲಿವರೆಗೂ ಆಕ್ಟಿವ್ ಆಗಿರ್ತಾರೆ, ಒಳ್ಳೆಯವರಾಗಿರ್ತಾರೆ, ಅನಾಹತ, ವಿಶುದ್ಧ, ಚೆನ್ನಾಗಿ ಮಾತಾಡ್ತಾರೆ. ಪ್ರಾಬ್ಲಮ್ ಏನಂದ್ರೆ ಇಲ್ಲೇ ನಿಂತೋಗ್ಬಿಡುತ್ತೆ, ನಮಗೆ ಇಲ್ಲಿಂದ ಮೇಲೆ ಹತ್ತದೇ ಇಲ್ಲ. ಹಾಗಾಗಿ ಎಲ್ಲೋ ನಾವು ಧ್ಯಾನವನ್ನು ಮಾಡ್ತಾ ಉಸಿರಾಟದ ಮೇಲೆ ಗಮನವನ್ನು ನೀಡ್ತಾ ಇಲ್ಲಿಗೆ ಬಂದಾಗ ಏನಾಗುತ್ತೆ, ಜಗತ್ತೇ ಒಂದು ಸುಂದರವಾಗಿ ಕಾಣುತ್ತೆ. ಒಂದು ಜಗತ್ತೇ ಒಂದು ಆಟದ ಮೈದಾನ. ಫಾರ್ ಎಕ್ಸಾಂಪಲ್, ನಾನು ಪುಸ್ತಕ ಬರಿತೀನಿ ಅಂತ ಲೈಫಲ್ಲೇ ಅನ್ಕೊಂಡಿರಲಿಲ್ಲ. 4 ಪುಸ್ತಕ, ಝೀರೋ ಟು ಹೀರೋ, ಖಾಲಿ ಕಪ್ಪು, ಆತ್ಮಾನುಭವ, ಕರ್ಮ ಕೆಫೆ ಎಲ್ಲ. ಅದ್ರ ಹೆಸರುಗಳಿಗೂ ಸಹ ಪತ್ರಿಜಿಗೆ ತುಂಬಾ ಇಷ್ಟ ಆಯ್ತು. ಎಲ್ಲಿಂದ ತರ್ತೀಯ ಈ ತರ ಹೆಸರುಗಳನ್ನ ಅಂತ. ಅದು ನನಗೆ ಗೊತ್ತಿಲ್ಲ. somewhere the message comes to me. So definitely I receive some messages and I do it. ಚಾನಲಿಂಗ್ ಅಂತೀವಿ, ಪರಕಾಯ ಪ್ರವೇಶ ಅಂತೀವಿ, ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಇಂಟ್ಯೂಷನ್ ಅಂತೀವಿ. ಸೊ ವ್ಯಕ್ತಿ ವಿಕಸನದಲ್ಲಿ ಹಂತವಾಗಿ ಬೆಳೀಬೇಕಾಗ್ತದೆ. ಒಬ್ಬ ನಾಯಕರಾಗಬೇಕು ಅಂದ್ರೆ ಹೋಗ್ಬಿಟ್ಟು ಪಬ್ಲಿಕ್ ಅಲ್ಲಿ ಮಾತಾಡ್ಬಿಟ್ರೆ ನಾಯಕ ಅಲ್ಲ. ಅವನಲ್ಲಿ ಬದಲಾವಣೆ ಇರಬೇಕು. ಅವನಲ್ಲಿ ಆ ಒಂದು ಪಾರದರ್ಶಕತೆ, ಪ್ರಾಮಾಣಿಕತೆನೇ ಇದ್ದಾಗ ಅವನು ನೋಡಿ ಜನ ಬದಲಾಗ್ತಾರೆ ಅಂತ ನನ್ನ ಭಾವನೆ. ಸೊ ವ್ಯಕ್ತಿ ಆರ್ಡಿನರಿ ಟು ಎಕ್ಸ್ಟ್ರಾರ್ಡಿನರಿ ಆಗಬಹುದಾದ್ರೆ, ಧ್ಯಾನ ಅನ್ನುವ ಒಂದು ಸ್ಟೇರ್ ಕೇಸ್ನ ಹತ್ತಿದ್ರೆ ಡೆಫಿನೆಟ್ಲಿ ವಿಲ್ ರೀಚ್ ಆಜ್ಞಾ ಚಕ್ರ. ಓಕೆ, ಲೈಫ್ ವಿಲ್ ಬಿ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಫ್ಟರ್ವರ್ಡ್ಸ್. ತುಂಬಾ ಧನ್ಯವಾದಗಳು ಸರ್. ಮೇಡಮ್, ಈಗ ನಿಮ್ಮ ಸರದಿ. ವಾಟ್ ಐ ಫೀಲ್ ಇಸ್, ನಾವು ಒಳಗಡೆ ಹೋಗ್ತಾ ದಟ್ ಈಸ್ ಅವರ್ ಇನ್ನರ್ ಪಿಲಿಗ್ರಿಮೇಜ್. ದಟ್ ಈಸ್ ದ ಟ್ರೂ ರಿಯಲ್ ಪಿಲಿಗ್ರಿಮೇಜ್. ವಿ ಹ್ಯಾವ್ ಟು ಗೋ ಇನ್ಸೈಡ್ ಅವರ್ ಸೆಲ್ಫ್, connect with all that Mooladhara, all that, no, Mooladhara, Swadhisthana, all chakras are one pilgrimage centers tara. So ಆ centers na visit ಮಾಡಿದ್ರೆ it will be ಎಲ್ಲರಿಗೂ ಏನ್ ಅನ್ಸುತ್ತೆ ಆಗ, then we will start emptying it out, then we'll have the real ನಮ್ಮ soul na we touch our real soul. When we touch our real soul, fear ಇರಲ್ಲ, we become fearless. ಸೊ ಫಿಯರ್ಲೆಸ್ ಆದಾಗ ಯಾವುದಕ್ಕೂ ಎದುರ್ಕೋಬೇಕಾಗಿಲ್ಲ, ಯಾರು ಹೇಳ್ತಾರೆ ಅನ್ನೋದಕ್ಕೂ ಎದುರ್ಕೋಬೇಕಾಗಿಲ್ಲ, ನಾವು ತಪ್ಪು ಹೇಳ್ತೀವ ಸರಿ ಹೇಳ್ತೀವ ಅಂತ ಯೋಚಿಸೋದೇ ಬೇಕಿಲ್ಲ. ಬಿಕಾಸ್ ಅವಾಗ ಅಷ್ಟು ಕನೆಕ್ಟ್ ಆದಾಗ ನಾವು ಹೇಳೋದೆಲ್ಲ ಕರೆಕ್ಟಾಗಿ ಆಲೋಚಿಸೇ ಹೇಳಿರ್ತೀವಿ. ನಾವು ಬೇರೆಯವ್ರನ್ನ ಇಂಪ್ರೆಸ್ ಮಾಡಕ್ ಹೋಗಲ್ಲ. ಆಗ ನಮಗೇನು ಬೇಕು, ಕೆಲ್ಸಕ್ಕೆ ಏನು ಬೇಕು, ಅದು ಮುಂದೆ ಸಾಗಕ್ಕೆ ಏನು ಬೇಕು, ಅದು ಕರೆಕ್ಟಾ ಇಲ್ವಾ ಅಂತ ವಿ ವಿಲ್ ಬಿ ಇನ್ ಎ ಬೆಟರ್ state to decide to take the decision, the right decision. Clarity in our thoughts ಬರುತ್ತೆ. ಸುಮ್ಮನೆ ಕೆಟ್ಟದ ಆಲೋಚಿಸೋಕ್ಕೆ ಹೋಗಲ್ಲ.
ಅಂಡ್ ದೆನ್ ಎಲ್ಲಾರ್ಗೂ ಒಂದೇ ಫಸ್ಟ್ ನಾವು ಸೋಲ್ನ ರೀಚ್ ಆಗೋದ್ರೆ ದೆನ್ ವಿ ಸೇ ದಟ್ ನನ್ನಲ್ಲಿರೋ ಸೋಲೆ ಅವರಲ್ಲೂ ಇದೆ, ನಾನ್ ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ, ಅವರೂ ಒಂದು ಲೈಫ್ ಪರ್ಪಸ್ಗೋಸ್ಕರನೇ ಬಂದಿದ್ದಾರೆ. ಅವ್ರಿಗೆ ತಿಳಿದೇ ಇರ್ಬೋದು ಅವ್ರ ಮುಂದೆ ಕ್ಲೌಡ್ ಕವ್ಚ್ಕೊಂಡಿರ್ಬೋದು. ಇವಾಗ ನೀಲಿ ಆಕಾಶದ ಮುಂದೆ ಮೋಡ ಬಂದ್ರೆ ಹೇಗಿರತ್ತೆ, ಸ್ಕೈ ಒಟ್ಟೋಗಿದೆ ಅಂತ ಅಲ್ಲ, ಮೋಡ ಕಾಣಿಸ್ತಿರ್ಬೋದು ಬರೀ ಅಷ್ಟೇ, ನಮಗ್ ಸ್ಕೈ ಕಾಣಿಸ್ದೇ ಇರ್ಬೋದು, ಹಿಂದೆ ಇರ್ಬೋದು, ಬಟ್ ಸ್ಕೈ ಇದ್ದೇ ಇದೆ, ಮೋಡ ಹೋಗುತ್ತೆ, ಪಾಸ್ ಆಗತ್ತೆ. ಸೊ ಆ ಮೋಡಾನೇ ರಿಯಾಲಿಟಿ ಅಲ್ಲ, ಸ್ಕೈ ಇಸ್ ದ ರಿಯಾಲಿಟಿ. ದಟ್ ಈಸ್ ವಾಟ್ ವಿ ವಿಲ್ ಫೀಲ್. ಅವಾಗ ಒನ್ಸ್ ವೆನ್ ವಿ ಟಚ್ ದಟ್ ಎವ್ರಿ ಒನ್ ಈಸ್ ಈಕ್ವಲ್. ಸೊ ನಾನ್ ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ, ಬೇರೆಯವ್ರಿಗೆ ಎದುರ್ಕೋಬೇಕಾಗಿಲ್ಲ. ಸೊ ಅದರಿಂದ ವ್ಯಕ್ತಿ ವಿಕಾಸನ ಈಸಿಯಾಗಿ ಆಗೋಗುತ್ತೆ, ಏನು ಬೇರೆ ಎಕ್ಸ್ಟ್ರಾ ಮಾಡಲೇಬೇಕಾಗಿಲ್ಲ. ಅಂಡ್ ವಿ ಸ್ಟಾರ್ಟ್ ಆಕ್ಸೆಪ್ಟಿಂಗ್ ಥಿಂಗ್ಸ್, ದ ರಿಯಾಲಿಟಿ. ಒಳಗಿನ ಬದಲಾವಣೆ ಬಹಳ ಮುಖ್ಯ ಆಗುತ್ತಮ್ಮ ದಿವ್ಯಶ್ರೀ. ಬಿಕಾಸ್ ಆಚೆ ಕಡೆ ನಾವು ಏನೇ ತಂದ್ರು ಒಂದ್ರ ಪಾತ್ರೆ ತೊಳೆದಂಗ ಅಷ್ಟೇ, ಪಳ ಹೊಳಿತಿರುತ್ತೆ, ಒಳಗಡೆ ಗಲೀಜಿರುತ್ತೆ. ಸೊ ಒಳಗಡೆ ಇರೋ ಗಲೀಜನ್ನ ಕ್ಲೀನ್ ಮಾಡೋಣ. ಕನಕದಾಸರು ಅದೇ ಹೇಳೋದು, ಒಳಗಿನ ರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಕೋಪ, ತಾಪ, ಅಸ್ತಿತ್ವ, ಅಹಂಕಾರ, ಆ ಕೆಟ್ಟ ಇದನ್ನೆಲ್ಲ ಬಿಟ್ಟು ಆಚೆ ಕಡೆ ಹೋದಾಗ ಅದೇ ಒಂದು ಬೇರೆ ಅನುಭವ ಆಗ್ತದೆ ಅಂತ ನನ್ನ ಭಾವನೆ. ಧ್ಯಾನದಿಂದ ಪ್ರಯಾಣ ಶುರು ಆಗುತ್ತೆ. ನಮ್ಮ ಸತ್ಸಂಗ ನೋಡಿ, ನೀವೆಲ್ಲ ಕೂತಿದ್ದೀರಾ, ನಾವೆಲ್ಲ ಕೂತಿದ್ದೀವಿ, ಸತ್ಸಂಗ, ಸ್ವಾಧ್ಯಾಯ, ಇದೇ ರೀತಿಯ ಒಂದು ಒಳ್ಳೆಯ ಜನಗಳ ಸಂಪರ್ಕ. ಸೊ ನಮ್ಮ ಮಕ್ಕಳು ಕೂಡ ಅದನ್ನ ನೋಡಿ ಕಲಿತಾರೆ ಹೊರತು ಯಾರು ಉಪದೇಶ ಮಾಡಕ್ ಆಗಲ್ಲ ಬಿಡಿ. ಯು ಹ್ಯಾವ್ ಟು ಲೀವ್ ಲೈಕ್ ವಾಟ್ ಯು ಟಾಕ್. ಪತ್ರಿಜಿಯವ್ರನ್ನ ನೋಡಿ ಕಲಿತಾ ಇದೀವಿ ಅವ್ರು ನಾವು. ಸೊ ಹಿ ಹಸ್ ಬೀನ್ ಎನ್ ಎಕ್ಸಾಂಪಲ್ ಹೌ ಟು ಬಿ ಎ ಲೀಡರ್. ಒಬ್ಬ ಮೈತ್ರಿ ಭಾವ ಬೆಳೆಸ್ಕೊಳ್ಳೋದು ಹೇಗೆ, ಎಲ್ರನ್ನೂ ಒಂದೇ ರೀತಿ ನೋಡೋದು ಹೇಗೆ, ವ್ಯತ್ಯಾಸಗಳನ್ನ ಗೌರವಿಸೋದು ಹೇಗೆ, ಇದೆಲ್ಲ ಥಿಯರಿಯಲ್ಲಿ ಬಹಳ ಈಸಿ. ವ್ಯತ್ಯಾಸಗಳನ್ನ ಗೌರವಿಸ್ಬಿಡಿ ಅಂತೀರ, ಬಟ್ ಗೌರವಿಸಕ್ಕೆ ಹೋಗಿ ಗೊತ್ತಾಗುತ್ತೆ, ಇಲ್ಲ ನಾನು ಯಾಕೆ ಗೌರವಿಸ್ಬೇಕು, ಇವನು ಬೆಂಗಳೂರವನು, ಅವನು ಆ ಊರವನು, ಇವನು ಈ ಊರವನು, ಅವನು ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತಾನೆ, ನನಗೆ ಬರಲ್ಲ, ಇದೆಲ್ಲ ಬೇಡ. ಸೊ ಲ್ಯಾಂಗ್ವೇಜ್ ಆಫ್ ಸ್ಪಿರಿಚುಯಾಲಿಟಿ ಈಸ್ ಸೈಲೆನ್ಸ್. ಮೌನ, ಧ್ಯಾನ, ವಿಮರ್ಶೆ ಮಾಡುವುದರಿಂದ ವಿಮುಖರಾಗುವುದು. ನಾಟ್ ಜಡ್ಜ್ಮೆಂಟ್, ನೋ ಜಡ್ಜ್ಮೆಂಟ್ ಅಂಡ್ ಡಿಟ್ಯಾಚ್ಡ್ ಇನ್ವಾಲ್ವ್ಮೆಂಟ್. ನಾನು ಏನೇ ಮಾಡಿದ್ರು ಅದಕ್ಕೆ ಅಟ್ಯಾಚ್ ಆಗಿಲ್ಲ, ಒಂದು ಗಮ್ ಹಾಕೊಂಡು ಫಿಕ್ಸ್ ಹಾಕೊಂಡು ಕೂತ್ಕೊಂಡ್ಬಿಡೋದಲ್ಲ. ನಾನು ಮನೆ ಕಟ್ಟಿದ್ದೀನಿ ಅಂದ್ರೆ ವಾಲ್ಗೂ ನನ್ನನ್ನು ಅಂಟಿಸ್ಕೊಂಡ್ಬಿಟ್ರೆ ಆಗಲ್ಲ. ನನ್ನ ಫೋಟೋ ಅಂಟಿಸಕ್ಕಾಗತ್ತಾ? ನನ್ನ ಮನೆ ಇದೆ, ನನ್ನ ಕಾರ್ ಇದೆ, ಹಣ, ಕೀರ್ತಿ ಎಲ್ಲ ಇದೆ, ಅದು ಬೇರೆ, ನಾನು ಬೇರೆ ಅನ್ನೋ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್, ಈ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಬೆಳೆಸ್ಕೊಂಡ್ಬಿಟ್ರೆ ನನ್ನ ವಸ್ತುಗಳೆಲ್ಲ ನಾನಲ್ಲ, ನನ್ನ ವಸ್ತುಗಳನ್ನ ನಾನು ಉಪಯೋಗಿಸ್ತಾ ಇದ್ದೀನಿ, ಜನರನ್ನ ಪ್ರೀತಿಸೋಣ ಅನ್ನೋ ಒಂದು ವಿವೇಕ ನಮಗೆ ಹುಟ್ಟಾಗಿ ವ್ಯಕ್ತಿ ವಿಕಸನ ಅಮೋಘವಾಗಿ ಬೆಳೆಯುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದ ಸರ್ ಮತ್ತು ಮೇಡಮ್. ಸ್ನೇಹಿತರೆ, ಇಬ್ಬರ ವ್ಯಕ್ತಿಗಳು ಕೇವಲ ಒಂದು ಪ್ರಶ್ನೆಗೆ, ಅಂದ್ರೆ ಆಂತರಿಕ ಪ್ರಯಾಣ ಒಬ್ಬೊಬ್ಬರಿಗೆ ಯಾವ ರೀತಿ ಅರ್ಥ ಆಗುತ್ತೆ, ಯಾವ ರೀತಿ ಅವರ ಆಂತರಿಕ ಪ್ರಯಾಣದಿಂದ ಅವರ ಜೀವನದಲ್ಲಿ ಹೇಗೆ ಅವರು ಬದಲಾವಣೆಗಳನ್ನ, ಪರಿವರ್ತನೆಯನ್ನ ಕಂಡುಕೊಂಡಿದ್ದಾರೆ ಅಂತ ಈಗ ಅವರ ಬಾಯಿಂದಾನೆ ನಾವು ಈಗ ಎಲ್ಲರೂ ಸಹ ನಾವು ತಿಳ್ಕೊಂಡ್ವಿ. ಈಗ ಮತ್ತೆ ಮುಂದೆ ಪ್ರಶ್ನೆಗೆ ಹೋಗೋಣ. ಇದು ಸ್ವಲ್ಪ ಸ್ವಾರಸ್ಯಕರವಾದ ಪ್ರಶ್ನೆ, ಇದಕ್ಕೆ ಉತ್ತರ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಸೊ ನೀವು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಕಟ್ಟುವ ಸಮಯದಲ್ಲಿ, ನಿರ್ಮಾಣದ ಸಮಯದಲ್ಲಿ ನೀವು ಸಕ್ರಿಯವಾಗಿ ನೀವಿಬ್ರು ಸಹ ಪಾಲ್ಗೊಂಡಿದ್ದೀರಾ. ಆ ಒಂದು ಸಮಯದಲ್ಲಿ ನಿಮಗೆ ಆದ ಒಂದು ಮಹತ್ತರವಾದ ಅನುಭವ, ಈ ಅನುಭವ ನನಗೆ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿ ಅನುಭವ ನಿಮ್ಗೆ ಏನಾದ್ರೂ ಆಗಿದೆಯಾ ಮೇಡಮ್? ಅದು ಒಂದೇನಾಗುತ್ತೆ ಅಂದ್ರೆ 2006-7 ಆನ್ವರ್ಡ್ಸ್ ಶಿ ಬಿಕೇಮ್ ಮೋರ್ ಆಕ್ಟಿವ್. ನಾನು 5 ಅಲ್ಲಿ 6 ಅಲ್ಲಿ ಇದ್ದೆ, ನಾನು ಧ್ಯಾನ ಪ್ರಚಾರದಲ್ಲಿ ಇದ್ದೆ. ಸೊ ಕೆಲವು ಟ್ರಸ್ಟಿಗಳೆಲ್ಲ ಬದಲಾದ್ರು, ತುಂಬ ಚೆನ್ನಾಗಿ ಅವಾಗ ಫಾಸ್ಟಾಗಿ ಮೂವ್ ಆಗ್ತು, ತುಂಬ ಚೆನ್ನಾಗಾಯ್ತು. ಆಮೇಲೆ ಅದು ಒಂದು ಕಡೆ ಆಯಿತು. ಇನ್ನೊಂದು ನಮ್ಮ ಜೀವನದಲ್ಲಿ ಬಹಳ ಬದಲಾವಣೆ ಆಗಿದೆಯಮ್ಮ. ಯಾಕಂದರೆ ತುಂಬ ಕಷ್ಟಪಡ್ತಾ ಇದ್ದೆ ಮುಂಚೆ, ಯಾವುದೋ ಚಿಕ್ಕ ಕೆಲಸ ಮಾಡೋಕ್ಕೂ ಒಂಥರ ಕಷ್ಟ. ಬಟ್ ಎಲ್ಲೋ ನಾನು ಲೋಕ ಕಲ್ಯಾಣದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಎಲ್ಲೋ ನಿನ್ನ ಕಲ್ಯಾಣ ಅವನು ಜಗತ್ತು ಮಾಡುತ್ತೆ ಅನ್ನೋ ಒಂದು ಪತ್ರಿಜಿಯವ್ರು ಯಾವಾಗಲೂ ಹೇಳೋರು. ಸೊ ಹಾಗಾಗಿ ನನಗೆ ಒಂದೇನಂದ್ರೆ, ವೆನ್ ಯು ಆರ್ ವರ್ಕಿಂಗ್ ಫಾರ್ ದ ವರ್ಲ್ಡ್ ವಿಲ್ ವರ್ಕ್ ಫಾರ್ ಯು. ಅರ್ಥ ಆಯ್ತಲ್ಲ? ಸೊ ದಟ್ ಐ ಅಂಡರ್ಸ್ಟುಡ್. ನನಗೆ ಭಗವಂತ ನನ್ನ ಜೋಬ್ ಖಾಲಿ ಆಗೋಗ್ಬಿಟ್ಟಿದೆಯಲ್ಲ,
ಮರಯ ಏನಾದ್ರು ಸ್ವಲ್ಪ ಕೊಡಪ್ಪ, ನನಗೂ ಒಂದು ಮನೆ ಕಟ್ಕೊಡ್ಬೇಕು ಕಣ. ನಾನು 2010 ನಾನು ಮನೆ ಕಟ್ಟಿದ್ದು. ಪತ್ರಿಜಿಯವರೇ ಬಂದು ಗ್ರೂಪ್ ವಿಷಯಕ್ಕೆ ಬಂದಿದ್ರು, ಶ್ರೇಯಾದಾಗ ಬಂದಿದ್ರು. ನಾವು ಒಂದು ಒಳ್ಳೆಯ ಮನೆಯನ್ನು, ಒಬ್ಬ ಕನಸಿನ ಮನೆಯನ್ನು ನಾವು ನಿರ್ಮಾಣ ಮಾಡಬೇಕು ಅಂದ್ರೆ ನನಗೆ 40 ಆದ್ಮೇಲೆ ಬರಬೇಕು ಅಂದ್ರೆ ಇನ್ನೆಷ್ಟು ಕಷ್ಟಪಟ್ಟಿರ್ಬೇಕು ನಾನು. ಹಾಗಾಗಿ ಸೊ ಎಲ್ಲೋ ನಮಗೂ ಬೇಕಾದ ಇದು ಏನು ಅವಶ್ಯಕತೆಗಳಿದೆ ಅದು ಕೂಡ ನಮಗೆ ಮ್ಯಾನಿಫೆಸ್ಟೇಷನ್ ಆಗ್ತಾ ಹೋಯ್ತು. ಆಮೇಲೆ ಅವಾಗೇನಾಗುತ್ತೆ, ಎಲ್ಲೋ ಹೌದಲ್ಲ ಇದು ಏನು ಪವಾಡ ಸದೃಶ ಚಿಂತನೆ, ಮಿರಾಕ್ಯುಲಸ್ ಥಿಂಕಿಂಗ್ ಅಂತಾರೆ ಪತ್ರಿಜಿಯವರು. ಈ ಮಿರಾಕ್ಯುಲಸ್ ಥಿಂಕಿಂಗ್ ಅನ್ನ ಪ್ರಾಕ್ಟಿಕಲ್ ಆಗಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟಿದ್ದೀನಿ. ಏನಂದ್ರೆ ನಾನೇನೋ ನಾನು ಯಾವುದೋ ಮಂಡ್ಯದಲ್ಲಿ ಹುಟ್ಟಿದವನು, ನಾನೇನೋ ಕನ್ನಡ ಚೆನ್ನಾಗಿ ಬರುತ್ತೆ, ಇಂಗ್ಲೀಷ್ ಅಷ್ಟೇನು, ಅದೆಲ್ಲ ನಾನು ಲಿಮಿಟ್ನ ಮೀರಿ ಬೆಳೀತಾ ಹೋದ್ವಲ್ಲ. ಆ ಪಿರಮಿಡ್ ಬಂದ್ಮೇಲೆ ಪತ್ರಿಜಿಯವರು ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ಎಂಥ ಇಂಟರ್ನ್ಯಾಷನಲ್ ಮಾಸ್ಟರ್ಗಳಿಗೆ ಪ್ರೇಮ್ ಟಾಕ್ ಟು ಹಿಮ್, ಟಾಕ್ ಅಬೌಟ್ ಯು, ವಾಟ್ ಈಸ್ ಈ. ಸೊ ನಮಗೆ ಎಲ್ಲೋ ಒಂದು ಆತ್ಮವಿಶ್ವಾಸ ಹೆಚ್ಚೋದು. ಏನಾಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಎಲ್ಲೋ ಆತ್ಮವಿಶ್ವಾಸ ಹೆಚ್ಚಿದಾಗ ಅವನು ಬಾಡಿ ಲ್ಯಾಂಗ್ವೇಜೇ ಬದಲಾಗುತ್ತೆ, ಅವನ ಇದೇ ರೀತಿನೇ ಬದಲಾಗುತ್ತೆ. ಹಾಗಾಗಿ what I saw was an amazing thing called personal transformation. ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಬಹಳ ಬದಲಾವಣೆ ಆಗಿದೆ. ಫಾರ್ ಎಕ್ಸಾಂಪಲ್, ನಮ್ಮ ತಂದೆಗೆ ಏನೋ ಒಂದು ಲಾಸ್ಟ್ ವಿಶ್ ಆಫ್ ಹಿಸ್ ಲೈಫ್, ಆ 2 ವಿಷಯಗಳು ಕೂಡ ನಾವು ಮ್ಯಾನಿಫೆಸ್ಟ್ ಆಗಿದೆ ಅನ್ನೋದಂದ್ರೆ ನನಗೆ ಬಹಳ ಖುಷಿ ಆಗುತ್ತೆ. ಹಾಗೆ ಇವೆಲ್ಲ ನಾವು ಹೇಳ್ಕೋಬಾರ್ದು, ವೈಯಕ್ತಿಕವಾದ ನೆಲೆಗಟ್ಟಿನಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸೊ ಡೆಫಿನೆಟ್ಲಿ ಪಿರಮಿಡ್ನ ಕೆಲಸಗಳು ಮಾಡೋದು, ಅದರಿಂದ ನಮಗೆ ನಮ್ಮ ಉದ್ಧಾರನೂ ಆಗಿದೆ ಅಂತ ನಾನು ಗಂಟಾಘೋಷವಾಗಿ ಹೇಳ್ತೀನಿ ದಿವ್ಯಶ್ರೀ. ಎಸ್, ಡೆಫಿನೆಟ್ಲಿ ಪಿರಮಿಡ್ ನಾವು ಇವಾಗ ನೀವು ಯಾವ ರೀತಿ ನೋಡ್ತಿದ್ದೀರಾ ಅನ್ನೋ ಇದರಲ್ಲಿ ಅದಕ್ಕೆ ತುಂಬ, ಅದರ ಹಿಂದೆ ತುಂಬ ಶ್ರಮ ಇದೆ ಎಲ್ಲರದು. ಇಟ್ಸ್ ಎ ಕಲೆಕ್ಟಿವ್ ಎಫರ್ಟ್. ಅದರಲ್ಲೂ ನಂದೊಂದು ಪಾರ್ಟ್ ಇದೆ. ಸೊ 2007 ಆನ್ವರ್ಡ್ಸ್ ತುಂಬಾನೇ ಎಲ್ಲ ಬ್ಲಾಕ್ಸ್ ಕನ್ಸ್ಟ್ರಕ್ಷನ್ ಆಯಿತು. ಪಿರಮಿಡ್ದು ಫಿನಿಶಿಂಗು ಅವಾಗಲೇ ಮಾಡಿದ್ದು. ಸೊ ಡೆಫಿನೆಟ್ಲಿ ಅವಾಗ ಅಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ, ಸೌಕರ್ಯಗಳಿರಲಿಲ್ಲ, ಅಲ್ಲಿ ರೋಡು ಎಲ್ಲನೂ ಇದಾಗಿತ್ತು. ಅಂಡ್ ಇಟ್ ವಾಸ್ ಸ್ಟಿಲ್ ಇನ್ ಎಲ್ಲ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಲ್ವಾ ಆಗ. ಬಟ್ ದಟ್ ವಾಸ್ ವೆರಿ ವೆರಿ ಸ್ಯಾಟಿಸ್ಫೈಯಿಂಗ್ ಜಾಬ್, ಸ್ಯಾಟಿಸ್ಫೈಯಿಂಗ್ ವರ್ಕ್. ವಾಟ್ ಐ ಫೀಲ್ ಹೋಲ್ ನಂದು ಕೆರಿಯರ್ ಇದರಲ್ಲೇ ನೋಡಿಕೊಂಡ್ರೆ ಐ ಫೀಲ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ವರ್ಕ್ ಐ ಹ್ಯಾವ್ ಡನ್ ಇಸ್ ಇನ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ, ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಮಾಡೋದಕ್ಕೆ. ಎಷ್ಟೊಂದು ಎಲ್ಲರೂ ಹೇಳ್ತಿದ್ರು, ಭಾರತಿ ನೀನೇನು ಅಷ್ಟೊಂದು ಹೋಗ್ತೀಯಾ, ಅದೇ ನಿನ್ನ ತವ್ರ ಮನೇನಾ, ಹಂಗೆ ಓಡ್ತಾ ಇರ್ತೀಯಲ್ಲ ಯಾವಾಗಲೂ, ಎವ್ರಿ ಅದರ್ ಡೇ ನಾನು ಅಲ್ಲಿರ್ತಿದ್ದೆ ಕೆಲಸಕ್ಕೆ. ನೀನೇನು ಕಾಂಟ್ರಾಕ್ಟರ್, ನೀನು ಡಿಸೈನ್ ಮಾಡೋದು ಅಷ್ಟೇ ಅಲ್ವಾ ನಿನ್ನ ಕೆಲಸ, ನೀನು ಯಾಕೆ ಅಲ್ಲಿ ಹೋಗಿರ್ತೀಯ ಅಂದ್ರೆ ಇಟ್ ವಾಸ್ ಲೈಕ್ ದ್ಯಾಟ್. ಅಲ್ಲಿ ವಿ ಯೂಸ್ ಟು ಫಿಲ್ ಆಲ್ ದ ಗ್ಯಾಪ್ಸ್, ಎಲ್ಲಾನು ಗ್ಯಾಪ್ಸ್ ಫಿಲ್ ಮಾಡಿ ಅದು ವರ್ಕ್ ಆಗ್ಬೇಕು ನಮಗೆ ಆ ಟೈಮ್ಗೆ. ಆಮೇಲೆ ಅದೇ ಥರ ನೀಟಾಗಿ ಆಗಬೇಕು, ಕರೆಕ್ಟಾಗಿ ಆಗಬೇಕು. ಅದಕ್ಕೆ ಬೇಕಾದಷ್ಟು ಕೆಲಸಗಳು ಮಾಡಿದ್ದೀವಿ ನಾವು. ಬಟ್ ನಾವು ಯಾವತ್ತೂ ಆ ಥರ ಅಂದ್ಕೊಳ್ಳೇ ಇಲ್ಲ. ಮಾಡಬೇಕಾದಾಗ ಅಯ್ಯೋ ನಾನು ಯಾಕೆ ಇದು ಮಾಡ್ತಿದ್ದೀನಿ, ನಾನು ಯಾಕೆ ತೊಗೊಂಡೋಗ್ಬೇಕು. ಅವಾಗ ಸ್ಟಾರ್ಟಿಂಗಲ್ಲಿ ಫುಟ್ ಮ್ಯಾಟ್ ತರೋದಕ್ಕೆ, ಟವಲ್ ತರೋದಕ್ಕೆ, ಎಲ್ಲದಕ್ಕೂ ಏನು ಇವಾಗೆಲ್ಲ ಸ್ಟ್ರೀಮ್ ಲೈನ್ ಆಗಿದೆ, ಫೆಸಿಲಿಟಿ ಇದೆ, ಫೋನ್ ಮಾಡಿದ್ರೆ ಬರುತ್ತೆ, ಆರ್ಡ್ರ್ ಮಾಡಿದ್ರೆ. ಬಟ್ ಇನಿಷಿಯಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಆಗಿರಲಿಲ್ಲ. ರಬ್ಬರ್ ಮ್ಯಾಟ್ಗಳಿಗೆ, ಅದಕ್ಕೆ ಎಲ್ಲದಕ್ಕೂ ಅದನ್ನ ನೋಡಿದ್ರೆ ಅದನ್ನ ಅಷ್ಟೂ ನಾನು ಲೋಡ್ ಮಾಡೋದಕ್ಕೂ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೂ ಇದಾಗ್ತಿತ್ತು ಅಂತ ನನ್ನ ಕಾರಲ್ಲೇ ತೊಗೊಂಡೋಗಿ ಬಿಟ್ಟು ಇಲ್ಲಿ ಬರೋದಿದೆ. ದಟ್ ವಿ ವೋಂಟ್ ಡೂ ಫಾರ್ ಅದರ್ಸ್. ದಿಸ್ ಈಸ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಅಂತ ಹೇಳಿ, ಪಿರಮಿಡ್ ಮೂವ್ಮೆಂಟ್ ಅಂತ ಹೇಳಿ, ಅದು ನಂದೇ ಕೆಲಸ ಬೇರೆಯವ್ರದ್ದಲ್ಲ ಅಂತ ಅಂದ್ಕೊಂಡು, ಅದು ಕೆಲಸ ಅಂತ ಅಂದ್ಕೊಂಡಿರ್ಲಿಲ್ಲ. ಅದು ಚೆನ್ನಾಗಾಗಬೇಕು, ಅದರಿಂದ ಜನರಿಗೆ ಬಂದವ್ರಿಗೆಲ್ಲರಿಗೂ ಸೌಲಭ್ಯ ಸುಖಕರವಾಗಿರಬೇಕು, ಅವ್ರ ಇದಾಗಬೇಕು ಅಂತ ಮಾಡಿದ್ದು. ದಟ್ ಈಸ್ ದ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ಜಾಬ್. ನಮ್ಮ ಮಗನ ಜೊತೆ ಇದು ಒಂದು 3ನೇ ಮಗು ಅಂತ ನಾವು ಅನ್ಕೊಂಡಿದ್ದೀವಿ. ಕರೆಕ್ಟ್, ಡೆಫಿನೆಟ್ಲಿ ಅದು ಹಾಗೆ. ಅಮೌಂಟ್ ಆಫ್ ಟ್ರಾವೆಲ್ ಐ ಯೂಸ್ ಟು ಡೂ ಅವಾಗ, ಇಟ್ ಈಸ್ ಲೈಕ್ ದಟ್. ಅಂಡ್ ಹೌ ಐ ಯೂಸ್ ಟು ಬಿ ಇನ್ವಾಲ್ವ್, ಇಟ್ಸ್ ಲೈಕ್ ದಟ್. ಅದೇನೋ ನನ್ನ ದುಡ್ಡುಗೋಸ್ಕರ ಅಥವಾ ನನಗೆ ಹೆಸರು ಬರಬೇಕು ಅಂತ ಖಂಡಿತ ಮಾಡಿದ್ದಲ್ವೇ ಅಲ್ಲ. ಅದರಲ್ಲಿ ಎಲ್ಲರ ಎಫರ್ಟ್ಸು ಇದೆ, ನಾನು ಒಬ್ಬಳದೇ ಅಲ್ಲ, ಅದು ಕಲೆಕ್ಟಿವ್ ಎಫರ್ಟ್. ನಾನು ಒಬ್ಬಳ ಕೈಲೇ ಇನ್ನೊಂದ್ಸಲಿ ಮಾಡಬೇಕು ಅಂದ್ರೂ ಆ ಥರ ಡಿಸೈನ್ ಬರಲ್ಲ. ಒಂದೊಂದ್ಸಲಿ ಅಂದ್ಕೊಂಡ್ರು ನಾನು ಯೋಚಿಸ್ತೀನಿ ಆಗತ್ತಾ ಅಂತ, ಇಲ್ಲ. ಬಿಕಾಸ್ ಇಟ್ಸ್ ಎ ಕಲೆಕ್ಟಿವ್ ಎಫರ್ಟ್ ಆ್ಯಂಡ್ ಇಟ್ಸ್ ದ ವಿಷನ್ ಆಫ್ ದ ಪ್ಲೇಸ್ ಆ್ಯಂಡ್ ದ ಶಕ್ತಿ ಆಫ್ ದ ಪ್ಲೇಸ್ ಆಲ್ಸೋ ಆ್ಯಂಡ್ ದ ಇಂಟೆಂಟ್ ಏನಕ್ಕೋಸ್ಕರ. ಇನ್ನೊಂದು ಹೇಳ್ತೀನಿ ಅಂದ್ರೆ ಭಾರತಿ ಡಿಂಟೆಲ್ ಪತ್ರಿಜಿಯವರ ಸಂಕಲ್ಪ, ಎಸ್,
ಯಾವ ದುಡ್ಡು ಇಟ್ಕೊಂಡಿದ್ರು ಅವರು, ಯಾವ ಹೌದು, ದುಡ್ಡು ಇಟ್ಕೊಂಡಿದ್ರು? ಡೆಫಿನೆಟ್ಲಿ ಇಲ್ಲ. ನಾವೆಲ್ಲ ಹೇಳ್ತೀವಲ್ಲ, ಒಂದ್ ಮನೆ ಕಟ್ಟ, ಒಂದ್ 50 ಲಕ್ಷ ಮನೆ ಕಟ್ಟಕ್ಕೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತೇವೆ. ಕೋಟ್ಯಾಂತರ ರೂಪಾಯಿ ಎಲ್ಲಿಂದ ಆ ಒಂದು ಯೂನಿವರ್ಸ್ ಎಲ್ಲಿದೆಯೋ ಅಲ್ಲಿಂದ ಸಪ್ಲೈ ಮಾಡಿದೆ. ಹೌದು, ಹಾಗಾಗಿ ವಿ ಶುಡ್ ಬಿಲೀವ್ ದಟ್ ದ ಯೂನಿವರ್ಸಲ್ ಎನರ್ಜಿ ವಿಚ್ ಡ್ರೈವ್ಸ್ ದ ವರ್ಲ್ಡ್. ಪತ್ರಿಜಿ Definitely, ಬಿಲೀವ್ಸ್ ಇನ್ ಇಟ್ ಅಂಡ್ ಈಸ್ ವ್ಯಕ್ತಿ ಅಲ್ಲ, ಅವರು ದೊಡ್ಡ ಶಕ್ತಿ, ಅವರು ದೊಡ್ಡ ಶಕ್ತಿ ಆ ವಿಷಯದಲ್ಲಿ. ಸೊ ಕಲೆಕ್ಟಿವ್ ಆಗಿ ಎಲ್ಲರ ಶಕ್ತಿನೂ ಸೇರಿ ಅದಾಗಿರೋದು, ಯಾರ್ದು ಒಬ್ಬರದೇ ಅವ್ರು ಒಬ್ರು ಎಲ್ರು ಒಂದು ದಾರ, ಈ ಮಣಿಗಳಿದ್ದಂಗೆ ನಾವೆಲ್ಲ ಆ ದಾರಾನೇ ಪತ್ರಿಜಿ ಎಲ್ಲಾರನು ಹಾಕಿ ಒಂದು ಮಾಲೆ ಅಂತ ಮಾಡಿದ್ದಾರೆ. ಇಡೀ ವರ್ಲ್ಡ್. ಕಡ್ತಾಲ್ ಕೂಡ ರೀಸೆಂಟ್ ಆಗಿ ನಾವು ಹೋಗಿ ಮಾಡ್ತಾ ಇದೀವಿ ಈಗ. ಕಡ್ತಾಲಲ್ಲೂ ರೆನೋವೇಷನ್ ಆದಾಗ ಮೆಟೀರಿಯಲ್, ಪಿರಮಿಡ್ಗೆ ಯಾವ ಮೆಟೀರಿಯಲ್ ಹಾಕ್ಬೇಕು ಅಂತ ಡೆಫಿನೆಟ್ಲಿ ನಾನು ಅದ್ರ ಮೇಲೆ ಎಷ್ಟೊಂದು ಮೆಡಿಟೇಷನ್ ಮಾಡಿ, ಅಲಾಂಗ್ ವಿತ್ ದಟ್ ಯಾವ್ದು ಸೂಟೇಬಲ್ ಇದೆ, ಲೀಕೇಜ್ ಇತ್ತು, ತುಂಬಾ ಲೀಕೇಜ್ ಇತ್ತು, ಅದನ್ನ ಸಾರ್ಟ್ ಔಟ್ ಮಾಡ್ಬೇಕು, ಯಾವ್ದು ಹಾಕಿದ್ರೆ ಒಳ್ಳೇದಾಗತ್ತೆ ಅಂತ ನೋಡಿ. ಅಂಡ್ ಇಟ್ ಹ್ಯಾಸ್ ಟು ಬಿ ಎ ಸಸ್ಟೈನಬಲ್ ಲಾಂಗ್ ಕೊಟಾಲಾಲ್ ಆಯ್ತು, ಬೇತುಲ್ಲು, ಮುಂಬೈ, ಹುಬ್ಳಿ ತುಂಬಾ. ಸೊ ಇಟ್ಸ್ ಅದಕ್ಕೆ ಮೋಸ್ಟ್ಲಿ ನನ್ನ ಪಿರಮಿಡ್ ಪ್ರೇಮ್ ಅಂತ ಹೇಳ್ತಾರೆ ಎಲ್ರು. That's what. ಇದಕ್ಕೆ ಮಾಡಿದಾಗ ದಟ್ ಈಸ್ ವಾಟ್ ವಿ ಸಿ. ಫಸ್ಟ್ ವಿ ಕನೆಕ್ಟ್ ಇಟ್ ವಿತ್ ದ ಪ್ಲೇಸ್ ಅಂಡ್ ದೆನ್ ಡೂ ಇಟ್. ಹಾಗಾಗಿ ಸರಿ, ದೆನ್ ವಿ ಫೀಲ್ ಇಟ್ ವೆರಿ ಸ್ಯಾಟಿಸ್ಫೈಯಿಂಗ್. ನಮ್ಮ ಜೀವನದಲ್ಲಿ ಹಿಂದಿರ್ಕೊಂಡು ನೋಡಿದ್ರೆ ನಮ್ಮ ಅನುಶ್ರೀ, ನಮ್ಮ ದಿವ್ಯಶ್ರೀ, ಯಾವುದೋ ಒಂದು ಪ್ರಾಜೆಕ್ಟ್ಗಳು, ಈಗ ಪಿರಮಿಡ್ ವ್ಯಾಲಿ, ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ಮು, ಆಮೇಲೆ ಶಾಂತಿಧಾಮ, ಎರ್ಕಾಡ್ ರೆಸಾರ್ಟ್ಸು, ಕಡ್ತಾಲು, ಬೇತುಲು, ಈ ಥರ ಕೆಲವೇ ವ್ಯಕ್ತಿ ಹಿಂದೆ ಎಲ್ಲಾನು ಸೂಪರ್ ಇದಲ್ಲ ಅವೆಲ್ಲ. ಸೊ ಮನೆಗಳು ಕಟ್ಟಿರ್ಬೋದು ನೂರಾರು, ಬಟ್ ದಟ್ ಇಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ಆ ಒಂದು ಅವಕಾಶವನ್ನ ಕೊಟ್ಟು ನಮ್ಮನ್ನ ಒಂದು ತಿದ್ದಿ ತೀಡಿ ಒಂದು ಪತ್ರಿಜಿಸ್ ಗ್ರೇಟ್ನೆಸ್ ಈಸ್ ನಾಟ್ ಜಸ್ಟ್ ಒಂಥರ ತುಂಬಾ ಲವಿಂಗ್ ಆಗಿ ಅಂತಲ್ಲ, ಬೈಯೋದು ಬೈತಾರ ಅವರು, ಏನಿದ್ರು ಅಲ್ಲೇ ಬೈದು ತಿದ್ದಿ ತೀಡ್ತಾರ ಅವರು. ದಟ್ ಈಸ್ ವಾಟ್ ಐ ಲೈಕ್ ಪತ್ರಿಜಿ. ಅಂಡ್ ಡೆಫಿನೆಟ್ಲಿ ವಿ ಬೋತ್ ಆರ್ ವೆರಿ ವೆರಿ ಫಾರ್ಚುನೇಟ್. ನಮಗೂ ಪಿರಮಿಡ್ಗೂ ಯಾವುದೇ ಸಂಬಂಧ ಇಲ್ಲ ನೋಡಿ. ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ, ಎತ್ತಣ ಸಮುದ್ರದ ಉಪ್ಪು, ಬೆಟ್ಟದ ನಲ್ಲಿಕಾಯಿ, ಎತ್ತಣ ಸಂಬಂಧ ಅಂದಂಗೆ ಮಂಡ್ಯದ ಪ್ರೇಮ್ ಕುಮಾರ್, ಬೆಂಗಳೂರು ಭಾರತಿ, ಮೈಸೂರು ದಿವ್ಯಶ್ರೀ, ಬಳ್ಳಾರಿ ವಿರೂಪಾಕ್ಷಿ, ಹೈದರಾಬಾದ್ ಪತ್ರಿಜಿಯವರು, ಎತ್ತಣೆತ್ತ ಸಂಬಂಧವಯ್ಯ. ಇದು ಅಮೋಘ. ಐ ಆಮ್ ಬ್ಲೆಸ್ಡ್, ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಫಾರ್ಚುನೇಟ್ ದಟ್ ವಿ ಮೆಟ್ ಪತ್ರಿಜಿ in 2005. Correct. Yes. Thank you. ಇದಂತೂ 100ಕ್ಕೆ 100ರಷ್ಟು ಸತ್ಯ ಅಂತ ಹೇಳ್ಬೋದು. ಈಗ ಇರುವ ಒಂದು ಕಾಲಮಾನ ಪರಿಸ್ಥಿತಿಯಲ್ಲಿ ಮನೆಯಲ್ಲಿರೋ 4 ಜನದ ಕಂಡ್ರೆ 4 ಜನಕ್ಕೂ ಯಾರು ಆಗಲ್ಲ. ಒಬ್ರು ಪೂರ್ವ, ಒಬ್ರು ಪಶ್ಚಿಮ, ಒಬ್ರು ಉತ್ತರ, ಒಬ್ರು ದಕ್ಷಿಣ. ಅಂತರಲ್ಲಿ ಇಷ್ಟೆಲ್ಲ ದೊಡ್ಡ ದೊಡ್ಡ ಸಂಸಾರಗಳಿಂದ ಚಿಕ್ಕ ಚಿಕ್ಕ ಸಂಸಾರಗಳು, ಒಬ್ರಿಗೊಬ್ರು ಪರಿಚಯ ಇರೋದಿಲ್ಲ. ಅಂತವರು ಆತ್ಮ ಬಂಧುಗಳ ಹಾಗೆ ಹೇಗೆ ಒಡನಾಟ ಇರುತ್ತೆ ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ನಲ್ಲಿ ಅಂದ್ರೆ ಅದೇ ಒಂದು ವೈಶಿಷ್ಟ್ಯತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇವರು ಆ ಕಟ್ಟಡದ ನಿರ್ಮಾಣದ ಸಮಯದಲ್ಲಿ ಹೇಳ್ತಾ ಇರ್ಬೇಕಾದ್ರೆ ನೀವೇ ಗಮನಿಸ್ತಾ ಇರ್ಬಹುದು, ಒಂದು ರೀತಿಯಾದಂತಹ ಒಂದು ಸಂತೋಷ, ಒಂದು ತೃಪ್ತಿ, ಅದು ಆ ಮೇಡಮ್ ಮತ್ತೆ ಸರ್ ಮುಖದಲ್ಲಿ ಖಂಡಿತವಾಗ್ಲೂ ನಾವು ಗಮನಿಸ್ತೀವಿ. ಸೊ ಅವರು ಎಷ್ಟೇ ಬೇರೆ ರೀತಿಯಾದಂತಹ ಪ್ರಾಜೆಕ್ಟ್ಸ್ ಮಾಡಿರ್ಬಹುದು, ಆದ್ರೆ ಈ ಒಂದು ದೈವಿಕ ಆಧ್ಯಾತ್ಮಿಕ ಒಂದು ಕಟ್ಟಡದ ನಿರ್ಮಾಣದ ಸಮಯದಲ್ಲಿ ಅವರು ಎಲ್ಲ ವಿವರಿಸ್ತಾ ಇರ್ಬೇಕಾದ್ರೆ ಅವರ ಒಂದು ಸಂತೋಷ ವರ್ಣನಾತೀತ ಸ್ನೇಹಿತರೆ. ಸೊ ಈಗ ಮತ್ತೆ ಮುಂದಿನ ಭಾಗಕ್ಕೆ ನಾವು ಹೋಗೋಣ. ಸಸ್ಯಾಹಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವೆಜಿಟೇರಿಯನ್ ಫುಡ್, ಇದ್ರ ಬಗ್ಗೆ ನಾನು ಆಲ್ವೇಸ್ ಐ ಬಿಲೀವ್ ಇನ್ ದಟ್ ವೆಜಿಟೇರಿಯನ್ ಫುಡ್. ಕೆಲವ್ರು ಹೇಳ್ತಾರೆ ವೆಜಿಟೇರಿಯನ್ ಅಲ್ಲಿ ಏನ್ ಪ್ರೋಟೀನ್ ಸಿಗತ್ತಾ, ಶಕ್ತಿ ಸಿಗತ್ತಾ ಅಂತ. ನಾನು ಹೇಳ್ತೀನಿ, ನನಗೆ ಯಾವತ್ತೂ ಪ್ರಾಬ್ಲಮ್ ಆಗಿಲ್ಲ. ನಾನು ವೆಜಿಟೇರಿಯನ್ ಆಗೇ ಇದ್ದೀನಿ. ನಾನೇ ನಮ್ಮ ಮನೇಲಿ ಎಲ್ಲಕ್ಕಿಂತ ಆರೋಗ್ಯವಾಗಿ ಜಾಸ್ತಿನೂ ಇದ್ದೀನಿ. ನನ್ನೆಲ್ಲ ಶಕ್ತಿನೂ ಇದೆ, ಎನರ್ಜಿನೂ ಇದೆ. ಅದಕ್ಕೆ ಯಾಕೆ ನಾನ್ ವೆಜ್ ಬೇಕು ಅಂತ ಇಲ್ವೇ ಇಲ್ಲ. ಅದು ದಿಸ್ ಐ ಆಮ್ ಟೆಲಿಂಗ್ ಬಿಕಾಸ್ ನಾನು ನಾನ್ ವೆಜ್ ಫ್ಯಾಮಿಲಿಯಿಂದ ಬರ್ತಿರೋದು. ತುಂಬಾನೇ ಒತ್ತಡ ಇತ್ತು, ಎಸ್ಪೆಷಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆರ್ ಆಫ್ಟರ್ ಪ್ರೆಗ್ನೆನ್ಸಿ. ತಿನ್ನಬೇಕು, ಇಲ್ಲದೆ ನಿಂಗೆ ಹೇಗೆ ಶಕ್ತಿ ಬರುತ್ತೆ ಅಂತ. ನಾನು ಐ ಜಸ್ಟ್ ರೆಫ್ಯೂಸ್ಡ್. ನನಗೆ ಬೇಡ, ನನಗೆ ಐ ಬಿಲೀವ್ ಇನ್ ದಿಸ್, ನನಗೆ ಇದು ಸಾಕು, ಹಾಗೆ ಆಗತ್ತೆ, ನನಗೆ ಎನರ್ಜಿ ಇದೆ, ಐ ಆಮ್ ಹೆಲ್ತಿ, ದಿಸ್ ಈಸ್ ದ ನೀಡೆಡ್. ಎಸ್ ಡೆಫಿನೆಟ್ಲಿ. ನಾವು ಈ ವೆಜಿಟೇರಿಯನ್ ಫುಡ್ಡಲ್ಲಿ ನಾವು ತಿಂದಾಗ ವಿ ಫೀಲ್ ಲೈಟ್.
ಅದು ಡೈಜೆಷನ್ ಆಗಕ್ಕೆ ಏನು ಜಾಸ್ತಿ ಇದೇನು ಬೇಕಿಲ್ಲ, ಎನರ್ಜಿ ಕನ್ಸ್ಯೂಮ್ ಮಾಡಲ್ಲ. ದಟ್ ಈಸ್ ಫುಡ್. ನನಗೆ ಇವಾಗ ಏನು ಮೆಡಿಟೇಷನ್ ಮಾಡಿ ಇಷ್ಟೊಂದು ವರ್ಷ ಏನು ಅಂದರೆ ಫುಡ್ ರಿಕ್ವೈರ್ಮೆಂಟ್ ಈಸ್ ವೆರಿ ಲೆಸ್ ಫಾರ್ ಅಸ್ ಟು ಸರ್ವೈವ್ ಇನ್ ದಿಸ್ ವರ್ಲ್ಡ್. ನಾವು ಲಿಂಕ್ ಮಾಡ್ಕೊಳ್ತೀವಿ, ಫುಡ್ ಇದ್ರೇನೆ ನಮ್ಗೆ ಎನರ್ಜಿ ಇರೋದು, ಶಕ್ತಿ ಬರೋದು ಅಂತ. ನನಗೆ ಇವಾಗ ಡೆಫಿನೆಟ್ಲಿ ಫುಡ್ ಇಂಟೇಕು ತುಂಬಾನೇ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಐ ಈಟ್ ವೆರಿ ಲೈಟ್ಲಿ, ಮೇ ಬಿ 2 meals ನಾನು ತಿನ್ನೋದು ಕರೆಕ್ಟಾಗಿ, ಅಷ್ಟೇ ಸಾಕು ಅನ್ಸುತ್ತೆ. ದಟ್ ಡಸಂಟ್ ಅದರಿಂದ ನಾವು ಬೇರೆ ಕೆಲಸದ ಮಾಡೋದಕ್ಕೆ ಎಲ್ಲದಕ್ಕೂ ಎನರ್ಜಿ ಇದ್ದೇ ಇರತ್ತೆ. ಬೆಳಗ್ಗೆ ನಾನು 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನನಗೆ ಎನರ್ಜಿ ಇರುತ್ತೆ, ನಾನು ಪೂರೈಸ್ತೀನಿ. ಅದಕ್ಕೆ ಬೇಕಾಗಿರೋದು 2 meals ಸಾಕು ನನಗೆ. ಫುಡ್ ಈಸ್ ಜಸ್ಟ್ ನಾವು ಎಕ್ಸ್ಟರ್ನಲ್ ಫ್ಯಾಕ್ಟರ್, ನಾವು ಅಂದ್ಕೊಂಡಿರೋದು ಬಿಕಾಸ್ ನಮ್ಮ ಸುತ್ತಮುತ್ತ ಜನರು ಹೇಳ್ತಿದ್ದಾರೆ ಅಂದ್ಬಿಟ್ಟು ನಾವು ಅದನ್ನ ಇದು ಮಾಡ್ಕೊಂಡಿರೋದು. ಆ್ಯಕ್ಚುಲಿ ಇಟ್ ಈಸ್ ನಾಟ್ ನೀಡೆಡ್. ಲೈಟ್ ವೆಜಿಟೇರಿಯನ್ ಫುಡ್ ಈಸ್ ಎನಫ್ ಸಫಿಷಿಯಂಟ್ ಫಾರ್ ಎವ್ರಿ ಹ್ಯೂಮನ್ ಬೀಯಿಂಗ್ ಆನ್ ದ ಪ್ಲಾನೆಟ್. ಆಮೇಲೆ ನಮಗೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಹೇಗೆ ಅನ್ಸುತ್ತೆ ಅಂದರೆ, ಆ ಪ್ರಾಣಿಯಲ್ಲೂ ಒಂದು ಸೋಲ್ ಇರುತ್ತೆ. ವಿ ಡೋಂಟ್ ಹ್ಯಾವ್ ಟು ಕಟ್ ದಟ್. ಅದನ್ನ ಯಾಕೆ ಹಾರ್ಮ್ ಮಾಡಬೇಕು? ಅದರದ್ದೇ ಓನ್ ಪರ್ಪಸ್ಗೆ ಬಂದಿದೆ ಅದು. ಅದೂ ಸೋಲ್ ಎವಾಲ್ವ್ಮೆಂಟ್ ಅಲ್ಲ, ಅದಕ್ಕೋಸ್ಕರ ಬಂದಿರುತ್ತೆ ಅದು. ಸೊ ನೆಕ್ಸ್ಟ್ ಲೈಫಲ್ಲಿ ಅದು ಇನ್ನೊಂದೇನೋ ಆಗಬೇಕು ಅಂತ ಬರ್ತಿರತ್ತೆ. ಅದನ್ನ ಯಾಕೆ ನಾವು ಕಟ್ ಮಾಡಿಬಿಟ್ಟು ಇದು ಮಾಡ್ಕೋಬೇಕು ಅಂತ. ದಟ್ ಈಸ್ ಮೈ ಫಿಲಾಸಫಿ ಅಂಡ್ ಮೈ ಥಿಂಕಿಂಗ್. ಐ ಬಿಲೀವ್ ಇನ್ ದಟ್. ದಿವ್ಯಶ್ರೀ, ನಾನು ಹುಟ್ಟಿದ್ದು ಎಲ್ಲಿ ಅಂತ ನಿನಗೆ ಗೊತ್ತಿದೆ, ಯಾವುದು? ಮಂಡ್ಯ. ಸೊ ಯು ನೋ ದ ಹಿಸ್ಟ್ರಿ ಆಫ್ ಮಂಡ್ಯ. ಸೊ ನಾವು ಒಂದು ಪಕ್ಕಾ ಗೌಡ್ರು ಫ್ಯಾಮಿಲಿ ಅಂತ ಹೇಳತ್ತಲ್ಲ, ಜಮೀನ್ದಾರ್ಸ್. ಓಕೆ, ಸೊ ನನ್ನ ತಪ್ಪಲ್ಲ ಅದು. ನಾನು ಯಾವ ಫ್ಯಾಮಿಲಿಯಲ್ಲಿ ಹುಟ್ಟುತ್ತೀನಿ ಅನ್ನೋದು ನಾನೇ ಕೇಳಕ್ಕೆ ಅರ್ಜಿ ಹಾಕೊಂಡು ನಾನು ಹುಟ್ಟಿಲ್ಲ. ಹಾಗಾಗಿ ಎಲ್ಲೋ ನಾವು ಅದ್ರ ಜೊತೆನೇ ಇದ್ವಿ. ಆಫ್ಟರ್ 2005 ಐ ಆಲ್ಸೋ ಫೆಲ್ಟ್ ದಟ್ ದೇರ್ ನೋ ನೀಡ್ ಫಾರ್ ಇಟ್. ಐ ಲೆಫ್ಟ್ ಇಟ್ ಲಾಂಗ್ ಬ್ಯಾಕ್. ಸೊ ಥಿಂಗ್ ಈಸ್, ನಾವು ಅಲ್ಲಿ ಧ್ಯಾನ ಪ್ರಚಾರ ಮಾಡಿದಾಗ ಈಗ ಏನು ಮಾಡ್ತಾ ಇದ್ದೀವಿ, ಮಂಡ್ಯ, ಮೈಸೂರು ಆ ಕಡೆ ಎಲ್ಲ ಧ್ಯಾನ ಮಾಡಿ ಸಸ್ಯಾಹಾರಿಗಳಾಗಿ ನಿಮ್ಮ BP, ಶುಗರು, ಹೆಲ್ತು, ಅದು ಇದು ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಹೋಗ್ತಾ ಇದ್ದೀವಿ. ಕೆಲವ್ರಿಗೆ ಏನಾಗುತ್ತೆ, ಫಸ್ಟ್ ಅದನ್ನ ಬಿಟ್ಬಿಡಿ ಅಂದರೆ ನನ್ನನ್ನೇ ಬಿಟ್ಬಿಡ್ತಾರೆ ಅವರು ಕೆಲವು ಕಡೆ. ಹಾಗಾಗಿ ನಾವು ವಿ ಆರ್ ಗೋಯಿಂಗ್ ವಿತ್ ಸ್ಟ್ರಾಟಜಿ ದಟ್, ನೋಡಪ್ಪ ನಿನಗೆ ವಯಸ್ಸಾಗಿದೆ, ನಿನಗೆ ಸಸ್ಯಾಹಾರಿ ಆದರೆ ನಿನಗೆ BP, ಶುಗರು, ಹೆಲ್ತ್ ಎಲ್ಲ ಇಂಪ್ರೂವ್ ಆಗುತ್ತೆ, ಒಳ್ಳೆ ಎನರ್ಜಿ ಸಿಗುತ್ತೆ, ಇದರಲ್ಲೂ ಅಷ್ಟೇ ಎನರ್ಜಿ ಇದೆ. ಸೊ ಪೂರಕವಾಗಿ ಮಾತಾಡ್ತಾ ಇದ್ದೀವಿ. ಯಾವುದು ವಿರುದ್ಧವಾಗಿ ಹೋದಾಗ ಸ್ವಲ್ಪ ಎಲ್ಲ ಜನಗಳು ಏನಪ್ಪ ಇವ್ರು ಕಂಡೀಷನ್ ಆಗ್ತಾ ಇದ್ದಾರೆ ಅನ್ನೋದು ಆಗಬಾರ್ದು. ಸೊ ಹಾಗಾಗಿ ವಿ ಡೆಫಿನೆಟ್ಲಿ ವಿಲ್ ಆಸ್ಕ್ ದೆಮ್, ಫಸ್ಟ್ ಧ್ಯಾನ ಮಾಡಿ, ಸತ್ಸಂಗದಲ್ಲಿ ಭಾಗವಹಿಸಿ, ಸ್ವಾಧ್ಯಾಯ ಮಾಡಿ, ಮಂಡಲ ಧ್ಯಾನ ಮಾಡಿ, ಅಷ್ಟು ಮಾಡಿ ಎಲ್ಲ. ಅದೆಲ್ಲ ಆದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ಅವರು ವಿಚಾರ ಮಾಡ್ತಾ ಅವ್ರಿಗೇನೆ ಬೇಡ ಅನ್ಸ್ಬಿಡುತ್ತೆ. ಸೊ ನಾನು ಅದೇ ರೀತಿ ಮಾಡ್ಕೊಂಡಿರೋದು. ಅದು ಪ್ರೀ ಕಂಡೀಷನ್ ಆಗಿ ಮಾಡಿದ್ರೆ ಎಲ್ಲೋ ಜನಗಳು ಓಡೋಗ್ಬಿಡ್ತಾರೆ ಆಮೇಲೆ ಕೆಲಸದಲ್ಲಿ. ನಾವು ವಿ ಹ್ಯಾವ್ ಟು ಟೆಲ್ ದೆಮ್ ಧ್ಯಾನ ಮಾಡಿ ಫಸ್ಟ್, ಸ್ವಾಧ್ಯಾಯ ವಾರಕ್ಕೊಂದು ದಿವಸ ಎಲ್ಲ ಸೇರಿಕೊಂಡು ಸತ್ಸಂಗ ಮಾಡಿ, ಒಳ್ಳೆ ಪುಸ್ತಕಗಳು ಓದಿ. ಸೊ ಇದನ್ನ ಮಾಡ್ತಾ ಎಲ್ಲೋ ಅವರೇ ಸಸ್ಯಾಹಾರಿಗಳಾಗ್ಬಿಡ್ತಾರೆ. ಹಾಗಾಗಿ ಡೆಫಿನೆಟ್ಲಿ ಇಟ್ ಈಸ್ ಮೋರ್ ಎನರ್ಜಿ. ನಾವು ಮೊನ್ನೆ ತಾನೇ ಆಂಡ್ರೂ ಕೂಹನ್ ಮನೆಗೆ ಹೋಗಿದ್ವಿ. ವಿ ಆರ್ ಬಿಲ್ಡಿಂಗ್ ಇಸ್ ಆಶ್ರಮ್. ಸೊ ಆಂಡ್ರೂ ಕೂಹನ್ ಆ್ಯಂಡ್ ಅಲ್ಕಾನ್. ಸೊ ಅವರು ಪಾಪ ನೋಡಿ ಎಲ್ಲ ಪ್ಯೂರ್ ವೆಜಿಟೇರಿಯನ್ಸ್, ಅಮೇರಿಕನ್ ಅವರು. ಸೊ ಇಟ್ಸ್ ಸೋ ಸರ್ಪ್ರೈಸಿಂಗ್. ಪಾಸ್ತಾ ಎಲ್ಲ ವೆಜಿಟೇರಿಯನ್ ಫುಡ್ಡು. ಸೊ ಇಟ್ಸ್ ಸೋ ಸ್ಯಾಟಿಸ್ಫೈಯಿಂಗ್. ನಾನು ಅಷ್ಟೇ, ಜಾಸ್ತಿ ಊಟ ಮಾಡೋದು ಕಡಿಮೆ, ನಾನು ಇಲ್ಲವೇ ಇಲ್ಲ, ವೆರಿ ಲೈಟ್, ತುಂಬ ಕಡಿಮೆ. ಹಾಗಾಗಿ ಸೊ ಇಟ್ ಈಸ್ ವೆರಿ ಎನರ್ಜಿ ವಿಲ್ ಕಮ್ ಫ್ರಮ್ ನಾಟ್ ಫುಡ್, ಸೊ ಬಟ್ ಫ್ರಮ್ ಯುವರ್ ಬ್ರೆತ್. ಸೊ ವಾಟ್ ಈಸ್ ನೀಡೆಡ್ ಈಸ್ ದ ಬಾಡಿ ನೀಡ್ಸ್ ದಟ್ ಫುಡ್. Okay, so you take a good quality vegetarian food, definitely it will help us. That's what is my opinion. Yeah. ಓಕೆ, ತುಂಬಾ ಧನ್ಯವಾದಗಳು ಸರ್ ಮತ್ತು ಮೇಡಮ್. ಮತ್ತೆ ಈಗ ನೀವು ಇಬ್ರು ಸಹ ಉದ್ಯೋಗದಲ್ಲೇ ಇದ್ದೀರಾ, ಅಂದ್ರೆ ನಿಮ್ಮ ಪ್ರೊಫೆಷನ್ಸ್ ಇಂಜಿನಿಯರ್ ಆಗಿ, ಆರ್ಕಿಟೆಕ್ಟ್ ಆಗಿ ನೀವು ಸಕ್ಸಸ್ಫುಲ್ ಆಗಿ ನೀವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಕೆಲವರು ಹೇಳ್ತಾರೆ, ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮ್ಗೆ ಸಮಯ ಧ್ಯಾನ ಮಾಡೋದಕ್ಕೆ, ನಮ್ಮ ಆಧ್ಯಾತ್ಮಿಕತೆಗೆ ನಮ್ಗೆ ಸಮಯ ಇಲ್ಲ, ಇನ್ನು ನಮ್ಗೆ 60 ವರ್ಷ 70 ವರ್ಷ ಆದ್ಮೇಲೆ ನಾವು ಮಾಡ್ತೀವಿ ಹಾಗೆ ಅಂತ. ಸೊ
ಈ ಒಂದು ಇಂತಹ ಒಂದು ಸಂಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಆ ಉದ್ಯೋಗ ಮಾಡೋರ್ಗೆ, ಈಗ ಅವರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬಹುದು, ಅಥವಾ ಟೀಚರ್ಸ್ ಆಗಿರ್ಬಹುದು, ಅಥವಾ ಆರ್ಕಿಟೆಕ್ಟ್ಸ್ ಆಗಿರ್ಬಹುದು, ಇಂಜಿನಿಯರ್ಸ್, ಎಲ್ಲರಿಗೂ ಸಹ ನೀವ್ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಧ್ಯಾನ ಅವರ ಜೀವನದಲ್ಲಿ ಹೇಗೆ ಅವರ ಒಂದು ಸಂಬಂಧವನ್ನ ಮತ್ತು ಅವರ ಉದ್ಯೋಗವನ್ನ, ಆಧ್ಯಾತ್ಮಿಕತೆಯನ್ನ ಹೇಗೆ ಅವರು ಬೆಳೆಸ್ಕೊಳ್ಬಹುದು ಅಂತ ಹೇಳ್ತೀರಾ? ನಾನು ಆ ವಿಷಯಕ್ಕೆ ಬಂದಾಗ, ನಾನು ಉದ್ಯೋಗಿ ಅಲ್ಲ, ಉದ್ಯೋಗಿ ಆಗಿದ್ದೆ. ನಾನು ಒಂದು 5-6 ವರ್ಷ ಉದ್ಯೋಗಿ ಆಗಿದ್ದೆ. 25 ವರ್ಷ ನಾನು ಮದುವೆ ಆದಾಗ 25 ಇಯರ್ಸ್, 25th ಆ್ಯನಿವರ್ಸರಿ ನಂದು ವೆಡ್ಡಿಂಗ್ ಈಗ ಈ ವರ್ಷನೇ. ಸೊ ಬಿಫೋರ್ ದಟ್ ಐ ವಾಸ್ ಅನ್ ಎಂಪ್ಲಾಯಿ. ದೆನ್ ಐ ಬಿಕೇಮ್ ನನ್ನ ಸಂಸ್ಥೆ ಮುಖ್ಯಸ್ಥ ನಾನೇ. ಅವರು ಒಂದು 3-4 ವರ್ಷ ಕೆಲಸ ಮಾಡೋದು. ದೆನ್ ಶಿ ಜಾಯಿನ್ ಮೀ. ಎಲ್ಲೋ ಈ ಸ್ವಂತ ಉದ್ಯೋಗ ಇರೋರಿಗೆ ಈ ಒಂದು ಬೆನಿಫಿಟ್ ಜಾಸ್ತಿ ಇರುತ್ತಮ್ಮ. ಏನಾಗುತ್ತೆ, ಉದ್ಯೋಗಿಗಳಿಗೆ ಪಾಪ ಅವ್ರು ಬೆಳಿಗ್ಗೆ ಟೈಮು ರೆಸ್ಟ್ರಿಕ್ಷನ್ಸ್ ಮಾಡಿಬಿಟ್ಟು 9ರಿಂದ 6 ಗಂಟೆ ಅಲ್ಲಿರಬೇಕು, ಕಂಪ್ಯೂಟರ್ ಮುಂದೆ ಇರಬೇಕು, ಪ್ರಾಜೆಕ್ಟ್ಸು. ಸೊ ಉದ್ಯೋಗಿಗಳಿಗೆ ಸ್ವಲ್ಪ ಟೈಮ್ ಸಮಸ್ಯೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಾನು ಒಂಥರ ಸಂಘಟನೆಯಲ್ಲಿ ಹೆಂಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲೂ ನಾನು ಒಬ್ಬ ಟಾಪ್ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ಬೋದು. ಡೆಲಿಗೇಷನ್ ಅಂತ ಇರುತ್ತೆ, ನಿಯೋಜಿಸುವ ಕಲೆ. ಬೇರೆಯವ್ರಿಗೆ ಅದನ್ನ ನನ್ನಷ್ಟೇ ಸಾಮರ್ಥ್ಯ ಇರೋ ಇಂಜಿನಿಯರ್ಸ್ಗಳಿಗೆ, ವರ್ಕರ್ಸ್ಗಳಿಗೆ ಬಿಟ್ಟು ಸೂಪರ್ವೈಸ್ ಮಾಡಿ ದೂರದಿಂದ ಕಂಟ್ರೋಲ್ ಮಾಡಿದ್ರೆ ದಟ್ ಡೆಫಿನೆಟ್ಲಿ ಇಟ್ ವರ್ಕ್ಸ್. ಆ್ಯಂಡ್ ಯು ಹ್ಯಾವ್ ಆಲ್ ದ ಟೈಮ್ ಟು ವರ್ಕ್ ಆನ್ ಯುವರ್ ಪ್ರವೃತ್ತಿ ಧ್ಯಾನ ಪ್ರಚಾರ. ಅದರಿಂದ ನನಗೆ ಹಣ ಬರಲ್ಲ ಅಂತ ಗೊತ್ತು. ಪುಸ್ತಕ ಬರೆದಿಂದ ಹಣ ಬರಲ್ಲ, ಧ್ಯಾನ ಪ್ರಚಾರ ಮಾಡಿದ್ರೆ ಹಣ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡೇ ಇಲ್ಲ, ಅಥವಾ ಭಾಷಣ ಮಾಡಿದ್ರೂ ಬರಲ್ಲ. ಸೊ ಹಾಗಾಗಿ ಇಟ್ಸ್ ವೆರಿ ಕ್ಲಿಯರ್, ಯುವರ್ ವೃತ್ತಿ ಗಿವ್ಸ್ ಯು ಸಕ್ಸಸ್ ಅಂಡ್ ಮನಿ ಅಂಡ್ ಇದರ್ ಥಿಂಗ್ಸ್. ದಿಸ್ ಗಿವ್ಸ್ ಅಸ್ ಸ್ಯಾಟಿಸ್ಫ್ಯಾಕ್ಷನ್. ಸೊ ಅವಾಗ ಏನಾಗುತ್ತೆ, ಸ್ವಲ್ಪ ಡೆಲಿಗೇಷನ್ ಅಂತ ಮಾಡಬೇಕು. ಎಲ್ಲ ನಾವೇ ತಿನ್ಬೇಕು ಅಂದ್ರೆ ಆಗಲ್ಲ. ಸ್ವಲ್ಪ ನಮ್ಮ ಕೈ ಕೆಳಗಡೆ ಸ್ವಲ್ಪ 4 ಜನ ಬೆಳೆಸಿದಾಗ ಅವರು ನಮ್ಮ ಕೆಲಸಗಳನ್ನ ಮಾಡ್ತಾರೆ. ನಾವು ಸ್ವಲ್ಪ ಹೈಯರ್ ವರ್ಕ್ಸ್ನ ಮಾಡಲಿಕ್ಕೆ ಧ್ಯಾನ ಪ್ರಚಾರ ಅಥವಾ ಇನ್ನೊಂದು ಎಲ್ಲದಕ್ಕೂ, ಅದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ದಿಸ್ ಇಸ್ ವಾಟ್ ನನಗೇನ್ ಅನ್ಸುತ್ತೆ ಇದರಲ್ಲಿ ಅಂದ್ರೆ, ಎಲ್ಲರಿಗೂ ಇರೋದೇ ದಿನದಲ್ಲಿ 24 ಗಂಟೆ. ಅದ್ರಲ್ಲಿ ನಾವು ಯಾವ್ದು ನಮಗ್ ಬೇಕು, ಯಾವ್ದು ಇಂಪಾರ್ಟೆನ್ಸ್ ನಮ್ಗೆ, ಯಾವ್ದು ಬೇಡ ನಮ್ಗೆ, ಅದನ್ನ ಫಸ್ಟ್ ಬರ್ಕೊಂಡ್ರೆ ಎಲ್ಲರಿಗೂ ಧ್ಯಾನ ಮಾಡಕ್ಕೂ ಟೈಮ್ ಸಿಗತ್ತೆ. ಅವ್ರಿಗೆ ಏನೇನ್ ಆಸಕ್ತಿ ಸಿಗತ್ತೋ ಅದೆಲ್ಲದಕ್ಕೂ ಮಾಡಕ್ ಟೈಮ್ ಸಿಗತ್ತೆ. ಯಾರೇ ಆಗಿರ್ಬೋದು, ಅವ್ರಿಗೆ ಯಾವ ಕೆಲಸ ಏನ್ ಮಾಡ್ತಿದಾರೋ ಅವ್ರಿಗೆ ಇಷ್ಟ ಆದ್ರೆ, ಇಷ್ಟಪಟ್ಟು ಮಾಡಿದ್ರೆ ಅವ್ರಿಗೆ ಅದು ಕೆಲಸ ಅನ್ಸಲ್ಲ, ಟಾಸ್ಕ್ ಅನ್ಸಲ್ಲ ಅದು. ದಟ್ ದೇ ಥಿಂಕ್ ದೇ ವಿಲ್ ಎಂಜಾಯ್ ದಟ್ ಜರ್ನಿ. ಓ, ದಿಸ್ ಇಸ್ ಮೈ ಜರ್ನಿ ಟುಡೇ ಅಂದ್ಕೊಂಡು ದೇ ವಿಲ್ ಸ್ಟಾರ್ಟ್ ದಟ್. ಸೊ ಹಾಗನ್ಸ್ದಾಗ ದೇ ವಿಲ್ ಹ್ಯಾವ್ ದಟ್. ಅವರು ಅನ್ಕೊಂಡ್ರೆ ಮೆಡಿಟೇಷನ್ಗೆ ಸಪ್ರೇಟಾಗಿ ಟೈಮ್ ಕೊಡ್ಬೇಕಾಗಿಲ್ಲ. ದೇ ಕ್ಯಾನ್ ಮೇಕ್ ಟೈಮ್. ಬೆಳಗ್ಗೆ ಒಂದು 10-15 ನಿಮಿಷ ಅವ್ರು 6 ಗಂಟೆಗೆ ಹೇಳ್ತಿದ್ರೆ ಒಂದು ಅರ್ಧ ಗಂಟೆ ಮುಂಚೆ ಇದ್ಬಿಟ್ಟು ಮಾಡ್ಬೋದು. ಎಸ್, ದಿಸ್ ಈಸ್ ನೀಡೆಡ್ ಫಾರ್ ಮೈ ಬೆನಿಫಿಟ್, ಫಾರ್ ಮೈ ಗ್ರೋತ್ ಅಂತ ಅದನ್ನ ಅವ್ರು ಅನ್ಕೋಬೇಕು, ಅವರು ತಿಳ್ಕೋಬೇಕು, ಆಮೇಲೆ ಅದನ್ನ ಅರ್ಥ ಮಾಡ್ಕೋಬೇಕು. ಅದು ಮಾಡ್ಕೊಂಡ ತಕ್ಷಣ ಆಟೋಮೆಟಿಕಲ್ ಆಗಿ ಟೈಮ್ ಸಿಗತ್ತೆ. ಅವರು ಒಂದಿನ ಟೈಮ್ ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಇದರಿಂದ ಏನು ಬೆನಿಫಿಟ್ ಆಗಲಿಲ್ಲ, ನಾನು ಯಾಕೆ ಇದಕ್ಕೆ ½ an hour ಕೊಡಬೇಕು ಅಂದರೆ, ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಆ್ಯಕ್ಚುಲಿ ಹೆಂಗಾಗಿರತ್ತೆ ಅಂದರೆ, ನಮ್ಮ ಲೈಫಲ್ಲಿ ಮೆಡಿಟೇಷನ್ ಈಸ್ ಅವರ್ ನ್ಯಾಚುರಲ್ ಇನ್ನೇಟ್ ನೇಚರ್. ಅದು ನಮ್ಮ ಹುಟ್ಟಿದಾಗಲೇ ಬಂದಿರತ್ತೆ. ನಾವು ಅದನ್ನ ಬಿಟ್ಬಿಟ್ಟು ನಮಗೆ ವಸ್ತುಗಳು ಪ್ಲಸ್ ಈ ಲೌಕಿಕ ಥಿಂಗ್ಸ್ನೆಲ್ಲ ಅದೇ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀವಿ. ಸೊ ದಟ್ ಗೋಸ್ ಆನ್ ಆ್ಯಡಿಂಗ್. ಅದೆಲ್ಲ ಹ್ಯಾಡ್ ಆಗಿ 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 ನಮಗನ್ಸತ್ತೆ ಮೆಡಿಟೇಷನ್ ಮಾಡೋದಕ್ಕೆ ತುಂಬ ಕಷ್ಟಪ್ಪ ಅಂತ. ಆ್ಯಕ್ಚುಲಿ ಅದನ್ನೆಲ್ಲ ಕಳೀತಾ ಬಂದರೆ, ಡಿಡಕ್ಟ್ ಸಬ್ಟ್ರಾಕ್ಟ್ ಮಾಡ್ತಾ ಬಂದರೆ, ಅವಾಗ ನಮ್ಗೆ ಮೆಡಿಟೇಷನ್ದು ಬ್ಲಿಸ್ ಗೊತ್ತಾಗತ್ತೆ, ನಮಗೆ ಮೆಡಿಟೇಷನಲ್ಲಿರೋ ಪವರ್ ಗೊತ್ತಾಗತ್ತೆ, ಎನರ್ಜಿ. ಸೊ ಜನರಿಗೆ ಡೆಫಿನೆಟ್ಲಿ ವಾಟ್ ಐ ಸಜೆಸ್ಟ್ ಈಸ್, ಟೈಮ್ ಎಲ್ಲರಿಗೂ 24 ಗಂಟೆನೇ ಇರೋದು. ಎಲ್ಲರೂ ಧ್ಯಾನಕ್ಕೆ ಒಂದು ಅರ್ಧ ಗಂಟೆ ಕೊಡಲೇಬೇಕು, ಬಿಕಾಸ್ ದಟ್ ಈಸ್ ದೇರ್ ಮೇನ್ ಪರ್ಪಸ್. ಅದು ಬಿಟ್ಬಿಟ್ಟು ನೀವು ಆ ಮೋಡಾನೇ ಇಂಪಾರ್ಟೆಂಟು, ನನಗೆ ಆಕಾಶ ಅಲ್ಲ ಅನ್ನೋದ್ರೆ ಅದು ಸರಿ ಹೋಗಲ್ಲ. ಡೆಫಿನೆಟ್ಲಿ ನಾನು ಯಂಗ್ಸ್ಟರ್ಸ್ಗೆ ಹೇಳಬೇಕು ಅಂದರೆ, ಇಲ್ಲಿ ಕೂತಿರೋ ತುಂಬ ನೋಡ್ತಿರ್ತಾರೆ, ಮುಂದಕ್ಕೆ ನೋಡಿ ದಯವಿಟ್ಟು, ಬಿಕಾಸ್ ನನ್ನ 30 years of my working with people and business and spirituality, ಮಲ್ಟಿ ಟಾಸ್ಕಿಂಗ್ ಅಂತ ಇದೆ. ಮಲ್ಟಿ ಟಾಸ್ಕಿಂಗ್ ತುಂಬ ಕಷ್ಟ, ಎಲ್ಲರೂ ಮಾಡೋಕ್ಕಾಗಲ್ಲ. ಭತ್ರಿಜಿಯವರು ಎಲ್ಲ ನ್ಯಾಕ್ ಇರ್ಬೇಕು. ಅದಕ್ಕೆ ನ್ಯಾಕ್ ಅನ್ನೋದು ಒಂದು ಕಲೆ, ಅದು ಕಲೆನ ಹಿಡ್ಕೊಳ್ಬೇಕಲ್ಲ, ಕಲಿಬೇಕಷ್ಟೇ. ಅದನ್ನಾಗದೆ ಪಿಕಪ್ ಮಾಡ್ಕೋಬೇಕು. ಸೊ ಶೂನ್ಯವಲಯ ಮಾಡಿದ್ವಿ ನಾವು, ಎಂಟಿ ಸ್ಪೇಸು ಲಾಂಗ್ ಬ್ಯಾಕ್, ಝೆನ್ ಅಂತ ಇತ್ತು, ಅದು ಶೂನ್ಯವಲಯ ಆಯಿತು. ಇಷ್ಟು ವರ್ಷ ಕಮಿಟ್ಮೆಂಟಿಂದ ಇಟ್ಕೊಂಡು ಸ್ಯಾಟರ್ಡೆ ಮಾಡ್ತಾ ಇದ್ದಿದ್ದು
ಪತ್ರಿಜಿ ಹೇಳಿದ್ರು ಅಂತ ಎಂಟಿ ಸ್ಪೇಸ್ ಪಿರಮಿಡ್ ಆನ್ಲೈನ್ ಅಂತ ಮಾಡಿದ್ವಿ. ಅದನ್ನ ಸೇಫ್ ಹ್ಯಾಂಡ್ಸ್ ಕೌನ್ಸಿಲಿಂಗ್ ಸೆಂಟರ್ ಅಂತ 20 ವರ್ಷದಿಂದ ನಡೀತಾ ಇದೆ. ಧ್ಯಾನ ಗ್ರಾಮೀಣ ಮಾಡ್ತೀವಿ. 0 to Hero ಅವಾರ್ಡ್ ಕೊಡ್ತೀವಿ ನಾವು ಪ್ರತಿ ವರ್ಷ. ಎಷ್ಟೋ 100 ಸಭೆಗಳನ್ನ ನಾವು ಸುಮ್ಮನೆ ಈ ಪಿರಮಿಡ್ ಆನ್ಲೈನ್ ಅಲ್ಲಿ ವೆಡ್ನೆಸ್ಡೇ, ಸ್ಯಾಟರ್ಡೆ, ಸಂಡೇ ಈ ಹೆಂಗೆ ಗೊತ್ತಾ, ಒಂದು ಆನ್ಲೈನ್ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ನೀವ್ ಎಷ್ಟು ಪ್ರಿಪ್ರೇಷನ್ ಮಾಡಿರ್ತೀರಾ. ಸೊ ಅದು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅದರಲ್ಲೂ ಯಾವುದೋ VIP-ಗಳು ಬಂದ್ಬಿಡ್ತಾರೆ, 4-6 VIP-ಗಳು ಸೇರ್ಕೊಂಡಿದ್ದಾಗ ನಮ್ಗೆ ಆ ಒಂದು ಸ್ಟ್ರೆಸ್, ಅದು ನನಗೆ ಸ್ಟ್ರೆಸ್ ಅನ್ಸೋದೇ ಇಲ್ಲ. ಯಾಕೆ ಅಂದ್ರೆ ದಟ್ ಇಸ್ ಅ ಪಾರ್ಟ್ ಆಫ್ ಮೈ ಲೈಫ್. ಸ್ಟ್ರೆಸ್ ಅಂತ ಅನ್ಕೊಂಡಾಗ ತಾನೆ ಅಯ್ಯೋ ಅವರಿದ್ದಾರೆ, ಈ VIP ಬಂದ್ಬಿಟ್ಟಿದ್ದಾರೆ ಆನ್ಲೈನ್ ಅಲ್ಲಿ, ಇವತ್ತು ಝೂಮ್ ಅಲ್ಲಿ ಅಂತ ಎಲ್ಲರೂ ಈಕ್ವಲ್ಲು. ಸೊ ಅದಾದ್ಮೇಲೆ ಕೆಲವು ಸತಿ ಏನಾಗುತ್ತೆ, 6 ಗಂಟೆ ಇರೋ ಇದನ್ನ ನಾವು 4:15 5 ಗಂಟೆಯಿಂದಾನೇ ಶುರು ಮಾಡಿರ್ತೀವಿ ಆ ತಯಾರಿನ. ಅರ್ಥ ಆಯ್ತಲ್ಲ, ಯಾವ ಪಿಕ್ಚರ್ ಹಾಕ್ಬೇಕು, ಯಾವ ಈ ಪ್ಲೇಯರ್ ಹಾಕ್ಬೇಕು, ಮುಗಿಯೋಷ್ಟೊತ್ತಿಗೆ 9 ಗಂಟೆ ಆಗಿರುತ್ತೆ. ಸೊ ನಾವು ವಿ ಡೋಂಟ್ ಫೀಲ್ ದ ಎಕ್ಸಾಸ್ಟ್, ವಿ ಡೋಂಟ್ ಹ್ಯಾವ್ ಫುಡ್ ಪ್ಯಾಷನ್. ನಮ್ಗೆ ಅದ್ರಲ್ಲಿ ಉತ್ಸಾಹ ಸಿಗುತ್ತೆ ಅನ್ನೋದಾದ್ರೆ ಐ ಥಿಂಕ್ ನಾ ಇನ್ನೊಂದು ಶುರು ಮಾಡಿದೀನಿ ಈಗ ಒಂದು 2-3 ವರ್ಷದಿಂದ ಈಚೆಗೆ, ಸತ್ಸಂಗ್ ಆನ್ ವೀಲ್ಸ್ ಅಂತ. ಅಂದ್ರೆ ನಾನು ಕಾರ್ ಓಡಿಸ್ತಿರ್ತೀನಿ. ನಂದು 2 ಪ್ಯಾಷನ್, ಒಂದು ಈ ತರ ಭಾಷಣಗಳು ಮಾಡೋದು, ಬರೆಯೋದು, ಇನ್ನೊಂದು ಡ್ರೈವಿಂಗ್. ಸೊ ಡ್ರೈವ್ ಮಾಡೋವಾಗ 100 ಭಾಷಣಗಳು ಕೊಟ್ಬಿಟ್ಟಿದ್ದೀನಿ ನಾನು. ಅದು 5 ನಿಮಿಷ 10 ನಿಮಿಷ ಸತ್ಸಂಗ್ ಆನ್ ವೀಲ್ಸ್. ರೀಸೆಂಟ್ ಆಗಿ ಇನೋವೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ಯಾರೋ ನನ್ನ ಜೊತೆ ಬರೋ ನಮ್ಮ ಶಿಷ್ಯರುಗಳು ಕೇಳ್ತಾರೆ, ವಿಡಿಯೋ ತೆಗಿತಾರೆ, 5 ನಿಮಿಷದ ಅದು ಯೂಟ್ಯೂಬಲ್ಲಿ ಹಾಕ್ತೀವಿ. ಸತ್ಸಂಗ್ ಆನ್ ವೀಲ್ಸ್ ಅನ್ನೋದು ಒಂದು ಈವನ್ ಯುವರ್ ಡ್ರೈವಿಂಗ್ ಕ್ಯಾನ್ ಬಿ ಎ ಪ್ಯಾಷನೇಟ್ ಆಕ್ಟಿವಿಟಿ. ಅಯ್ಯೋ ಇಷ್ಟೊಂದು ಟ್ರಾಫಿಕ್ ಇದೆ, ಅದು 1.5 ಗಂಟೆ ಆಗೋದು 2 ಗಂಟೆ ಆಗೋಯ್ತು. ಎಂಜಾಯ್ ಯುವರ್ ಡ್ರೈವಿಂಗ್. That's what we have to enjoy the journey of every day, and then then definitely we can manage time within that. ಹೊಟ್ಟೆ ಬಿಡ್ತಾ ಇದೆ, ಏನಾಗ್ಬಿಡುತ್ತೋ ಏನೂ ಆಗಲ್ಲ, ಸ್ವಲ್ಪ ಒಂದು ಅರ್ಧ ಗಂಟೆ ಲೇಟಾಗಿ ಊಟ ಮಾಡ್ತೀವಿ ಅಷ್ಟೇ ತಾನೆ. ಸೊ ಆ ಫ್ಲೆಕ್ಸಿಬಿಲಿಟಿ ನಮ್ಮ ಒಂದು ಸ್ಪಿರಿಚುವಲ್ ಅನುಭವ ಅದು. ಆಮೇಲೆ ಏಕಾಂತವಾಗಿರೋದು ಹೆಂಗಪ್ಪ ಅಂತ ಕೆಲವು ಕೇಳ್ತಾರೆ, ಅದು ಹೆಂಗ್ರಿ ಏಕಾಂತವಾಗಿರ್ತೀರಾ ನೀವು ಅಂದ್ರೆ ನನಗೆ ಹುಚ್ಚಿಡಿದ್ಬಿಡುತ್ತಪ್ಪ ಅಂತಾರೆ. ನನಗೆ ನನ್ನನ್ನು ಏಕಾಂತವಾಗಿ ಬಿಟ್ಬಿಡಿ, 1 ತಿಂಗಳು ಬೇಕಾದ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ನನ್ನ ಜೊತೆ ನಾನು ಇರೋದು ಕಲ್ತ್ಕೊಂಡಾಗ ಎಲ್ಲರ ಜೊತೆನೂ ಇರೋದು ಬಹಳ ಸುಲಭ ದಿವ್ಯಶ್ರೀ. ದಟ್ಸ್ ವಾಟ್ ಐ ಫೀಲ್. ಮಲ್ಟಿ ಟಾಸ್ಕಿಂಗ್ is one of the advantages of meditation. ಓಕೆ, ತುಂಬಾ ಧನ್ಯವಾದಗಳು. ಈಗ ಕೊನೆಯ ಪ್ರಶ್ನೆ, ಮಕ್ಕಳ ಬೆಳವಣಿಗೆಯ ಬಗ್ಗೆ. ಈಗ ಆನ್ಲೈನ್ ಯುಗ ಆಗ್ಬಿಟ್ಟಿದೆ, ಎಲ್ಲ ಆನ್ಲೈನ್. ಈ ಆನ್ಲೈನ್ ಯುಗದಲ್ಲಿ ಮಕ್ಕಳ ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೇಗಿರಬೇಕು ಮಕ್ಕಳ ಬೆಳವಣಿಗೆ ಅನ್ನೋದು, ಯಾವ ರೀತಿ ಇರಬೇಕು ಅಂತ ನೀವು ಇಷ್ಟಪಡ್ತೀರಾ ಮೇಡಮ್? ಮಕ್ಕಳಿಗೆ ಇವಾಗ ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಅದು ಹೇಗೆ ಅವ್ರು ತಗೊಳ್ತಿದ್ದಾರೆ, ಅವ್ರಿಗೂ ಹೊಸದಾಗಿ ಹೋಗಿದೆ ಒಂಥರ. ಅವ್ರಿಗೆ ಇಷ್ಟು ದಿನ ಎಲ್ಲ ರೆಸ್ಟ್ರಿಕ್ಷನ್ ಮಾಡ್ತಿದ್ರು, ಎಲ್ಲರ ಮನೇಲೂ ನೋಡ್ಬೋದು ಮೊಬೈಲ್ ಇರ್ತಿತ್ತು, ಬಟ್ ದೇವಿಷ್ಟು ರೆಸ್ಟ್ರಿಕ್ಟ್ ಮಕ್ಕಳಿಗೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಕೆಲವು ಟೈಮಲ್ಲಿ ಮಾತ್ರ ಕೊಡ್ತಿದ್ರು, ಅವರು ಆಟ ಆಡ್ತಿದ್ರು. ಈಗ ಏನಾಗಿದೆ, ಎಲ್ಲ ಸ್ಕೂಲಲ್ಲಿ ಆನ್ಲೈನ್, ಎಲ್ಲ ಎವ್ರಿ ಕೋರ್ಸಸ್ ಇಸ್ ಥ್ರೂ ಆನ್ಲೈನ್. ಅದರಿಂದ ಅವ್ರು ಎಷ್ಟು ಅವ್ರ ಗ್ರಾಸ್ಪಿಂಗ್ ಕೆಪಾಸಿಟಿ ಕಮ್ಮಿನೇ ಆಗಿದೆ ಆ್ಯಕ್ಚುಲಿ. ಅವರು ಕಂಟಿನ್ಯೂಸ್ ಆಗಿ ಕೇಳಿಸ್ಕೊಳ್ತಾ ಇಲ್ಲ, ಅವ್ರ ನಾಲೆಡ್ಜ್ ಅವ್ರು ಗ್ರಾಸ್ಪ್ ಮಾಡ್ಕೊಳ್ತಿರೋದು ಕಮ್ಮಿ ಆಗಿದೆ ಆ್ಯಕ್ಚುಲಿ. ಅವ್ರು ಅದರಿಂದ ಫೋನ್ ಬಳವಳಿಕೆನೂ ಜಾಸ್ತಿ ಆಗಿದೆ. ದಿಸ್ ಇಸ್ ವಾಟ್ ಮೈ ಅಬ್ಸರ್ವೇಷನ್. ಅದರಲ್ಲಿ ಏನಾಗುತ್ತೆ, ಕ್ಲಾಸ್ ಪಾಠಕ್ಕೆ ಟೀಚರ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಇವ್ರ ಫೋನಲ್ಲಿ ಇವ್ರು ಇಂಟ್ರಾಕ್ಟ್ ಮಾಡ್ಕೊಳ್ತಿರ್ತಾರೆ ಬೇರೆ ಹುಡುಗರ ಜೊತೆ ಸೇರಿಕೊಂಡು. ಸೊ ದಟ್ ಈಸ್ ವಾಟ್ ಐ ಫೀಲ್. ಅದನ್ನು ಹೇಗೆ ಅವಾಯ್ಡ್ ಮಾಡೋಕ್ಕೆ, ಈ ಸಿಚುವೇಶನಲ್ಲಿ ಅವಾಯ್ಡ್ ಮಾಡೋಕ್ಕಾಗ್ತಿಲ್ಲ. ಬಟ್ ಓನ್ಲಿ ಥಿಂಗ್ ವಿ ಹ್ಯಾವ್ ಟು ಗೆಟ್ ನಮ್ಮ ಮಕ್ಕಳನ್ನ ನಾವೇ ಸ್ವಲ್ಪ ಅವ್ರಿಗೆ ವಿಚಾರನ ತಿಳಿಸಿ, ಆನ್ಲೈನಲ್ಲೇ ಇದೆಲ್ಲ, ಆನ್ಲೈನಲ್ಲಿ ನಮ್ಗೆ ಏನು ಬೇಕೋ ಅದನ್ನು ಮಾತ್ರ ತೊಗೊಂಡು, ಆ ನಾಲೆಡ್ಜ್ನ ತೊಗೊಂಡು ನಾವು ಹೇಗೆ ಡೆವಲಪ್ ಆಗಬೇಕು ಅಂತ ಅವ್ರಿಗೆ ಮೆಡಿಟೇಷನ್, ಡೆಫಿನೆಟ್ಲಿ ಇದರಲ್ಲಿ ಮೆಡಿಟೇಷನ್ ಹೇಳ್ಕೊಡೋದ್ರಿಂದ ತುಂಬಾ ಸದುಪಯೋಗ ಆಗತ್ತೆ. ಯಾಕೆಂದರೆ ಅವ್ರಿಗೆ ಒಂಥರ ಕನ್ಫ್ಯೂಷನ್ ಸ್ಟೇಟ್ ಬಂದ್ಬಿಟ್ಟಿದೆ. ಏನಪ್ಪ ಆಯಿತು ನಮಗೆ, ನಾವೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ವಿ ಹೊರಗಡೆ. ಅವ್ರು ಸ್ಕೂಲ್ಗೆ ಹೋಗೋದೇ ಆ ಮಕ್ಳ ಜೊತೆ ಇಂಟ್ರಾಕ್ಷನ್, ಟೀಚರ್ ಪಾಠದಕ್ಕಿಂತ ಸ್ಕೂಲ್ ಜೊತೆ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡಿ ಅದರಿಂದನೇ ಎಷ್ಟೊಂದು ಬೆಳೀತಾ ಇದ್ರು, ಅವರ ಬೆಳವಣಿಗೆ ಆಗ್ತಿತ್ತು, ಅವ್ರು ಕಲ್ತ್ಕೊಳ್ತಿದ್ರು ಎಷ್ಟೊಂದು. ಕೋಆಪ್ರೇಷನ್ನು, ಅವ್ರ ಜೊತೆ ಹೇಗಿರೋದು, ಎಲ್ಲರೂ ಒಂದೇ ಅಂತ ಆ ಭಾವನೆ ಮೂಡ್ತಿತ್ತು. ಇದೆಲ್ಲ ತಪ್ಪೋಗಿದೆ, ಏಕದಮ್ ತಪ್ಪೋಗಿದೆ. ಆ ಹೊರಗಡೆ ಆಟ ಇಲ್ಲ, ಏನೂ ಇಲ್ಲ. ಇದಾಗಿ ಅವ್ರಿಗೆ ಅವರೇ ಕನ್ಫ್ಯೂಸ್ ಸ್ಟೇಟಲ್ಲಿ ಇದ್ದಾರೆ. ಏನು ಮಾಡೋದು ಈಗ, ವಾಟ್ ಈಸ್ ಹ್ಯಾಪ್ನಿಂಗ್ ಅಂತ ಗೊತ್ತಾಗದೆ ತಿಳಿದೇನೆ ಅವರು ಮೊಬೈಲ್ ಬಳಕೆ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ.
ಅನ್ನೆಸೆಸರಿ ಎವ್ರಿವನ್ ಇವಾಗ ತುಂಬ ನೋಡ್ಬೋದು. ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲ ಸರ್ಟನ್ ಏಜ್ ಲಿಮಿಟ್ ಇದೆ. ಇವ್ರುಗಳು ಆದರೆ ಎಷ್ಟು ಚಿಕ್ಕ ಮಕ್ಕಳು ಆನ್ಲೈನಲ್ಲಿ ಎಲ್ಲ ಮೀಡಿಯಾ ಇದರಲ್ಲೂ ಅಕೌಂಟ್ ಓಪನ್ ಮಾಡ್ಕೊಂಡಿದ್ದಾರೆ. ಅದರಿಂದ ಇಂಟ್ರಾಕ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಅದ್ರ ಇದ್ರ ಏನು ಉಪಯೋಗ ಇದೆ ಅದರಿಂದಾನು ಅದು ಗೊತ್ತಿಲ್ಲ, ಏನು ಹಾಕ್ಬೇಕು ಅಂತಾನೂ ಗೊತ್ತಿಲ್ಲ, ಯಾವ ಕಂಟೆಂಟ್ ನೋಡಬೇಕು ಅಂತಾನೂ ಗೊತ್ತಿಲ್ಲ. ಇದಾಗಿ ತುಂಬಾನೇ ದುರುಪಯೋಗ ಆಗ್ತಿದೆ. ವಾಟ್ ಐ ಫೀಲ್ ಈಸ್ ಅಷ್ಟು ಆನ್ಲೈನ್ ಕ್ಲಾಸಸ್ನೇ ತೆಗೆದ್ಬಿಟ್ಟು ಸೆಲ್ಫ್ ಹೆಲ್ಪ್ ಮೆಡಿಟೇಷನ್ನ ಹೇಳ್ಕೊಟ್ಟು ಅವ್ರಿಗೆ ಜನರಲ್ ಬುಕ್ಸ್ ಓದಕ್ಕೆ ಮಾಡಿದ್ರೆ, ಎಸ್ಪೆಷಲಿ ಸ್ಪಿರಿಚುವಲ್ ಬುಕ್ಸು, ಆಟೋಬಯೋಗ್ರಫಿ ಆಫ್ ಪೀಪಲ್ಸ್ ಎಲ್ಲರದ್ದು ತುಂಬಾನೇ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಇನ್ನೂ ಶಕ್ತಿ ಇದಾಗತ್ತೆ. ಇನ್ಸ್ಟೆಡ್ ಆಫ್ ದಟ್ ಆನ್ಲೈನ್ ಕ್ಲಾಸಸ್ ಮಾಡಿ ಅಂತ ಐ ಥಿಂಕ್ ಇಂಟಗ್ರೇಟೆಡ್ ಅಪ್ರೋಚ್ ವಿಲ್ ಬಿ ಬೆಟರ್ ದಿವ್ಯಶ್ರೀ. ಯಾಕಂದ್ರೆ ಇನ್ನು ಮುಂದೆ ಫ್ಯೂಚರ್ ಬಿಲಾಂಗ್ಸ್ ಟು ಇಂಟಗ್ರೇಟೆಡ್ ಲರ್ನಿಂಗ್. ವೀಕೆಂಡ್ ಪರ್ಸನಲ್ ಆಗಿ ಹೋಗಿ ಮೀಟ್ ಮಾಡ್ತಾರೆ, ಅಥವಾ ಇದೆಲ್ಲ ಮಿಕ್ಸ್ಡ್ ಇದು ಶುರು ಆಗೋಗಿದೆ ಈಗಾಗಲೇ. ಬಟ್ ನಾವು ಅಪ್ಪ ಅಮ್ಮ ಸ್ವಲ್ಪ ಮೆಡಿಟೇಷನ್ ಮಾಡಿ ಅವರ ಒಂದು ನಡವಳಿಕೆಗಳನ್ನ ತಿದ್ದುಕೊಂಡು ಸ್ವಲ್ಪ ಮೌಲ್ಯ ಅಂದ್ರೆ ಏನು, ಬೆಲೆ ಅಂದ್ರೆ ಏನು ಅಂತ ಹೇಳ್ಕೊಡ್ಬೇಕು. ಮೌಲ್ಯ ಅಂದ್ರೆ ವ್ಯಾಲ್ಯೂ ಆಫ್ ದಟ್ ಇಂಟರ್ಫೇಸ್ ವಾಟ್ ಎವರ್ ಲರ್ನಿಂಗ್. ಈ ಬೆಲೆ ಏನ್ ತೆತ್ತಾ ಇದೆಯಾ ನೀನು? ಇಫ್ ಯು ಆರ್ ಡೂಯಿಂಗ್ ಅನ್ನೆಸರಿ ಥಿಂಗ್ ಯು ಆರ್ ಗೋಯಿಂಗ್ ಟು. ಸೊ ನನ್ನ ಮಗ ಈಗ 10th ಸ್ಟ್ಯಾಂಡರ್ಡ್, ನನಗನ್ಸುತ್ತೆ ನನ್ನ ಮಗಳು ಲಾಯರ್ ಆಗೋಗಿದ್ದಾಳೆ. ಸೊ ಮೇ ಬಿ ಶಿ ಹಸ್ ಪಾಸ್ ದಟ್ ಏಜ್. ಸೊ ಮಗನಿಗೆ ಅನ್ಸುತ್ತೆ ಕೆಲವು ಸತಿ ಏನಪ್ಪ 10th ಸ್ಟ್ಯಾಂಡರ್ಡಲ್ಲಿ ಮಕ್ಕಳ ಜೊತೆ ಬೆಳಗ್ಗೆ ನಗ್ನಕೊಂಡು ಆಟ ಆಡ್ಕೊಂಡು ಇರ್ಬೇಕಾಗಿದೆ, ಮನೆ ಸೇರ್ಕೊಂಡ್ರಲ್ಲ ಅಂತ ಅನ್ಸುತ್ತೆ. ಬಟ್ ಅದನ್ನು ಈಗ ಸ್ವಲ್ಪ ಇತ್ತೀಚೆಗೆ ದೇ ಆರ್ ಗೋಯಿಂಗ್ ಔಟ್ ಅಂಡ್ ದೇ ಆರ್ ಲರ್ನಿಂಗ್. ಬಟ್ ಡೆಫಿನೆಟ್ಲಿ ದಟ್ ಗುರುಕುಲ ಪದ್ಧತಿ ಮುಂಚೆ ಹೆಂಗೆ ಡೈರೆಕ್ಟ್ ಆಗಿತ್ತು, ಮತ್ತೆ ಗುರು ಮತ್ತು ಶಿಷ್ಯ ಡೈರೆಕ್ಟ್ ಇಂಟ್ರಾಕ್ಷನ್ ಇಸ್ ಆಲ್ವೇಸ್ ಬೆಟರ್. ನಾವು ಅದೇ ಅನ್ಕೊಳ್ಳೋದು, ನಾವೇ ಪುಣ್ಯವಂತರು, ನಮ್ಗೆ ಆ ಒಂದು ಸೌಲಭ್ಯ ನಮ್ಮ ವಿದ್ಯಾಭ್ಯಾಸದಲ್ಲೂ ಸಿಕ್ತು, ಆಧ್ಯಾತ್ಮಿಕ ಪಥದಲ್ಲೂ ಕೂಡ ಪತ್ರಿಜಿಯವರ ಸಮಯ ಅಷ್ಟೊಂದು ಸಮಯ ನಮಗೆ ಸಿಕ್ಕಿದೆಲ್ಲ, ನಾವೇ ಧನ್ಯವಂತರು, ಧನ್ಯರು ಅಂತ ಅನ್ಕೊಳ್ತೀನಿ ನಾನು. ಧನ್ಯವಾದ ಸರ್. ಕೊನೆಯದಾಗಿ ಮಹಿಳಾ ಧ್ಯಾನ ಮಹಾಚಕ್ರದ ಈ ಸಂದರ್ಭದಲ್ಲಿ, ಈ ಶುಭ ಸಮಯದಲ್ಲಿ ಎಲ್ಲಾ ಆತ್ಮ ಬಂಧುಗಳಿಗೆ, ಎಲ್ಲಾ ಧ್ಯಾನಿಗಳಿಗೆ ನಿಮ್ಮ ಸಂದೇಶವನ್ನ ದಯವಿಟ್ಟು ತಿಳಿಸ್ಬೇಕಾಗಿ ಕೋರ್ತಾ ಇದ್ದೇನೆ. ಮಹಿಳಾ ಧ್ಯಾನ ಮಹಾಯಜ್ಞದಲ್ಲಿ ನಾನೇನು ಹೇಳೋದು ಅಂದ್ರೆ, ಅನೇಕ ಮಹಿಳೆಯರು ಇನ್ನ ಅನೇಕ ನಂಬರ್ಸ್ ಅಲ್ಲಿ, ಸಂಖ್ಯೆಗಳಲ್ಲಿ ಬಂದು ಭಾಗವಹಿಸಿ ತಮ್ಮನ್ನು ತಾವೇ ಡೆವಲಪ್ ಮಾಡ್ಕೊಂಡ್ರೆ, ಲೈಕ್ ದೇ ಗೋ ಇನ್ಸೈಡ್ ದೆಮ್ಸೆಲ್ಸ್ ಅಂಡ್ ಕನೆಕ್ಟ್ ವಿತ್ ದೆಮ್ಸೆಲ್ಸ್, ಇಡೀ ಫ್ಯಾಮಿಲಿಗೆ ಅವ್ರ ಎನರ್ಜಿ ಕೊಟ್ಟು ಉದ್ಧಾರ, ಅವ್ರ ಪ್ರೋಗ್ರೆಸ್ಸಲ್ಲೂ ಬೆಳವಣಿಗೆಯಲ್ಲೂ ಒಳ್ಳೆ ರೀತಿ ಬೆಳವಣಿಗೆಯಲ್ಲೂ ಸಹಾಯ ಮಾಡ್ಬೋದು. ಆಮೇಲೆ ತುಂಬ ಸಂಖ್ಯೆಯಲ್ಲಿ ಮಹಿಳೆಯರು ಈಚೆ ಬರಬೇಕು. ಆಮೇಲೆ ನಾವು ನಮ್ಮನ್ನ ಲಿಮಿಟ್ ಮಾಡ್ಕೋಬಾರ್ದು. ನನ್ಗೆ ಆಗಲ್ಲ ಅಪ್ಪ, ಆಗತ್ತಾ ಅಂತ ಕ್ವಶನ್ನೇ ಮಾಡ್ಕೋಬಾರ್ದು. ಹಾಗೇ ಆಗತ್ತೆ ಅಂತ ನಾವು ನಮಗೆ ನಾವೇ ಅನ್ಕೊಂಡು ಎಷ್ಟೇ ಕಷ್ಟ ಆದರೂ ಮಾಡ್ತೀನಿ ಅಂತ ನಾವು ಆ ದೃಢವಾದ ಇದನ್ನ ಡಿಸಿಷನ್ನ ತಗೊಂಡ್ರೆ ಖಂಡಿತ ನಾವು ಎಲ್ಲರನ್ನೂ ಒಂದು ಫ್ಯಾಮಿಲಿಯಿಂದ ಸಮಾಜದಿಂದ ದೇಶನೇ ಉದ್ಧಾರ ಆಗ್ಬೋದು. ಇಡೀ ಪ್ರಪಂಚನೇ ನಾವು ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ಬೋದು ಅಂತ ನನ್ನ ಅನಿಸಿಕೆ. ಅದೇ ಅವ್ರು ಹೇಳಿದಂಗೆನೆ, ಐ ಥಿಂಕ್ ಮಹಿಳಾ ಅಥವಾ ಪುರುಷ ಅನ್ನೋದನ್ನ ತೆಗೆದುಬಿಟ್ಟು ಒಂದು ಎನರ್ಜಿ ಅದು. ಸೊ ವಿ ಆರ್ ಆಲ್ ಒನ್. ಅಂಡ್ ಪತ್ರಿಜಿಯವರು ಎಂಪವರ್ಮೆಂಟ್ ಮಾಡ್ತಿರೋ ಹಿನ್ನೆಲೆ ಏನಂದ್ರೆ, ಎಲ್ಲರೂ ಸ್ವಲ್ಪ ಆ ಒಂದು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರ್ಬೋದು, ಒಂದು ಏನದು ಸಂಘಟನಾ ಶಕ್ತಿಲೂ ಕೂಡ ಹೆಂಗಸರು ಬ್ಯಾಕ್ ಸೀಟ್ ತಗೊಂಡ್ಬಿಡೋರು, ಅಯ್ಯೋ ನನಗೆ ಬೇಡಪ್ಪ ಇವೆಲ್ಲ ಅಂತ. ಈಗ ಫ್ರಂಟ್ ಸೀಟ್ ತಗೊಳ್ಳಿ ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಇದು ನಿಜವಾಗ್ಲೂ ಇಟ್ ಈಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಆ್ಯಂಡ್ ಆಲ್ ದ ವಿಮೆನ್, ಒಂದು ವಿಮೆನ್ ಎಂಪವರ್ಮೆಂಟು. ಇವತ್ತು ನಾವು ಹೇಳ್ತೀವಿ, ಮಹಾತ್ಮ ಗಾಂಧಿಗೆ ಏನಾದ್ರು ಉಪವಾಸ ಮಾಡಿದ್ದು ಎಲ್ಲಪ್ಪ ಬಂತು ಅಂದರೆ ಅವ್ರ ತಾಯಿಯಿಂದ ಬಂತು. ಏಕಾದಶಿ ಅವು ಯಾವಾಗಲೂ ಮಾಡೋರು, ಅದು ನೋಡಿ ಉಪವಾಸ ಕಲ್ತರು, ಅದನ್ನೇ ವೆಪನ್ ಆಗಿ ಉಪಯೋಗಿಸ್ಕೊಂಡ್ರು. ಯಾರು ಒಂದು ದಾಳವಾಗಿ ಉಪಯೋಗಿಸಿ ಸ್ವಾತಂತ್ರ್ಯ ತರ್ತಾರೆ. 25 ದಿವಸ ಉಪವಾಸ, 30 ದಿವಸ ಉಪವಾಸ. ನೋಡು, ನೀನು ಸ್ವಾತಂತ್ರ್ಯ ಕೊಡದೇ ಇದ್ರೆ, ನೀನು ಇದು ಮಾಡದೇ ಇದ್ರೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ. ಸೊ ಹೀಗಾಗಿ ಒಂದು ಮಹಿಳೆ ಪಾತ್ರ ಸಂಸಾರ, ಸಮಾಜ ಮತ್ತು ದೇಶದಲ್ಲಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇದ್ದೇ ಇದೆ. ಅದು ವಿಸಿಬಿಲಿಟಿ ಇಲ್ಲ, ಕೆಲವರು ಎಂಕರೇಜ್ ಮಾಡಲ್ಲ. ಪತ್ರಿಜಿ ಅಂತವರು ಎಂಕರೇಜ್ ಮಾಡಿದ್ದಾರೆ. ಸೊ ಲೆಟ್ ಅಸ್ ಆಲ್ ವಿಶ್ ಯಾವುದು ಮಹಿಳಾ ಧ್ಯಾನ ಚಕ್ರ ಒಂದು ಒಳ್ಳೆಯ ಯಶಸ್ಸು ಗಳಿಸ್ಲಿ.
ಲೋಕ ಕಲ್ಯಾಣವಾಗಲಿ ಅಂತ ನಾವು ಹಾರೈಸ್ತೀವಿ. ವಂದನೆಗಳು. ಎಸ್, ಥ್ಯಾಂಕ್ ಯು. ತುಂಬಾ ಧನ್ಯವಾದ ಭಾರತಿ ಮೇಡಮ್ ಮತ್ತು ಪ್ರೇಮ್ ಕುಮಾರ್ ಸರ್ ಅವರಿಗೆ. ನೋಡೋರಲ್ಲ ಸ್ನೇಹಿತರೆ, ಒಬ್ಬ ದಾಂಪತ್ಯ ಜೀವನದಲ್ಲಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಹೇಗೆ ಎಷ್ಟೆಲ್ಲಾ ಬದಲಾವಣೆಗಳನ್ನ ಮಾಡುತ್ತೆ ಅಂತ. ಸೊ ಮಹಿಳಾ ಧ್ಯಾನ ಮಹಾಚಕ್ರದ ಅಂಗವಾಗಿ ನಡೆಸುತ್ತಿರುವ ಪಿರಮಿಡ್ ಮಾಸ್ಟರ್ಸ್ ಜೊತೆ ಸಂವಹನ ಕಾರ್ಯಕ್ರಮವನ್ನ ವೀಕ್ಷಿಸಿದ ಎಲ್ಲಾ ಆತ್ಮ ಬಂಧುಗಳಿಗೂ ಸಹ PMC ಕನ್ನಡ ಚಾನೆಲ್ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸುತ್ತಿದೆ. ಮತ್ತು ಪ್ರತಿದಿನ ಬೆಳಿಗ್ಗೆ 5 ಗಂಟೆಯಿಂದ 8 ಗಂಟೆಯವರೆಗೆ ಅಖಂಡ ಧ್ಯಾನ PMC ಕನ್ನಡ ವಾಹಿನಿಯಲ್ಲಿ ನೇರ ಪ್ರಸಾರಗೊಳ್ಳುತ್ತದೆ. ದಯವಿಟ್ಟು ಪ್ರತಿದಿನ ವೀಕ್ಷಿಸಿ. ಶುಭರಾತ್ರಿ. ಧನ್ಯವಾದಗಳು. ಧನ್ಯವಾದ. ನಮಸ್ತೆ. ಈ ಸಂವಾದನ ಇದ್ ಮಾಡಿದ್ದೀವಿ PMC ಕನ್ನಡಗೂ ನಮಸ್ತೆ. ಎಸ್ಪೆಷಲಿ ದಿವ್ಯಶ್ರೀ ಮತ್ತು ವಿರೂಪಾಕ್ಷಿ ಇಬ್ಬರಿಗೂ ನನ್ನ ಅನಂತ ಶರಣಾರ್ಥಿ. ನಮಸ್ಕಾರ.